ಅಲ್ಲಿ ಸಾಮಾನ್ಯವಾಗಿ ಹೈಸ್ಕೂಲಲ್ಲಿ ಸಂಗೀತ ಟೀಚರ್ ಇರ್ತಾರೆ, ಆಮೇಲೆ ನಮ್ಮ ಕ್ರಾಫ್ಟ್ ಟೀಚರ್ ಇರ್ತಾರೆ, ಕರಕುಶಲ ಅಂತಾನೆ ಅದು ಸ್ಪೆಷಲ್ ಸಬ್ಜೆಕ್ಟ್ ಇರುತ್ತೆ. ಜನಪದ ಕುಣಿತಕ್ಕೆ ಅಂತ ನೃತ್ಯಕ್ಕೆ ಅಂತಾನೆ ಒಂದು ಟೀಮ್ ಜೊತೆ ಸೇರ್ಕೊಂಡು ಡ್ಯಾನ್ಸು ಮಾಡಿದ್ದೆ, ಮುಂಜಾನೆದು ಕುಂಬಾರಣ ಅಂತ ಹೇಳಿ ಸಂಪಾದನೆ ಮಾಡ್ಕೊಂಡು ನಮ್ಮ ಬದುಕನ್ನು ನಾವು ಕಟ್ಕೊಬೇಕು ಅಂತ ಹೇಳಿ. ಕಲಾವಿದರು ಓದಬೇಕು. ಅವಾಗ ಒಂದು ತಂಡ ಒಂದು 15-20 ಜನ ತಗೊಂಡು ನಾನು ಒಂದು ಡೊಳ್ಳು ಕುಣಿತ ತಂಡನ ಲೀಡ್ ಮಾಡಿದ್ದೆ, ನಾನೇ ಪರ್ಫಾರ್ಮ್ ಮಾಡಿದ್ದೆ, ನಾನು ಅವ್ರ ಜೊತೆ ಪ್ರದರ್ಶನ ಮಾಡಿದ್ದೆ ಹುಡುಗರ ಜೊತೆ. ನಾನು ಕರ್ನಾಟಕಕ್ಕೆ ತುಂಬ ಯಂಗೆಸ್ಟ್ ಸಿಂಡಿಕೇಟ್ ಮೆಂಬರ್ ಅಂತ ನನ್ನ ಭಾವನೆ. ಸೊ ನನಗೆ ಅಷ್ಟು ಹೆಮ್ಮೆ. ನಾನು ಡಬಲ್ PG ಮಾಡಿ ಒಂದು B.Ed ಮಾಡ್ಕೊಂಡು 3 ಡಿಪ್ಲೊಮಾ ಮಾಡ್ಕೊಂಡಿದ್ದೀನಿ. ಆತ್ಮೀಯ ಜನಪದ ಸಿರಿ ವೀಕ್ಷಕರಿಗೆ ನಿಮ್ಮ ಜರಗನಹಳ್ಳಿ ಕಾಂತರಾಜು ಮಾಡುವ ನಮಸ್ಕಾರಗಳು. ಸ್ನೇಹಿತರೆ, ಜನಪದಕ್ಕೆ ಮುಖ್ಯವಾಗಿ ಕಲೆಗೆ ಯಾವುದೇ ರೀತಿಯಾದಂತಹ ಜಾತಿ, ಧರ್ಮ, ಕುಲ, ಭೇದದ ಒಂದು ವ್ಯತ್ಯಾಸವಿಲ್ಲ ಸ್ನೇಹಿತರೆ. ಅಂತಹ ವಿಶೇಷವಾಗಿರ್ತಕ್ಕಂಥ ಒಂದು ವರದಿಯನ್ನು, ಸಂಚಿಕೆಯನ್ನು ಮತ್ತು ವಿಶೇಷವಾಗಿರ್ತಕ್ಕಂಥ ಅತಿಥಿಯನ್ನು ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಡೊಳ್ಳು ಕಲೆಯನ್ನು ಬದುಕಾಗಿಸ್ಕೊಂಡಿರ್ತಕ್ಕಂಥ ನಾಡಿನ ಹೆಸರಾಂತ ಜಾನಪದ ಕಲಾವಿದ ಹಿದಾಯತ್ ಅವರನ್ನ ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಧನ್ಯವಾದಗಳು. ನನಗಂತೂ ನೀವು ಭಾಳ ವಿಸ್ಮಯವಾಗಿ ಕಾಣ್ತಾ ಇದ್ದೀರಿ. ಕಾರಣ ಇದೆ, ಯಾಕೆ ಅಂತಂದರೆ ನೋಡಿ, ನಮ್ಮಲ್ಲೇ ಸಾಕಷ್ಟು ಕಲಾವಿದರನ್ನು ನಾವು ನೋಡ್ತೀವಲ್ಲ, ಇಲ್ಲೇ ನಮ್ಮ ಧರ್ಮದಲ್ಲೇ, ಹಿಂದೂ ಧರ್ಮದಲ್ಲೇ ಕಲಾವಿದರುಗಳು ಜಾತಿ ಅಂತ ಹೊಡೆದಾಡ್ಕೊಳ್ತಾ ಇರ್ತಕ್ಕಂಥದ್ದು, ವೈಷಮ್ಯ ಸಾರ್ತಾ ಇರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಲ್ಲ. ನೀವು ಅನ್ಯ ಧರ್ಮೀಯರಾಗಿ, ಅಂದರೆ ಇಸ್ಲಾಂ ಧರ್ಮಕ್ಕೆ ಸೇರಿದವರಾಗಿ ನಮ್ಮ ಜಾನಪದ ಕಲೆಯನ್ನು ಒಪ್ಪಿಕೊಂಡು ಬದುಕನ್ನು ನಡೆಸ್ತಾ ಇದ್ದೀರಲ್ಲ, ಇದರ ವಿಶೇಷವಾಗಿ ಕಾಣಿಸ್ತಾ ಇದೆ ನನ್ನ ಕಣ್ಣಿಗೆ. ಹಾಗಾಗಿ ಬಹಳ ಗೌರವಯುತವಾಗಿ, ಪ್ರೀತಿಪೂರ್ವಕವಾಗಿ ನಿಮ್ಮನ್ನು ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ ಇದ್ದೀನಿ. ಮತ್ತೊಮ್ಮೆ ನಿಮಗೆ ಜಾನಪದ ಸಿರಿ ಸ್ಟುಡಿಯೋಕ್ಕೆ ಸ್ವಾಗತ ಸರ್. ಧನ್ಯವಾದಗಳು ಸರ್. ನಿಮ್ಮ ಜಾನಪದ ಬದುಕಿಗೆ ನಿಮಗೆ ಸ್ವಾಗತ. ಧನ್ಯವಾದಗಳು ಸರ್. ಸ್ನೇಹಿತರೆ, ಹಿದಾಯತ್ರವರು ಮೂಲತಃ ಇಸ್ಲಾಂ ಧರ್ಮಕ್ಕೆ ಸೇರಿದವರಾದರೂ ಕೂಡ ನಮ್ಮ ಕನ್ನಡ ಜಾನಪದ ಕಲೆಯಲ್ಲಿ ಮುಖ್ಯವಾದ ಪ್ರಕಾರಗಳಲ್ಲಿ ಒಂದಾಗಿರ್ತಕ್ಕಂಥ ಡೊಳ್ಳು ಕುಣಿತವನ್ನು ತನ್ನ ಬದುಕಾಗಿಸ್ಕೊಂಡಿರ್ತಕ್ಕಂಥ ಪ್ರಸಿದ್ಧ ನಾಡಿನ ಕಲಾವಿದರು. ಸ್ನೇಹಿತರೆ, ಬನ್ನಿ ಅವರ ಜೀವನವನ್ನು ಕೇಳೋಣ, ನೋಡೋಣ. ನಿಮ್ಮೆಲ್ಲರಿಗೂ ಪ್ರೀತಿಪೂರ್ವಕ ಸ್ವಾಗತ ಜನಪದ ಸಿರಿಗೆ, ಜಾನಪದ ಕಲಾವಿದ ಹಿದಾಯತ್ರವರ ಜಾನಪದ ಬದುಕಿಗೆ. ಸ್ನೇಹಿತರೆ, ಸರ್ ಮೊದಲನೇದಾಗಿ ಹಿದಾಯತ್ರವರು ಯಾರು, ಅವ್ರ ಹಿನ್ನೆಲೆ ಏನು ಅಂತ? ಸರ್, ಮೊದಲನೇದಾಗಿ ನಾನು ಕನ್ನಡಿಗ, ಒಬ್ಬ ಸಾಮಾನ್ಯ ಕುಟುಂಬದಿಂದ ಬಂದಿರೋನು. ನನ್ನ ಹುಟ್ಟೂರು ಬೆಂಗಳೂರಿಂದ ಗೋವಿಂದರಾಜನಗರ ಕ್ಷೇತ್ರದಲ್ಲಿ ನಾನು ಹುಟ್ಟಿರೋದು. ಸೊ ನಮ್ಮ ತಂದೆ ಹಣ್ಣು ಮಾರ್ತಾ ಇದ್ದಿದ್ದು. ಅದ್ರ ಪೂರಕವಾಗಿ ನಮ್ಮ ತಾಯಿ, ನಾವು ಮಕ್ಕಳು ದೊಡ್ಡವರಾಗ್ತಾ ನಮ್ಮ ತಾಯಿ ಸಪೋರ್ಟ್ ಬೆನ್ನೆಲುಬಾಗಿ ನಿಂತ್ಕೊಬೇಕು ನಾನು ನನ್ನ ಕುಟುಂಬಕ್ಕೆ ಅಂತ ಹೇಳಿ ನಮ್ಮ ತಂದೆ ಕೈ ಜೋಡಿಸಿದವರು. ಸೊ ಅವರು ವ್ಯಾಪಾರಕ್ಕೆ ಕೈ ಜೋಡಿಸಿದವರು. ಸೊ ಈ ಹಿನ್ನೆಲೆಯಿಂದ ಬಂದಿರೋಂಥ ನಾನು. ಸೊ ಮೂಲತಃ ನಮ್ಮ ತಂದೆ ತಾಯಿ ಕೂಡ ಬೆಂಗಳೂರಿನವರೇ. ನಾನು ಹುಟ್ಟಿದ್ದೆಲ್ಲ ಬೆಳೆದಿದ್ದೆಲ್ಲ ಬೆಂಗಳೂರೇ. ಅಪ್ಪ ಅಮ್ಮ ಪರಿಚಯ ಮಾಡ್ಕೊಳ್ಳಿ. ನನ್ನ ತಂದೆ ಅಬ್ದುಲ್ ರಫೀಕ್ ಅಂತ ಹೇಳಿ, ಅವರು ಲೇಟ್ ಅಬ್ದುಲ್ ರಫೀಕ್ ದಿವಂಗತ, 12 ವರ್ಷ ಆಗಿದೆ ತೀರೋಗಿ. ನನ್ನ ತಾಯಿ ನಸೀಮುನ್ನಿಸಾ, ಅವರು ನನ್ನ ಅಣ್ಣನೊಂದಿಗೆ ಈಗ ಗೋವಿಂದರಾಜನಗರದಲ್ಲಿ ವಾಸವಾಗಿದ್ದಾರೆ. ಮುಖ್ಯವಾದ ಪ್ರಶ್ನೆ, ನನ್ನ ಈ ತಿರುಗಾಟದಲ್ಲಿ, ಜನಪದ ತಿರುಗಾಟದಲ್ಲಿ ನಮ್ಮಲ್ಲೇ ಸಾಕಷ್ಟು ಗೊಂದಲಗಳನ್ನ ಇಟ್ಕೊಂಡು ತಿರುಗ್ತಾ ಇದ್ದೀವಿ ನಾವು ಅಲ್ವಾ? ನಮ್ಮಲ್ಲೇ ಗೊಂದಲಗಳಿದ್ದಾವೆ. ಆ ಜಾತಿ, ಈ ಜಾತಿ, ಅವನ ಮೇಲೆ ಇವನ ಕೆಳಗೆ, ಈ ಥರದ್ದು ಏನೇನೋ 100 ಅನಿಷ್ಟಗಳಿದ್ದಾವೆ ನಮ್ಮಲ್ಲೇ. ಇದ್ರ ಮಧ್ಯೆ ಕನ್ನಡ ಜಾನಪದ ಕಲೆಯನ್ನು ನಾನು ಇಟ್ಕೊಂಡು ಬರಬಲ್ಲೆ, ನಾನು ಇದನ್ನು ಬದುಕಾಗಿಸ್ಕೊಳ್ಬಲ್ಲೆ ಅಂತ ತಮಗೆ ಯಾವಾಗ ಅನ್ನಿಸ್ತು ಅಂತ? ತಾವು ಮೊದಲೇ ಹೇಳ್ದಂಗೆ ಕಲೆಗೆ ಯಾವುದೇ ಜಾತಿ ಇಲ್ಲ ಅಂತ ಹೇಳಿ ಒಂದು ಮೊದಲೇ ಮಾತು ಹೇಳಿದ್ರಿ. ಗ್ರಾಂಥಿಕ ಒಂದು ಸ್ಟೇಟ್ಮೆಂಟ್ಗೂ ಹೇಳಿಕೆಗೂ, ಸಾಮಾಜಿಕವಾಗಿ ಬದುಕಿಯಲ್ಲಿ ಪ್ರಾಕ್ಟಿಕಲಾಗಿ ಬದುಕುವಂಥ ಒಂದು ದಾರಿಗೂ ತುಂಬ ವ್ಯತ್ಯಾಸ ಇರುತ್ತೆ. ಇದು ಕಲೆ, ಸಾಹಿತ್ಯ, ಸಂಸ್ಕೃತಿ, ಇತಿಹಾಸ, ಪರಂಪರೆ, ಅದು ಇದು ಉಳಿಸ್ಬೇಕು, ಬೆಳೆಸಬೇಕು, ಇದೆಲ್ಲ ಗ್ರಾಂಥಿಕ ಭಾಷೆ ಆಯಿತು. ಹೇಳ್ತಾರಲ್ಲ, ಅದೇನೋ ಪುಸ್ತಕ ಓದೋರಿಗಿಂತ ಬರೆಯೋರೇ ಜಾಸ್ತಿ ಇದ್ದಾರೆ, ಕಾರ್ಯಕ್ರಮ ನೋಡಿ ಚಪ್ಪಾಳೆ ತಡೋರಿಗಿಂತ ವೇದಿಕೆ ಮೇಲೆ ಕುಣಿಯೋರೇ ಜಾಸ್ತಿ ಇದ್ದಾರೆ ಅಂತ. ಹಾಗೆ ಕೆಲಸ ಮಾಡೋರಿಗಿಂತ ಮಾತಾಡೋರು ಜಾಸ್ತಿ ಇದ್ದಾರೆ ಅಂತ ಕಾಲದಲ್ಲಿ ನಾವು ಬದುಕ್ತಾ ಇದ್ದೀವಿ. ಹಾಗಾಗಿ ನಿಮ್ಮನ್ನು ನೇರವಾಗಿ ಪ್ರಶ್ನೆ ಮಾಡ್ತಾ ಇದ್ದೀನಿ, ಹೇಗೆ ಇದರ ಸೆಳೆತ ಹೇಗೆ ಅಂತ? ಸರ್, ಆ್ಯಕ್ಚುಲಿ ನನ್ನ ಪ್ರಾಥಮಿಕ ಶಾಲಾ ಮಾಧ್ಯಮ ಬಂದು ಉರ್ದು ಮೀಡಿಯಮಲ್ಲಿ. ಸಾಮಾನ್ಯವಾಗಿ ನೀವು ಇದ್ರ ಬಗ್ಗೆ ಒಂದು ಸ್ಟಡಿನೇ ಮಾಡಿದ್ರೆ ಬೇಸಿಕಾಗಿ ಏನಾಗುತ್ತೆ ಅಂತಂದರೆ, ಮುಸ್ಲಿಮ್ಸ್ ನಮ್ಮ ಸಮುದಾಯಕ್ಕೆ ಸಂಬಂಧಪಟ್ಟವರು ಅವರ ಮಕ್ಕಳನ್ನ ಸಾಮಾನ್ಯವಾಗಿ ಅವರು ಆ ಮಾಧ್ಯಮದಲ್ಲೇ ಓದಿಸ್ಬೇಕನ್ನೋ ಒಂದು ಮೆಂಟಾಲಿಟಿ ಹಿಂದೆ ಇತ್ತು. ಈಗ ಅದು ಚೇಂಜ್ ಆಗಿರೋದು. ಉರ್ದು ಕಲೀಲಿ, ಉರ್ದು ಭಾಷೆಯ ಮಹತ್ವ ಅವ್ರಿಗೆ ಅರಿವಾಗಲಿ ಅದು ಅಂತ ಹೇಳಿ. ಸೊ ಆ ಮಕ್ಕಳು ಆ ಸಬ್ಜೆಕ್ಟಲ್ಲಿ ಅವ್ರಿಗೆ ಅದು ಸರಳತೆ ಇರುತ್ತೆ, ಈಸಿ ಆಗುತ್ತೆ ಅದು ಅನ್ನೋ ಒಂದು ಉದ್ದೇಶದಿಂದ. ಸೊ ನನ್ನ ತಾಯಿ ಕೂಡ, ನನ್ನ ತಂದೆ ತಾಯಿ ಕೂಡ, ನಾನು, ನಮ್ಮ ಅಣ್ಣ, ನನ್ನ ತಂಗಿ, ನಾವು 4 ಜನ ಆ್ಯಕ್ಚುಲಿ. ನಮ್ಮ ಅಣ್ಣ, ನನ್ನ ಅಕ್ಕ,
ನಾವು 3 ಜನನು ಕನ್ನಡ ಮಾಧ್ಯಮದಲ್ಲಿ ಓದ್ದವರು, ಇಂಗ್ಲೀಷ್ ಹಿಂದಿ ಉರ್ದು ಮಾಧ್ಯಮದಲ್ಲಿ ಓದ್ದವರು. ನಮ್ಮ ಅಕ್ಕ SLC ಕೂಡ ಉರ್ದು ಮಾಧ್ಯಮದಲ್ಲಿ ಓದ್ದವರು. ನಾನು 7ನೇ ಕ್ಲಾಸ್ವರೆಗೂ ಉರ್ದು ಮಾಧ್ಯಮದಲ್ಲಿ ಓದ್ದೆ. ಆಮೇಲೆ ನಮ್ಮ ತಾಯಿ ಅವರ ಜಾಣ್ಮೆಯಿಂದ ಇಲ್ಲ ಇವನಿಗೆ ಮಾಧ್ಯಮ ಬದಲಾವಣೆ ಮಾಡೋಣ, ಸೊ ನಮ್ಮ ತಾಯಿಗೆ ಮಾಧ್ಯಮ ಚೇಂಜ್ ಮಾಡಿದ್ರೆ ಒಳ್ಳೇದು ಅಂತ ಹೇಳಿ ಜನ ಹೇಳಕ್ಕೆ ಸ್ಟಾರ್ಟ್ ಮಾಡಿದಾಗ ಅವ್ರಿಗೆ ಅರಿವಾಯಿತು ಇವ್ನು ಮಾಧ್ಯಮ ಚೇಂಜ್ ಮಾಡೋಣ ಅಂತ ಹೇಳಿ. ಸೊ ಅಲ್ಲಿ ನಮ್ಮನೆ ಸುತ್ತ ನಮ್ಮನೆ ಪಕ್ಕ ಇರೋ ಒಬ್ಬರು ಓದಿರೋ ಹತ್ರ ಕರ್ಕೊಂಡು ಹೋಗಿ ನನಗೊಂದು ಕೌನ್ಸಿಲಿಂಗ್ ನಡೀತು. ಅವರು ಒಂದು ಇಂಗ್ಲೀಷಲ್ಲಿ ಒಂದು ಸೆಂಟೆನ್ಸ್ ಬರೆದ್ರು, ಕನ್ನಡದಲ್ಲಿ ಒಂದು ಸೆಂಟೆನ್ಸ್ ಬರ್ಸಿದ್ರು. ಸೊ ನಾನು ಕನ್ನಡದಲ್ಲಿ ತುಂಬ ನಾನು ಕನ್ನಡಿಗರ ಜೊತೆ ಬೆರ್ತಿದ್ದೆ. ಸೊ ನನ್ನ ಕನ್ನಡ ತುಂಬ ಈಸಿಯಾಗಿ ಅರ್ಥ ಆಗ್ತಿತ್ತು. ಸೊ ಅವ್ರ ಸೆಂಟೆನ್ಸ್ ಏನು ಬರೆದಿದ್ರು ಅದನ್ನು ಈಸಿಯಾಗಿ ನಾನು ಎಕ್ಸ್ಪ್ಲೇಷನ್ ಕೊಟ್ಟೆ. ಇಂಗ್ಲೀಷಲ್ಲಿ ಬರ್ಸಿದ್ದು ಸ್ವಲ್ಪ ಹೆಚ್ಚು ಕಡಿಮೆ ಇತ್ತು. ಸೊ ಅವರು ಸಜೆಸ್ಟ್ ಮಾಡಿದ್ರು ಇಲ್ಲ ಇವನು ಕನ್ನಡ ಮೀಡಿಯಮ್ಗೆ ಹಾಕಿ ಅಂತ ಹೇಳಿ ಸಜೆಸ್ಟ್ ಮಾಡಿದ್ರು. ಇದಕ್ಕೆ ಮೂಲ ಕಾರಣ ಏನಂತಂದರೆ ಬಹುಶಃ ನನಗನ್ಸೋದು ನಾವು ಇಡೀ ಭಾರತದಲ್ಲಿ ಹಿಂದೂ ಮುಸ್ಲಿಮ್ಸ್ ಅಂತ ಏನು ಒಂದು ಹಿಂದೂ ಮುಸ್ಲಿಮ್ಸ್ ಮಧ್ಯೆ ಏನು ಒಂದು ಗೆರೆ ಇದೆ, ಅದು ರಾಜಕೀಯ ಕಾರಣಕ್ಕೋ ಬೇರೆ ಯಾವ ಕಾರಣಕ್ಕೋ ಅದು ನನಗೆ ನಾನು ಅಷ್ಟು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂಡಿಲ್ಲ. ಆದರೆ ಹಿಂದೂ ಮುಸ್ಲಿಮ್ಸ್ ಬೆರೆಯಲ್ವಲ್ಲ, ಅವ್ರು ಬೆರೆಯಲ್ವಲ್ಲ ಎಸ್ಪೆಷಲಿ ಕರ್ನಾಟಕದಲ್ಲಿ ಅದು ಬೆರೀದೇ ಕಾರಣಕ್ಕೆ ಮುಸ್ಲಿಮ್ಸ್ ಬಹುಶಃ ಈ ಕನ್ನಡದ ಬಗ್ಗೆ ಅವ್ರಿಗೆ ಅಭಿಮಾನ ಇಲ್ಲದೆ ಇರುವಂಥ ಈ ಥರ ಪ್ರಸಂಗಗಳು ಈಗ ಅರ್ಥ ಆಗ್ತಿತ್ತು, ತುಂಬ ಕ್ಲಿಯರಾಗಿ ಅರ್ಥ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಾನೇ ಎಲ್ಲೋ ಒಂದ್ಸತಿ ಈಗ ನಾವು ಬೇರೆ ಜೊತೆ ಕನ್ನಡಿಗರ ಜೊತೆ ಬೆರೆತರೆ ಇವನು ಹಿಂದೂ ಅನ್ನೋ ಈ ಒಂದು ಬೇರೆದೇ ಒಂದು ಇದು ಕ್ರಿಯೇಟ್ ಆಗಿಬಿಟ್ಟಿದೆ ಟಿಪಿಕಲ್ ಮುಸ್ಲಿಮ್ಸಲ್ಲಿ, ಬೆಂಗಳೂರಲ್ಲಿ ಇರುವಂಥ ಮುಸ್ಲಿಮ್ಸಲ್ಲಿ. ಸಾಮಾನ್ಯವಾಗಿ ಅವ್ರು ಹಿಂಗೆ ಬೆರೆತರೆ ಅವ್ನು ಕನ್ನಡದವ್ರ ಜೊತೆ ಬೆರೆತರೆ ಇವನು ಹಿಂದೂ ಅಂತ ಹೇಳಿ ಆ ಥರದ ಪಟ್ಟಗಳನ್ನ ಇದಾಗಿದೆ. ಆದರೆ ಅದು ತಪ್ಪು. ಅದು ಈಗ ನಾನೇ ಒಬ್ಬ ಕನ್ನಡಿಗ ಅಂತ ಹೇಳಿ ಜಿಹಾದು ಅಲ್ಲ, ಜಿಹಾದ್ ಅದು ಬೇರೆ ಟೋಟಲ್ ಬೇರೆ ಕಾನ್ಸೆಪ್ಟ್. ಜಿಹಾದ್ ಅಲ್ಲ. ಅವ್ರು ಬರೀ ಅವ್ರ ಜೊತೆ ಬೆರೆತರೆ ಅದು ಅವ್ನು ಹಿಂದೂ ಅನ್ನೋ ಕಾನ್ಸೆಪ್ಟಲ್ಲಿ ಪಟ್ಟ ಕಟ್ಟೋ ಒಂದು ಪ್ರತೀತಿ ಇದೆ ಕರ್ನಾಟಕದಲ್ಲಿ. ಸೊ ಆದರೆ ಇಲ್ಲಿ ಕನ್ನಡ ಮಾತಾಡಿದ್ರೆ ಮುಸ್ಲಿಂ ಸಮುದಾಯದವರು ಕನ್ನಡ ಮಾತಾಡಿದ್ರೆ ಅವ್ರು ಯಾವುದೇ ಕಾರಣಕ್ಕೂ ಹಿಂದೂ ಆಗಲ್ಲ ಅನ್ನೋದ್ರ ಬಗ್ಗೆ ನಾವು ಮುಸ್ಲಿಮ್ಸರಿಗೆ ಮನವರಿಕೆ ಮಾಡಬೇಕು. ಈ ಸ್ಲಮ್ಗಳಲ್ಲಿ ಬೇರೆ ಮುಸ್ಲಿಮ್ಸ್ ಸಾಕಷ್ಟು ನಮ್ಮ ಕರ್ನಾಟಕದ ಬೆಂಗಳೂರಲ್ಲಂಥ ಮುಸ್ಲಿಮ್ಸ್ ಏರಿಯಾಗಳಲ್ಲಿ ಅವ್ರು ಕನ್ನಡ ಮಾತಾಡಿದ್ರೆ ಹಿಂದೂ ಆಗ್ಬಿಡ್ತಾರೆ ಅನ್ನೋ ಒಂಥರ ಊಹಾಪೋಹಗಳಿದೆ ಮುಸ್ಲಿಂ ಸಮುದಾಯದಲ್ಲಿ. ಅದಕ್ಕಿಂತ ದೊಡ್ಡದು ನೀವು ಮಾತಿನ ಆರಂಭದಲ್ಲೇ ಹೇಳಿದ್ರಲ್ಲ, ನಾವೆಲ್ಲರೂ ಕನ್ನಡಿಗರು ಅನ್ಕೊಂಡ್ರೆ ಮುಗೀತು. ಅದು ಆ ಮುಸ್ಲಿಮ್ಸಲ್ಲಿ ಅದನ್ನು ತಿಳಿಸ್ಬೇಕು. ಅವ್ರು ಕನ್ನಡ ಬಳಸಿದ್ರೆ ಅವರು ಹಿಂದೂ ಆಗಲ್ಲ ಅನ್ನೋ ಒಂದು ಫಸ್ಟು ಅದು ಹೋಗ್ಲಾಡಿಸ್ಬೇಕು ಅವರು. ಸೊ ಸಾಮಾನ್ಯವಾಗಿ ಕನ್ನಡ ಅನ್ನೋದು ನಮ್ಮ ಒಂದು ಭಾಷೆ. ಕನ್ನಡ ಅನ್ನೋದೇ ನಾನು ಒಂದು ಬೇರೆ ಇಂಟರ್ವ್ಯೂಗೆ ಹೋಗೋಕ್ಕಿಂತ ಮುಂಚೆ ಅವರು ನಿಮಗೆ ಕನ್ನಡದ ಮೇಲೆ ಏನು ಅಭಿಮಾನ ಅಂತ ಕೇಳಿದಾಗ ನಾನು ಅವ್ರಿಗೆ ಹೇಳಿದ್ದೆ, ಜಗತ್ತಿನಲ್ಲಿ ನಮ್ಗೆ 8ನೇ ಅದ್ಭುತ ಸಿಗದೆ ಇರ್ಬೋದು, ಆದರೆ ಕನ್ನಡ ಅನ್ನೋದೇ ನಮ್ಗೊಂದು ದೊಡ್ಡ ಅದ್ಭುತ ಅಲ್ವಾ. ಕನ್ನಡ ಅನ್ನೋದೇ ಒಂದು ದೊಡ್ಡ ಅದ್ಭುತ. ಸೊ ಅದ್ರ ಬಗ್ಗೆ ನಾವು ಆ ಮುಸ್ಲಿಮ್ಸಲ್ಲಿ ಪ್ರಚಾರ ಮಾಡಬೇಕು. ಸೊ ಅವರು ಕನ್ನಡ ಕಲ್ತ್ರೆ ಅವ್ರು ಕನ್ನಡಿಗರ ಜೊತೆ ಅವ್ರಿಗೆ ಯಾವುದೇ ಅವ್ರು ಹಿಂದೂ ಅಂತ ಆಗುವಂಥದ್ದು ಆ ಕಾನ್ಸೆಪ್ಟೇ ಇಲ್ಲ ಅನ್ನೋದನ್ನ ಅವ್ರು ನಾವು ಮನದಟ್ಟಣೆ ಮಾಡಬೇಕು. ಸೊ ಈ ನಿಟ್ಟಿನಲ್ಲಿ ನಾನು ಅಲ್ಲಿ ನಮ್ಮ ಮನೆ ಹತ್ರ ಇದ್ದಿದ್ದು ಒಂದು ತರಕಾರಿ ಅಂಗಡಿಯಲ್ಲಿ ಹೋಗಿ ಕೆಲಸಕ್ಕೆ ಸೇರ್ಕೊಂಡಿದ್ದೆ. ಅವರು ಮೂಲತಃ ನಾಗಮಂಗ್ಲದವರು. ಸೊ ಅಲ್ಲಿ ಹೋಗ್ತಾ ಬರ್ತಾ ಇರೋ ಕಾರಣಕ್ಕೆ ನನ್ನ ಕನ್ನಡ ತುಂಬ ಸುಲಭ ಆಗೋಗಿತ್ತು. ಸೊ ಅಲ್ಲಿಂದ ನಾನು 8ನೇ ಮಾಧ್ಯಮ ನನ್ನ ಪ್ರೌಢ ನಿಮಗೆಲ್ಲ ಗೊತ್ತು ಯಾಕಲ ಬರಲ್ಲ ಅದೆಲ್ಲ ಲೈಕ್. ಸೊ ಅಲ್ಲಿನ ಒಡನಾಟ ನನಗೆ ಅಲ್ಲಿಂದ ಕನ್ನಡ ಸುಲಭಗೊಳಿಸ್ತು. ಸೊ ನಾನು ಆಮೇಲೆ 8ನೇ ಕ್ಲಾಸಿಗೆ ಹೋದೆ. 8ನೇ ಕ್ಲಾಸಲ್ಲಿ ಸ್ವಲ್ಪ ಸ್ಟಾರ್ಟಿಂಗ್ ಭಾಳ ಕಷ್ಟ ಆಗಿತ್ತು ನನಗೆ. ಗಣಿತ ಅರ್ಥನೇ ಆಗ್ತಿರ್ಲಿಲ್ಲ, ಯಾಕಂದರೆ ಕಂಪ್ಲೀಟು ನನ್ನ ವಿಜ್ಞಾನ, ಸಮಾಜ ವಿಜ್ಞಾನ, ಗಣಿತ ಇವೆಲ್ಲ ನಾನು ಅಲ್ಲಿ ಕನ್ನಡದಲ್ಲಿ ಓದಬೇಕಾಗಿತ್ತು. ಇಲ್ಲಿ 1ರಿಂದ 7ನೇ ಕ್ಲಾಸ್ವರೆಗೂ ನಾನು ಉರ್ದು ಮಾಧ್ಯಮದಲ್ಲಿ ಓದಿರೋದು. ಫಾರ್ ಎಕ್ಸಾಂಪಲ್ ನಮ್ಮ ಮುಸ್ಲಿಮ್ಸ್ ಉರ್ದುವಲ್ಲಿ ಮಗ್ಗಿ ಹೆಂಗಿರುತ್ತೆ ಅಂತಂದರೆ ಏಕ್ದು ಅದು ವಿಚಾರ ತಿಂದು ವಿಚಾರದು ಆಟ್ ಪಾಂದು ಈ ಥರ ಮಗ್ಗಿ ಇರುತ್ತೆ. ಸೊ ಇಲ್ಲಿ ಹೋಗಿ ಅಲ್ಲಿ ಟೀಚರ್ಸು 2 4 3 6 8 4 ಈ ಥರ ಪಾಠ ಮಾಡಿದಾಗ ನನಗೇನು ಅರ್ಥನೇ ಆಗ್ತಿರಲಿಲ್ಲ. XYZ ಎಲ್ಲ ತಲೆಯಲ್ಲಿ ಬಂದ್ಬಿಡ್ತಾ ಇತ್ತು. ಸೊ ಈ ಒಂದು ಕಾರಣಕ್ಕೆ ನಾನು ಹೋಗಲ್ಲ ಅಂತ ಹಠ ಹಿಡಿದೆ ಮನೆಯಲ್ಲಿ. ನಮ್ಮ ಮನೆಯಲ್ಲಿ ನಾನು ಶಾಲೆಗೆ ಹೋಗಲ್ಲ, ನನಗೇನು ಅರ್ಥ ಆಗಲ್ಲ ಅಂತ ಹೇಳಿ. ಸೊ ನಮ್ಮಮ್ಮ ಭಾಳ ತಳಮಳದಿಂದ ಇವ್ನು ಹಿಂಗೆ ಹೋಗಲ್ಲ ಅಂತವನಲ್ಲ, ಶಾಲೆಗೆ ಹೋಗಲ್ಲ ಅಂತವನಲ್ಲ, ಏನು ಮಾಡಬೇಕು ಅಂತ ಹೇಳಿ ಹೋಗಿ ಹೋರಾಡಿದ್ರು. ಯಾರೋ ಸಿಕ್ಕಿದ್ರೆ ಕರ್ಕೊಂಬಂದು ಇವ್ನಿಗೆ ಏನಾದ್ರು ಒಂಚೂರು ಬೋಧನೆ ಮಾಡ್ತಾನೆ ಅಂತ ಹೇಳಿ. ನಾನು ಶಾಲೆಗೆ ಯಾವಾಗ ಹೋಗಲ್ಲ ಅವತ್ತಿನ ದಿವಸದ ನನ್ನ ಪ್ರಸಂಗ ಹೇಳ್ತಾರೆ ನಿಮಗೆ. ಹೋಗಲ್ಲ ಅಂತ ಹಟ್ಟು ಕುಂತೀನಿ, ಶಾಲೆಗೆ ಟೈಮ್ ಆಗೋಗಿದೆ. ನಾನು ಹೋಗಲ್ಲ ಅಂತ ಕುಂತಾಗ ನಮ್ಮಮ್ಮ ಮನೆ ಹೊರಗಡೆ ಹೋಗಿ ಯಾರು ಸಿಗ್ತಾರೆ, ಇವ್ನಿಗೆ ಏನಾದ್ರು ಬುದ್ಧಿವಾದ ಹೇಳಿ ಇವ್ನು ಮತ್ತೆ ಸ್ಕೂಲ್ಗೆ ಹೋಗಂಗೆ ಮಾಡಲಿ, ಇವ್ನು ಶಾಲೆಗೆ ಹೋಗಂಗೆ ಮಾಡಲಿ ಅಂತ ಹೇಳಿ ನಮ್ಮಮ್ಮನ ತಳಮಳ. ಅಲ್ಲಿ ಒಬ್ಬರು ಪರಿಚಯ ಇರೋ ಹುಡುಗಿ ಪಾಸ್ ಆಗ್ತಾ ಇತ್ತು. ಅವರು ಹೂವಿನ ವರ್ತನೆ ಮಾಡ್ತಾ ಇದ್ದಿದ್ದು. ಸಾಮಾನ್ಯವಾಗಿ ಹೂವು ತಂದು ಕೊಟ್ಟು ಹೂವು ಕಟ್ಕೊಳ್ಳೋ ಹೂವನ್ನ ತೊಗೊಂಡು ಹೋಗ್ತಾ ಇದ್ದಿದ್ದು. ಸೊ ಆ ಹುಡುಗಿ ಭಾಳ ಚೆನ್ನಾಗಿ ಓದ್ತಾ ಇದ್ಲು. ಸೊ ನಮ್ಮ ಫ್ರೆಂಡ್ ಅವ್ರ ಅಕ್ಕನ ಮುಖಾಂತರ ಆ ಹುಡುಗಿ ನಮ್ಮಮ್ಮ ನಮ್ಮ ಮನೆಗೆ ಕರ್ಕೊಂಬಂದರು. ಅವ್ರು ಕರ್ಕೊಂಬಂದು ಏನು ಅರ್ಥ ಆಗ್ತಿಲ್ಲ ಹೇಳು ಅಂತಂದರು. ನಾನು ಯಾವತ್ತೂ ಪುಸ್ತಕ ತೆಗ್ದೇ ಇರೋನು, ಪುಸ್ತಕ ತೆಗೆದು ಏನಕ್ಕೆ ಅರ್ಥ ಆಗದೆ ಇರೋ ಅಂತ ನೋಡಿದವನು ಆ ಗಣಿತ ಪುಸ್ತಕ ಎತ್ಕೊಂಡು
ಹಿಂಗೆ ಓಪನ್ ಮಾಡಿದೆ, ಅದರಲ್ಲಿ ನನಗೆ ಒಂದು ಭಾಗಕರದ ಉದಾಹರಣೆ 5×5 ಅಂತ ಒಂದು ಅಲ್ಲಿ ಉದಾಹರಣೆ ಮಾಡಿ ಆನ್ಸರ್ ಇಟ್ಟಿದ್ದಾರೆ. ಆ 5×5 ಹೇಗನ್ನ ನನಗೆ ಅರ್ಥ ಆಗ್ತಿಲ್ಲ. ಆ ಹುಡುಗಿಗೆ ಅರ್ಥ ಮಾಡ್ತಿದ್ವಿ, ಇವ್ನು ಮೊದಲಿನ 1ನೇ ಕ್ಲಾಸಿಂದ 7ನೇ ಕ್ಲಾಸ್ವರೆಗೂ ಉರ್ದು ಮೀಡಿಯಂ ಹೋಗಿದ್ದಾನೆ, ಇವ್ನಿಗೆ ಇನ್ನು ಕನ್ನಡ ಮೀಡಿಯಂಗೆ ಹಾಕಿದ್ದೀವಿ, ಇವ್ನಿಗೆ ತೊಂದರೆ ಅಂತಿದ್ದಾನೆ ಅಂತ ಹೇಳಿ. ಸೊ ಆ ತಾಯಿ ನನಗೆ ಒಂದು ಒಳ್ಳೆ ಸಿಂಪಲ್ ಟ್ರಿಕ್ ಹೇಳ್ಕೊಟ್ಲು. ಆ ಟ್ರಿಕ್ ಹೇಳ್ಕೊಟ್ಟಿದ್ದಕ್ಕೆ ಇವತ್ತು ನಾನು ಡಬಲ್ PG ಮಾಡಿದ್ದೀನಿ ಸರ್ ನಾನು. ಸೊ ನನಗೆ ಅಷ್ಟು ಹೆಮ್ಮೆ, ನಾನು ಡಬಲ್ PG ಮಾಡಿ ಒಂದು B.Ed ಮಾಡ್ಕೊಂಡು 3 ಡಿಪ್ಲೊಮಾ ಮಾಡ್ಕೊಂಡಿದ್ದೀನಿ. ಆ ಒಂದೇ ಒಂದು ಟ್ರಿಕ್ಸು ಬಹುಶಃ ನನ್ನ ಜೀವನದಲ್ಲಿ ಬರದೇ ಹೋಗಿದ್ರೆ ಸರ್ ಏನೂ ಇಲ್ಲ. ಅವ್ರ ಭಾಷೆಯಲ್ಲಿ ಗುಣಿಸ್ತಾ ನಿಮ್ಮ ಭಾಷೆಯಲ್ಲಿ ಗುಣಿಸ್ಕೊಂಡ್ರು. ಈಗ ನಾನು ಹೇಳಿದ ನನಗೆ ಎಕ್ಸಾಂಪಲ್ ಉರ್ದುಲ್ ಮಗ್ಗಿ ಎಗ್ದೋದು ವಿಚಾರದ ಮಗ್ಗಿ ಹೇಳಿದ್ನಲ್ಲ, ಅದು 5×5 ಬಂದಿದೆ. ನಾನು 5 ಅಂದ್ರೆ ನನಗೂ 25 ಆನ್ಸರ್ ಬರೋದಲ್ಲಿ. ಸೊ ಆ ಒಂದು ಟ್ರಿಕ್ಕು ನನಗೆ ತುಂಬ ಹೆಲ್ಪ್ ಆಯಿತು ಸರ್. ಸೊ ನಾನು 7ನೇ ಕ್ಲಾಸ್ವರೆಗೂ ಲೈಕ್ ಸ್ಕೂಲಲ್ಲಿ ಶಾಲೆಯಲ್ಲಿ ಲೀಡರ್ ಆಗಿದ್ದೆ, ಟಾಪರ್ ಆಗಿದ್ದೆ. ಭಾಷೆಯಲ್ಲಿ ಓದ್ಕೊಂಡ್ರು, ನನ್ನ ಮಲಯಾಳ ಭಾಷೆಯಲ್ಲಿ, ನಿನ್ನ ಮಾತೃಭಾಷೆಯಲ್ಲಿ ನೀನು ಗುಣಿಸ್ಕೊ ಅಂತ ಹೇಳಿದ್ರು. ಸೊ ಆ ಒಂದು ಟ್ರಿಕ್ ಅವರು ನಿನ್ನ ಮನಸ್ಸಲ್ಲೇ ಗುಣಿಸ್ಕೊ ಅಂತಂದ್ರು. ನಾನು ಆ ಕ್ಷಣಕ್ಕೆ 5 ಬಂದರೆ ನನ್ಗೆ ಮ್ಯಾಕ್ಸ್ ನನ್ನ ಮದ್ಗಿಗಳು ನನಗೆ ಗೊತ್ತಿರೋ ಕಾರಣಕ್ಕೆ 5 ಬಂದರೆ 25 ನನಗೆ ಅದು ಈಸಿಯಾಗಿ ಈ ನೆಕ್ಸ್ಟ್ ಸಮ್ಗಳು ನಾನು ಈಸಿಯಾಗಿ ಈಗ 9 ಎಷ್ಟು ಅನ್ನೋದು ನಾನೇ ಅಲ್ಲಿ ಹುಡುಕೊಂಡ್ಬಿಟ್ಟಿದ್ದೆ ಆನ್ಸರ್ಗಳನ್ನ. ಸೊ ಅಲ್ಲಿ ಸುಲಭವಾಗಿ ನಾನು ಆಮೇಲೆ ಅಲ್ಲಿ ಶಾಲೆ ನಾನು ಕಂಟಿನ್ಯೂ ಮಾಡಿದೆ. ಅಲ್ಲಿ ಸಾಮಾನ್ಯವಾಗಿ ಹೈಸ್ಕೂಲಲ್ಲಿ ಸಂಗೀತ ಟೀಚರ್ ಇರ್ತಾರೆ, ಆಮೇಲೆ ನಮ್ಮ ಕ್ರಾಫ್ಟ್ ಟೀಚರ್ ಇರ್ತಾರೆ, ಕರಕುಶಲ ಅಂತಲೇ ಅದು ಸ್ಪೆಷಲ್ ಸಬ್ಜೆಕ್ಟ್ ಇರುತ್ತೆ. ಸೊ ಆ ಟೈಮಲ್ಲಿ ಅವರು ಹಾಡನ್ನು ಹಾಡಿಸಿ ಪ್ರಾಕ್ಟೀಸ್ ಮಾಡ್ತಾಯಿದ್ರು. ಸೊ ಅಲ್ಲಿ ಸ್ವಲ್ಪ ಸ್ಲೈಟ್ಲಿ ನನಗೆ ಅಲ್ಲಿ ನಾವು ಹೆಂಗೆ ಹಾಡ್ತೀವಿ ಅದ್ರ ಮೇಲೆ ಒಂದು ಗ್ರೇಡ್ ಕೊಡ್ತಾರೆ, ABC ಅನ್ನೋದು. ಸೊ ನನಗೆ ಹೇಗೆ ಹೋಗ್ಬೇಕು ಅನ್ನೋ ಆಸೆ. ಸೊ ಬಿಗೆ ನಿಂತ್ಕೊಂಡ್ಬಿಡ್ತಾ ಇದ್ದೆ. ಸೊ ಅಲ್ಲಿಂದ ಒಂದು ಸಂಗೀತನೋ ಒಂದು ಸ್ವಲ್ಪ ಅಷ್ಟು ನಾಲೆಜ್. ಕರಕುಶಲ ಅಲ್ಲಿ ಕಲ್ತಾದ್ಮೇಲೆ ನನಗೆ ಕ್ರಿಯೇಟಿವಿಟಿ ಅನ್ನೋದು ಜಾಸ್ತಿ ಆಯಿತು. ಈ ಫಾರ್ ಎಕ್ಸಾಂಪಲ್ ಹತ್ತಿಯಲ್ಲಿ ಒಂದು ಗೊಂಬೆ ಅಂತ ಮಾಡುವಂಥದ್ದು, ಉಲನಲ್ಲಿ ಬೇರೆ ಬೇರೆ ಕುರೇಶ ವರ್ಕ್ಗಳನ್ನ ಮಾಡುವಂಥದ್ದು, ಅಲ್ಲಿ ಬೇರೆ ಬೇರೆ ಕೆಮಿಕಲ್ಸ್ನ ಮಿಕ್ಸ್ ಮಾಡಿ ಏನೋ ಒಂದು ಲಿಕ್ವಿಡ್ ಸೋಪ್ ಮಾಡುವಂಥದ್ದು, ಸೋಪ್ ಪೌಡರ್ಗಳನ್ನ ಮಾಡುವಂಥದ್ದು, ಈ ಥರದ್ದೆಲ್ಲ ಅಲ್ಲಿ ಜ್ಞಾನ ತೊಗೊತಾ ಇದ್ದೆ. ಸೊ ಅಲ್ಲಿ ಹಂಗೆ ಕಾಂಪಿಟೇಷನ್, ಪ್ರತಿಭಾ ಕಾರಂಜಿ ಕಾಂಪಿಟೇಷನಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಎಕ್ಸಾಂಪಲ್ ರಂಗೋಲಿ ಅಂತ ಹೇಳ್ಬಿಟ್ಟು. ಸೊ ಆಮೇಲೆ ಜನಪದ ಕುಣಿತಕ್ಕೆ ಅಂತ, ಜನಪದ ನೃತ್ಯಕ್ಕೆ ಅಂತಲೇ ಒಂದು ಟೀಮ್ ಜೊತೆ ಸೇರ್ಕೊಂಡು ಡ್ಯಾನ್ಸು ಮಾಡಿದ್ದೆ, ಮುಂಜಾನೆದು ಕುಂಬಾರಣ ಅಂತ ಹೇಳ್ಬಿಟ್ಟು. ನನ್ನ ಪ್ರೌಢಶಾಲೆ ಶಿಕ್ಷಣದ 8ರಿಂದ 10ನೇ ಕ್ಲಾಸ್ ಓದ್ದೆ ಆ ಸಂದರ್ಭದಲ್ಲಿ. ಆಮೇಲೆ ಅಲ್ಲೇ ನಮ್ಮ ಕಾಲೇಜಲ್ಲಿ ಒಂದು ನಾಟಕ, ನಮ್ಮ ಶಾಲೆಯಲ್ಲಿ ಒಂದು ನಾಟಕನೂ ಮಾಡಿದರು, ಕೈಕಿ ಅಂತ ಹೇಳಿ. ಅದರಲ್ಲಿ ನಾನು ದಶರ ಪಾತ್ರ ಕೂಡ ಮಾಡಿದ್ದೆ. ಸೊ ಅಲ್ಲಿಂದ ನಮ್ಗೆ ಇಸ್ಕಾನ್ ಕರ್ಕೊಂಡು ಹೋಗ್ತಾ ಇದ್ರು ಕಾಂಪಿಟೇಷನ್ಸ್ಗೆ. ಸೊ ಅಲ್ಲಿ ಭಗವದ್ಗೀತೆ ಶ್ಲೋಕಗಳನ್ನ ನಾವು ಓದ್ಕೊಂಡು ಅದರ ಅರ್ಥಗಳನ್ನ ಹೇಳುವಂಥ ಒಂದು ಕಾಂಪಿಟೇಷನ್ ನಡೆಸ್ತಾ ಇದ್ರು ಇಸ್ಕಾನ್ ಅವರು. ರಂಗೋಲಿ ಕಾಂಪಿಟೇಷನ್ ನಡೆಸ್ತಾ ಇದ್ರು ಸರ್. ಹೌಸಿಂಗ್ ಬೋರ್ಡ್ ಸರ್, ಗೋವಿಂದರಾಜನಗರ, ಮಾಗಡಿ ರಸ್ತೆ. ಸೊ ಅಲ್ಲಿಂದ ನಾನು ನನ್ನ ಪ್ರೌಢ ಶಿಕ್ಷಣ ಕಂಟಿನ್ಯೂ ಮಾಡಾದ್ಮೇಲೆ ನಾನು PUC ಮಾಡಿದೆ. PUC ಮಾಡಾದ್ಮೇಲೆ ನಾನು BBM ಡಿಗ್ರಿ ಮಾಡ್ಕೊಂಡಿದ್ದು. ಸೊ ನಾನು PUC ಮಾಡ್ತಿರೋ ಸಂದರ್ಭದಲ್ಲಿ PG 3 ಡಿಪ್ಲೊಮಾ. ಹೌದು ಸರ್. ಒಂದು B.Ed ಏನಾಗಬೇಕು ಅಂತ ಓದಿದ್ರೆ ಇದೆಲ್ಲ ಜ್ಞಾನ ಸಂಪಾದನೆ ಮಾಡ್ಕೊಬೇಕು ಅಂತ ಹೇಳಿ. ಹೌದಾ? ಸಂಪಾದನೆ ಮಾಡ್ಕೊಂಡು ನಮ್ಮ ಬದುಕನ್ನು ನಾವು ಕಟ್ಕೊಬೇಕು ಅಂತ ಹೇಳಿ. ಹೌದಾ? ಡೊಳ್ಳು ಕಲಾವಿದನಾಗಿ ಇಷ್ಟು ಓದ್ಬೇಕಾ? ಕಲಾವಿದರು ಓದಬೇಕು ಅವಾಗಲೇ. ಈಗ ನಾನು ಎಲ್ಲೋ ಒಂದು ಕಡೆ ನಾನು ನೋಡೋಕ್ಕೆ ಹೋದರೆ, ನಾನು ಸಾಮಾನ್ಯವಾಗಿ ಒಬ್ಬ ಡೊಳ್ಳು ಕೊಣಾವಿದನಾಗಿದ್ದರೆ, ಡೊಳ್ಳು ಕೊಣಾವಿದ ಅಂತ ಇದ್ಬಿಟ್ಟಿದ್ರೆ, ವಿದ್ಯಾರ್ಥಿ ನನ್ನ ಹತ್ರ ಇಲ್ಲದೆ ಹೋಗಿದ್ರೆ, ನಾನು ಸಮಾಜ ಜೊತೆ ನನಗೆ ಬೇಕಾಗಿರೋ ದಕ್ಕಿಸ್ಕೊಳ್ಳೋಕೆ ಭಾಳ ಕಷ್ಟ ಆಗ್ಬಿಡ್ತಿತ್ತು. ನಾನು ಓದದೇ ಹೋಗಿದ್ರೆ, ಶಿಕ್ಷಣ ಪಡೆಯದೇ ಹೋಗಿದ್ದಿದ್ರೆ. ಜಾನಪದ ವಿಶ್ವವಿದ್ಯಾನಿಲಯದ ಸಿಂಡಿಕೇಟ್ ಸದಸ್ಯನ ಕೂಡ ಇದ್ರಿ. ಹೌದು. ಅದು ನಿಮ್ಮ ವಿದ್ಯೆಗೆ ಸಂದಂಥ ಗೌರವ ಅಂತ ಕಾಣುತ್ತೆ, ನಿಮ್ಮ ಕಲೆಗೆ ಕಲೆಗೆ ಸಂದಂಥ ಗೌರವ. ಹೌದಾ? ಹೌದು. ಈಗ ನಮ್ಮ ಬೇಕಾದಷ್ಟು ಎಕ್ಸಾಂಪಲ್ಗಳಿದೆ. ಈಗ ನೀವು ಹೇಳ್ದಂಗೆ ಒಬ್ಬ ಡೊಳ್ಳು ಕುಣಿತ ಕಲಾವಿದನಿಗೆ ವಿದ್ಯೆ ಅವಶ್ಯಕತೆ ಇದೆ ಅಂತ ಕೇಳಿದ್ರಲ್ಲ, ಕಲಾವಿದರಿಗೆ ವಿದ್ಯೆ ಇಲ್ಲದೆ ಇದ್ರೂ ಅವ್ರನ್ನ ಸಿಂಡಿಕೇಟ್ ಮೆಂಬರ್ ಮಾಡುವಂಥದ್ದು, ಜನಪದ ಕಡೆಗಳನ್ನ, ಬೇರೆ ಬೇರೆ ಅಕಾಡೆಮಿಗಳನ್ನ ಅಧ್ಯಕ್ಷರ ಮಾಡುವಂಥದ್ದು ಸಾಕಷ್ಟು ಇತಿಹಾಸಗಳನ್ನ ನೋಡಿದ್ದೀವಿ. ಆದರೆ ಅದು ಕಲೆಗೆ ಗೌರವ. ಮಂಜಮ್ಮ ಜೋಗತಿ ಅವರನ್ನ ಉದಾಹರಣೆ ತಗೋಬೋದು ಬೇಕಾದರೆ. ಸೊ ನನಗೆ ನಮ್ಮ ಮಲ್ಲೇಶ್ವರಂ ಕ್ಷೇತ್ರದ ಶಾಸಕರು ಅವರ ಒಂದು ಕೃಪಾ ಕಟಾಕ್ಷದಿಂದ ನಾನು ಡೊಳ್ಳು ಕುಣಿತ ಪ್ರದರ್ಶನ ಮಾಡಿದ್ನ ಅವ್ರು ತುಂಬ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದ್ರು. ಅಶ್ವಥ್ ನಾರಾಯಣ್ ಅವರು ತುಂಬ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿ, ನನ್ನ ಮಾವನವ್ರು ಸ್ವಲ್ಪ ಆಪ್ತವಾದ್ರಿಂದ ಅವರು ನನ್ನ ಕಲೆಗೆ ಅಲ್ಲಿ ಅವ್ರ ಡಿಗ್ರಿ ಬಹುಶಃ ನನಗೆ 100% ಗೊತ್ತಿದೆ. ಅವರು ನನ್ನ ಡಿಗ್ರಿಗಳನ್ನ ಕೌಂಟ್ ಮಾಡಿಲ್ಲ. ಅವ್ರು ನಾನು ಲೈಕ್ ಒಂದು ತಂಡ, ಒಂದು 15-20 ಜನ ತಗೊಂಡು ನಾನು ಒಂದು ಡೊಳ್ಳು ಕುಣಿತ ತಂಡನ ಲೀಡ್ ಮಾಡಿದ್ದೆ, ನಾನೇ ಪರ್ಫಾರ್ಮ್ ಮಾಡಿದ್ದೆ, ನಾನು ಅವ್ರ ಜೊತೆ ಪ್ರದರ್ಶನ ಮಾಡಿದ್ದೆ, ಹುಡುಗರ ಜೊತೆ. ಸೊ ಅವ್ರು ಕಣ್ಣಾರೆ ಅದನ್ನು ಒಂದು 5 ನಿಮಿಷ ನೋಡಿ, ಆಮೇಲೆ ನಮ್ಮ ಅವ್ರು ಕಾಲ್ ಮಾಡಿ ಕಳಿಸಿರಿ ನಿಮ್ಮ ಹಳ್ಳಿಮಯ್ಯ ಅವರ ಒಂದು ಪ್ರೊಫೈಲ್ನ ಅಂತ ಹೇಳಿ, ಸೊ ಅಲ್ಲಿಂದ ನನಗೆ ಜನಪದ ವಿಸಿಗೆ ಅವರು ಉನ್ನತ ಶಿಕ್ಷಣ ಸಚಿವರಾಗಿದ್ದಾಗ ಅದನ್ನು ಮಾಡಿಕೊಟ್ಟಿದ್ದು. ಸೊ ನನಗೆ ಗೊತ್ತಿರೋ ಮಟ್ಟಿಗೆ ನಾನು ಕರ್ನಾಟಕಕ್ಕೆ ತುಂಬ ಯಂಗೆಸ್ಟ್ ಸಿಂಡಿಕೇಟ್ ಮೆಂಬರ್ ಅಂತ ನನ್ನ ಭಾವನೆ. ಯಂಗೆಸ್ಟ್ ಏಜಲ್ಲಿ ಕೃಪಾ ಕಟಾಕ್ಷ ಅನ್ನೋದಕ್ಕಿಂತ ಕಲೆಗೆ ಒಂದು ಸಂದ ಗೌರವ ಅಂತ ಒಂದು ಅನ್ಕೋಬಹುದು ಅಂತ. ಅದು ಅದೇ
ಕಲೆಗೆ ಒಂದು ಚಂದ ಗೌರವನೇ ಅದು. ಏನು PG ನಿಮ್ಮದು? ಸರ್ ನಾನು ಆ್ಯಕ್ಚುಲಿ M.Com ಮಾಡಿ ಆಮೇಲೆ ಮೇನ್ ಡ್ರಾಮಾ ಮಾಡ್ಕೊಂಡಿದ್ದೆ ಸರ್. ಮೇನ್ ಡ್ರಾಮಾ? ಹೌದು. M.Com ಜೊತೆಗೆ? M.Com ಮುಗಿಸ್ಕೊಂಡು M.Com ಮುಗಿಸ್ಕೊಂಡಾದ್ಮೇಲೆ ನಾನು B.Ed ಮುಗಿಸ್ಕೊಂಡೆ. ಡಿಪ್ಲೊಮಾಗಳೇನು? ಡಿಪ್ಲೊಮೊ ಬಂದು ನಂದು ಜನಪದ ಡಿಪ್ಲೊಮೊ ನಮ್ಮ ಜನಪದ ಲೋಕದಲ್ಲಿ. ಆಮೇಲೆ ಜೊತೆಗೆ ನಮ್ಮ ಹಂಪಿ ವಿಶ್ವವಿದ್ಯಾಲಯದಿಂದ PG ಡಿಪ್ಲೊಮಾ ಇನ್ ನಾಟಕ ಅಂತ ಹೇಳ್ಬಿಟ್ಟು ಸ್ನಾತಕೋತ್ತರ ನಾಟಕ ಕಲೆ. ಆಮೇಲೆ ನಾನು ನಮ್ಮ ಜನಪದ ಯೂನಿವರ್ಸಿಟಿಯಿಂದ ನಮ್ಮ ಜನಪದ ವಿಷಯದಿಂದನೇ ಮಹದೇಶ್ವರ ಬೆಟ್ಟದಲ್ಲಿ ಡಿಪ್ಲೊಮಾ ಇನ್ ಡೊಳ್ಳುಕುಣಿತ ಸರ್ಟಿಫಿಕೇಟ್ ಕೋರ್ಸ್ ಅಂತ ಇದೆ, ಅದನ್ನು ಮುಗಿಸ್ಕೊಂಡಿದ್ದೆ. ಸೊ ನಾನು PUC ಮಾಡ್ತಿರೋ ಸಂದರ್ಭದಲ್ಲಿ ನಾನು PUC ಮಾಡಿದ್ದು ಸರ್ಕಾರಿ ಗಂಗಮತಿಮಯ ಪದವಿ ಪೂರ್ವ ಕಾಲೇಜ್ ಶಿವನಹಳ್ಳಿ, ರಾಜಾಜಿನಗರ ಕ್ಷೇತ್ರ ಅದು. ಸೊ ಅಲ್ಲಿ ಈ ಜನಪದ ಜಾತ್ರೆ ಅನ್ನೋ ಕಾನ್ಸೆಪ್ಟಲ್ಲಿ ಒಂದು ಮೆರವಣಿಗೆ ನಡೀತು. ಸೊ ಅಲ್ಲಿ ಸಾಕಷ್ಟು ತಂಡಗಳು ಭಾಗವಹಿಸಿತ್ತು. ನಾನು ಒಂದೊಂದು ತಂಡಗಳನ್ನ ಪ್ರದರ್ಶನ ನೋಡ್ತಾ ಹೋದಾಗ ನಂಗೆ ತುಂಬ ಸೆಳೆದಿದ್ದು, ನಾನು ತುಂಬ ಹೊತ್ತು ನಿಂತ್ಕೊಂಡು ನೋಡಿದ್ದು ಡೊಳ್ಳು ಕುಣಿತ. ಹಿದಾಯತ್ ಅವರೇ, ಈಗ ಒಂದೊಂದು ಧರ್ಮದ ಆಚರಣೆಗಳು, ಒಂದೊಂದು ಧರ್ಮದ ಪರಂಪರೆಗಳು ಬೇರೆ ಬೇರೆ ಇರ್ತವೆ. ಈಗ ನೀವು ರಂಜಾನು, ಬಕ್ರೀದು ಅಥವಾ ಮೊಹರಮ್ಮು ಈ ಸಂಸ್ಕೃತಿಯಲ್ಲಿ ಬೆಳೆದು ಬಂದಿರ್ತೀರಿ. ಈಗ ನಮ್ಮ ಜಾನಪದ ಕಲೆಗಳನ್ನು ಪ್ರಮುಖವಾಗಿ ಬಳಸ್ತಕ್ಕಂಥದ್ದು ನಮ್ಮ ದೇವರ ಉತ್ಸವಗಳಲ್ಲಿ, ಊರಹಬ್ಬಗಳಲ್ಲಿ ಇಂಥ ಕಡೆ ಬಳಸ್ತೀವಿ ಜಾಸ್ತಿ. ಹೇಗೆ ನಿಮ್ಮ ಮೇಲೆ ಪ್ರಭಾವ ಬೀರ್ತು ಈ ಒಂದು ಜನಪದ ಕಲೆ ಅಂತ? ಸರ್ ಅದೇ ನಾನು PUC ಓದ್ತಿದ್ದಾಗ ರಾಜಾಜಿನಗರ ಕ್ಷೇತ್ರದಲ್ಲಿ ಜನಪದ ಜಾತ್ರೆ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಒಂದು ಮೆರವಣಿಗೆ ನಡೀತು. ಜನಪದ ಜಾತ್ರೆ, ಜನಪದ ಜಾತ್ರೆಯಲ್ಲಿ ಮೆರವಣಿಗೆ, ತಂಡಗಳ ಮೆರವಣಿಗೆ ನಡೀತು. ಸೊ ಆ ಮೆರವಣಿಗೆ ನಡೆದಾಗ ನಾನು ನಿಂತ್ಕೊಂಡು ಆ ತಂಡಗಳ ಪ್ರದರ್ಶನಗಳನ್ನ ನೋಡಿದೆ. ಬೀದಿಯಲ್ಲಿ ನಿಂತ್ಕೊಂಡು ನೋಡಿದಾಗ ನನಗೆ ಅಲ್ಲಿ ಕಂಸಾಳೆ ತಂಡದವರು ಕಾಲಿಗೆ ಮರಗಾಲ್ ಕಟ್ಕೊಂಡು ಪ್ರದರ್ಶನ ಮಾಡ್ತಾ ಇದ್ದಿದ್ದು. ಈಗ ಸಾಮಾನ್ಯವಾಗಿ ನಮ್ಗೆ ಕಾಣಿಸಲ್ಲ. ನನಗೆ ಅವಾಗ ನೋಡಿ ನನಗೆ ಇವತ್ತಿಗೂ ಜ್ಞಾಪಕ ಇದೆ. ಅವ್ರ ಕಂಸಾಳೆನೇ ಕಾಲಿಗೆ ಮರ ಕಟ್ಕೊಂಡು ಮಾಡ್ತಾ ಇದ್ದಿದ್ದು ನನಗೆ ಈಗಲೂ ಕಣ್ಣಲ್ಲಿದೆ. ಆ ಬೇರೆ ಬೇರೆ ತಂಡಗಳ ಪ್ರದರ್ಶನದಲ್ಲಿ ತುಂಬ ಸೆಳೆದು ಡೊಳ್ಳು ಕುಣಿತ. ಯಾರು ಮಾಡ್ತಿದ್ರು ಅವಾಗ ಡೊಳ್ಳನ್ನ? ಅದನ್ನ ಅದರ ಕಲಾವಿದ ಯಾರಂತ ಗೊತ್ತಿಲ್ಲ. ಹುಡುಕೋ ಪ್ರಯತ್ನ ಮಾಡಿದವ್ರು ಯಾರು ಅಂತ ಇಲ್ಲ. ಅದು ನನ್ನ ಪ್ರೂಫೇ ಇಲ್ವಲ್ಲ ಸರ್, ನನ್ನ ಹತ್ರ ಮೊಬೈಲ್ ಇರಲಿಲ್ಲ, ವಿಡಿಯೋನು ಇಲ್ಲ. ನಿಮ್ಗೆ ತರಿಸ್ಕೊಡ್ತೀನಿ ಅದನ್ನ. ಸೊ ನಾನು ರಾಮ ಮಂದಿರ ಗ್ರೌಂಡ್ ನಡೀತಲ್ಲ ಜನಪದ ಜಾತ್ರೆ, ಆ ಉತ್ಸವ. ಹೌದು. ಸೊ ನೆಲನವರು ಇದ್ದಾಗ ಸೊ ನಾನು ಅಲ್ಲಿ ಕಲಾವಿದರ ಪ್ರದರ್ಶನ ನೋಡಿದೆ. ಅವ್ರ ಗತ್ತು ಗಾಂಭೀರ್ಯ, ಅವ್ರು ಕುಣಿತಾ ಇದ್ದಿದ್ದು, ಅವರ ಪ್ರದರ್ಶನ ನೋಡಿ ಅಲ್ಲಿ ನೋಡಿ ನಾನು ಮಾರು ಹೋಗಿದ್ದೆ. ಅಲ್ಲಿ ನನಗೆ ತುಂಬ ಸೆಳೆದಿದ್ದು ಡೊಳ್ಳು ಕುಣಿತ. ಸೊ ಅದಾದ್ಮೇಲೆ ನಾನು ಡಿಗ್ರಿ ಮಾಡ್ತಿದ್ದಾಗ ನಮ್ಮ ಕಾಲೇಜಲ್ಲಿ ಈ ಥರ ಜನಪದ ಕಲೆಗಳನ್ನ ಕಲ್ತ್ಕೊಬೋದು ಅಂತಂದರೆ ಒಂದು ಕ್ಯಾಂಪ್ ನಡೀತಾ ಇದೆ, ಬರ್ಬೋದು ಅಂತ ಹೇಳ್ಬಿಟ್ಟು ಅದು ಆರ್ಗನೈಸ್ ಮಾಡಿರೋ ಇವರು ಲೆಟರ್ ಕಳಿಸಿದ್ರು ಕಾಲೇಜ್ಗೆ. ಸೊ ನಮ್ಮ ಕಾಲೇಜಲ್ಲಿ ಸಾಮಾನ್ಯವಾಗಿ ಫ್ರೆಂಡ್ಸ್ ಎಲ್ಲ ಮಾತಾಡ್ಕೊಂಡ್ವಿ, ಒಂದು 5 ಜನ ಹೋಗೋಣ ಅಂತ. ಕೊನೆಗೆ ಅವರೆಲ್ಲ ಕೈ ಕೊಟ್ಟು ನಾನು ಒಬ್ಬನೇ ಉಳ್ಕೊಂಡಿದ್ದು. ಸೊ ಅದು ಆರ್ಗನೈಸ್ ಮಾಡಿದ್ದು ಯುವಜನ ಮತ್ತು ಸೇವಾ ಕ್ರೀಡಾಲಯಕ್ಕೆ ಮತ್ತು ಮಾತೃಭೂಮಿ ಯುವಕರ ಸಂಘ ಅಂತ ಹೇಳಿ. ಸೊ ಅವರಲ್ಲಿ ಕುಂಬಳಗೂಡಲ್ಲಿ ಕ್ಯಾಂಪ್ ಆರ್ಗನೈಸ್ ಮಾಡಿದ್ದು, ತರಬೇತಿ ಶಿಬಿರ, ಜನಪದ ಕಲೆಗಳ ತರಬೇತಿ ಶಿಬಿರ. ಸೊ ನಾನು ಫಸ್ಟ್ ಹೋಗಿ ಸಾಮಾನ್ಯವಾಗಿ ಆ ಶಿಬಿರ ಹೇಗಿರುತ್ತೆ ಅಂತ ನೋಡಿ ಫಸ್ಟ್ ಹೋಗಿ ನೋಡ್ಕೊಂಬಂದೆ. ಸಾಮಾನ್ಯವಾಗಿ ನಮ್ಮ ಊಹೆಗಿಂತ ಅಲ್ಲಿ ಬೇರೆನೇ ಇತ್ತು. ಈಗ ಊಹೆಗಳಲ್ಲಿ ಹೆಂಗಿರುತ್ತೆ ಅಂದರೆ ಟೆಂಟು, ಕ್ಯಾಂಪ್ ಅಂದ್ರೆ ಟೆಂಟು, ಶಿಬಿರ ಅಂದರೆ ಟೆಂಟು, ಅಲ್ಲಿ ವ್ಯವಸ್ಥೆಗಳಿರಲ್ಲ, ಸೋಷಲೈಸ್ ವ್ಯವಸ್ಥೆಗಳಿರಲ್ಲ, ಹಾಸಿಗೆ ವ್ಯವಸ್ಥೆ ಇರಲ್ಲ ಅಂತ ಅಂದಾಗ ಅಲ್ಲಿಗೆ ಹೋಗಿ ನೋಡಿದಾಗ ಕಂಪ್ಲೀಟ್ಲಿ ಇಂಡಿವಿಜುವಲ್ ಬೆಡ್ ವ್ಯವಸ್ಥೆ ಇದೆ, ನಿಮಗೆ ಸೋಷಲೈಸ್ ವ್ಯವಸ್ಥೆ ಇದೆ. ಸೊ ಇದನ್ನೆಲ್ಲ ನೋಡಿ ನಾನು ಅವರು ಡಿವೈಡ್ ಮಾಡೋಕ್ಕಿಂತ ಮುಂಚೆ ನಾನೇ ಢೊಲ್ ಎತ್ಕೊಂಡು ಹೋದೆ. ಸೊ ಅಲ್ಲಿ ಢೊಲ್ ಕಳಿಸ್ತಾ ಇರೋ ಗುರುಗಳು ಅವರು ದುರ್ಗಪ್ಪ ಅಂತ ಹೇಳಿ, ಶಿವಮೊಗ್ಗದವರು, ಮೂಲದ ಸೊರಬ ತಾಲೂಕು ಅವರು ತುಂಬ ಆತ್ಮೀಯವಾಗಿ ನನ್ನನ್ನು ಬಾರಪ್ಪ ನೀನೊಂದು ಕುರಿ ಬಂದೆ ಬಾ ಅಂತ ಹೇಳ್ಬಿಟ್ಟು ವೆಲ್ಕಮ್ ಮಾಡ್ಕೊಂಡ್ರು, ಸ್ವಾಗತ ಮಾಡ್ಕೊಂಡ್ರು ಆ ತಂಡಕ್ಕೆ. ಸೊ ನಾನು ಹೋಗಿ ಕಲ್ತ್ಕೊಂಡೆ. ನಾನು ಅಲ್ಲಿ ಬಟ್ಟೆಗಳು ತೊಗೊಂಡು ಹೋಗಿದ್ದ ಕಾರಣಕ್ಕೆ ನಾನು ಮತ್ತೆ ಮನೆಗೆ ವಾಪಸ್ ಬಂದು ನನಗೆ ಅವಾಗಲೇ ಅನಿಸಿತ್ತು, ನಾನು ಡೊಳ್ಳು ಕುಣಿತ ಕಲಿಯಕ್ಕೆ ಹೋಗ್ತಾ ಇದ್ದೀನಿ ಅಂದರೆ ನನ್ನ ತಂದೆ ತಾಯಿಗಳಿಗೆ ಖಂಡಿತ ನನಗೆ ಈ ಮಾತಿಗೆ ಕೊಡ್ತಾ ಇರಲಿಲ್ಲ. ಬಹುಶಃ ನಾನು ನಮ್ಮ ತಂದೆ ಹತ್ರ ಒಂದು ಕಪಾಳಕ್ಕೆ ಒಂದು ಎಟ್ಟು ತಿಂತಾ ಇದ್ದೆ ಅನ್ನೋದು ನನಗೆ ಅದು ಇತ್ತು. ಸೊ ನಾನು ಇಲ್ಲೇನೋ ಸುಳ್ಳು ಹೇಳಬೇಕು ಅಂತ ಹೇಳಿ ಓರಿಯೆಂಟೇಷನ್ ಕ್ಯಾಂಪು ಕಾಲೇಜಿಂದ ಆರ್ಗನೈಸ್ ಮಾಡಿದ್ದಾರೆ, ಹೋಗ್ಬೇಕಂತ ಹೇಳಿ ಸುಳ್ಳು ಹೇಳಿ ಕ್ಯಾಂಪಿಗೆ ಹೋದೆ ನಾನು. ಶನಿವಾರ ಕ್ಯಾಂಪಲ್ಲಿ ಪ್ರಾಕ್ಟೀಸ್ ಆಯಿತು. 5 ದಿವಸದ ಕ್ಯಾಂಪ್ ಅದು. ಸೊ ಶನಿವಾರದ ಕ್ಯಾಂಪ್ ಪ್ರಾಕ್ಟೀಸ್ ಮುಗೀತು, ಭಾನುವಾರನೂ ಪ್ರಾಕ್ಟೀಸ್ ನಡೀತಾ ಇತ್ತು. ಸೊ ತೊಡೆ ನೋವ್ತಾ ಇದೆ ಅಂತ ಹೇಳಿ ಹೋಗಿ ಕೂತ್ಕೊಂಡ್ಬಿಟ್ಟೆ ನಾನು. ಇಲ್ಲ ತೊಡೆ ನೋವ್ತಾ ಇದೆ ಅಂತ ಹೇಳ್ಬಿಟ್ಟು ಜನರಲ್ಲಾಗಿ ಅವ್ರು ಮಾತಾಡ್ಸಿದ್ರು ನನಗೆ, ಎಲ್ಲಿ ಮಾಡ್ತಿದ್ದೆ ಎಲ್ಲ ಮಾತಾಡ್ಸಾದ್ಮೇಲೆ ಅವ್ರು ಒಂದೇ ಒಂದು ಮಾತು ಹೇಳಿದ್ರು. ಅದು ನಂಗೆ ತುಂಬ ಪ್ರೇರಣೆಯಾಗಿ ನಾನು ಅಲ್ಲಿಂದ ಮತ್ತೆ ನನ್ನ ಕಲಿಕೆನ ಮುಂದುವರಿಸಿದೆ. ಅವ್ರು ಹೇಳಿದ್ರು, ಡೊಳ್ಳು ಕುಣಿತ ಅನ್ನೋದು ಗಂಡು ಕಲೆ, ಕಲ್ತ್ಕೊಂಡು ಹೋಗಿ ನಿಮ್ಮ ಕಾಲೇಜಲ್ಲಿ ಬಾರಿಸು, ಇಡೀ ಕಾಲೇಜಿಗೆ ನಡ್ಕೋಗುತ್ತೆ ಅಂತಂದರು. ಸೊ ಆ ಮಾತು ನಂಗೆ ತುಂಬ ಸ್ಫೂರ್ತಿದಾಯಕ ಆಯಿತು. ಸೊ ನಾನು ಯಾಕಂದರೆ ನಾನು ಅಲ್ಲಿ ನೋಡಿದ್ನಲ್ಲ, ಕಲಾವಿದರ ಪ್ರದರ್ಶನ ನೋಡಿದ್ದೆನಲ್ಲ, ಅದನ್ನು ಅಲ್ಲಿ ಟ್ಯಾಲಿ ಮಾಡಿ ನಾನು ಮತ್ತೆ ಅಲ್ಲಿಂದ ನನ್ನ ತರಬೇತಿ ಕಂಪ್ಲೀಟ್ ಮಾಡಿಕೊಂಡೆ. ಸೊ ಅಲ್ಲಿ ಪ್ರದರ್ಶನ ಕಲಿತು ಪ್ರದರ್ಶನ ಮಾಡಾದ್ಮೇಲೆ ಆ ತಂಡದ ಭಾಗವಾಗಿದ್ದೆ.
ಸೊ ಭಾಗವಾಗಿದ್ದಾದ್ಮೇಲೆ ನನಗೆ ಇಲ್ಲ ನಂದೇ ತಂಡ ಮಾಡ್ಕೊಂಡು ಹೊರಗೆ ಬರಬೇಕಂತ ಅನಿಸ್ತು. ಸೊ ನಾನು ಡಿಗ್ರಿ ಮುಗಿಸ್ಕೊಂಡಾದ್ಮೇಲೆ ನಾನು ನನಗೆ ಅಲ್ಲಿ ಬೆಂಗಳೂರು ವಿಶ್ವವಿದ್ಯಾಲಯದ ಅಲ್ಲಿ ಬೆಂಗಳೂರು ವಿಶ್ವವಿದ್ಯಾಲಯದ ಒಂದು ಸ್ನಾತಕೋತ್ತರ ಕೇಂದ್ರ ಇದೆ, PG ಸೆಂಟರ್ ಕೋಲಾರ ಅಂತ ಹೇಳ್ಬಿಟ್ಟು, ಅಲ್ಲಿ ನಾನು MCOM ಮಾಡಿದ್ದು. ಸೊ ಅಲ್ಲಿ ಮುಗಿಸ್ಕೊಂಡು ಬೆಂಗಳೂರಿಗೆ ಬಂದಾದ್ಮೇಲೆ ಅಲ್ಲಿ ನಾನು MCOM ಮಾಡ್ತಿದ್ದ ಸಂದರ್ಭದಲ್ಲಿ ನಮ್ಮ ತಂದೆ ತುಂಬ ಸೀರಿಯಸ್ ಆಗಿ ಹೋಗಿದ್ರು. ಸೊ ಅವ್ರನ್ನ ಕಳ್ಕೊಂಡ್ವಿ ನಾವು. ಸೊ ನಮ್ಮ ತಂದೆ ನಮ್ಮ ಅಣ್ಣ ತರ್ತಾ ಇದ್ದಿದ್ದು ಆದಾಯ ಭಾಳ ಕಡಿಮೆ ಇತ್ತು ನಮ್ಮ ಮನೆಗೆ. ಸೊ ನಮ್ಮ ಮನೆ ಪರಿಸ್ಥಿತಿ ತುಂಬ ಅಂದರೆ ತುಂಬ ನೀವು ಇಮ್ಯಾಜಿನ್ ಮಾಡ್ಕೊಬೋದು ಸಾಮಾನ್ಯವಾಗಿ ಒಂದು ಮುಸ್ಲಿಮ್ಸ್ ಕುಟುಂಬದ ಸಮುದಾಯದವ್ರ ಪರಿಸ್ಥಿತಿ, ಮನೆ ಪರಿಸ್ಥಿತಿಗಳು ಹೇಗಿರುತ್ತೆ ಅಂತ ಹೇಳಿ. ಸೊ ಆ ಮಟ್ಟಕ್ಕಿತ್ತು. ಸೊ ನಮ್ಮ ತಾಯಿ ಯಾವಾಗಲೂ MCOM ಮಾಡಿದ್ಯಾ ನೀನು, ಏನು ಮಾಡ್ತಿಲ್ಲ, SLC ಮಾಡಿರೋರು 5,000 ದುಡ್ಕೊಂಬರ್ತಾವ್ರೆ, 6,000 ದುಡ್ಕೊಂಬರ್ತಾವ್ರೆ. ಸೊ ನನ್ನ ತಾಯಿ ನಂಗೆ ಊಟ ಹಾಕ್ತಾಯಿದ್ರೋ ಇಲ್ವೋ ಅದು ಬೇರೆ ಪ್ರಶ್ನೆ. ಬೆಳಗ್ಗೆ ಆದರೆ ಬರೀ ಅವ್ರು ಇದನ್ನೇ ಹೇಳ್ತಾ ಇದ್ದಿದ್ದು. ಸೊ ನಾನು ಇರಲಿ ಅಂತ ಹೇಳಿ ಅದನ್ನು ಕೇಳಿಸ್ಕೊಂಡು ಸುಮ್ಮನೆ ಇರ್ತಿದ್ದೆ. ಸೊ ನನಗೆ ಇಲ್ಲಿ ನಮ್ಮ ಅಣ್ಣನ ಮದುವೆ ಮಾಡಬೇಕನ್ನೋ ಒಂದು ಜವಾಬ್ದಾರಿ ಇತ್ತು. ನಮ್ಮ ಮನೆ ಕಟ್ಟೋ ಸ್ಥಿತಿಯಲ್ಲಿತ್ತು. ನಾವು ಅವಾಗಲೇ ನಮ್ಮ ತಂದೆ ತಿರೋಗಿದ್ದು. ಸೊ ಮನೆ ಕೆಲಸ ಕಾಮಗಾರಿ ಪೂರ್ಣ ಆಗಿರಲಿಲ್ಲ. ಹೆಂಗಿತ್ತು ಮನೆ ಹಂಗೆ ನಾವು ಮನೆಗೆ ಪ್ರವೇಶ ಮಾಡಿಬಿಟ್ಟಿದ್ವಿ ಕಾರಣಗಳಿಂದ, ದುಡ್ಡಿಲ್ಲದೆ ಇರೋ ಕಾರಣಕ್ಕೆ. ಸೊ ಆ ಸಮಯದಲ್ಲಿ ನಂಗೆ ಅರ್ಥ ಆಯಿತು, ಇಲ್ಲ ನಾನು ಒಂದು ಆದಾಯಕ್ಕೆ ಏನಾದರೂ ಒಂದು ದಾರಿ ಹುಡುಕೊಬೇಕು ಅಂತಂದಾಗ ನಾನು ಹೆಂಗೋ ಡೊಳ್ಳು ಕುಣಿತ ಕಲ್ತಿದ್ದೆ. ಆ ಡೊಳ್ಳು ಕುಣಿತನ ನಾನು ಎಲ್ಲರೂ ಹೋಗಿ ಪ್ರದರ್ಶನ ಮಾಡಿದ್ರೆ ಆದಾಯ ಸಿಗುತ್ತೆ ಅನ್ನೋದು ಒಂದು ಕಡೆ ಒಂದು ನಂಬಿಕೆ ಇತ್ತು. ಸೊ ಆ ನಂಬಿಕೆ ಮತ್ತು ಒಂದು ಒಳಗೆ ಹಸಿವಿತ್ತು, ಏನಾದರೂ ಒಂದು ಮಾಡಬೇಕು ಅನ್ನೋ ಒಂದು ಹಸಿವು ಇದ್ದಿದ್ದ ಕಾರಣಕ್ಕೆ ನಾನು ಡೊಳ್ಳು ಕುಣಿತ ಮಾಡಿದ್ರೆ ಆದಾಯ ನಾನು ದುಡ್ಡು ಮಾಡ್ಕೊಂಡ್ಬಿಡ್ತೀನಿ ಅನ್ನೋದು ನನಗೆ ಸ್ಟಾರ್ಟಿಂಗ್ ಮೈಂಡಲ್ಲಿ ಇರಲಿಲ್ಲ. ಯಾಕಂದರೆ ಕಲಾದೇವಿ, ನಾನು ನಂಬಿರೋ ಹಾಗೆ ಕಲಾದೇವಿ ಅದು 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 ಕೈ ಬೀಸಿ ಹಿಂಗೆ ಬಲೆ ಹಾಕಿ ಅದು ಅವ್ರಿಗೆ ಬೇಕಾಗಿರುವಂಥ ವ್ಯಕ್ತಿಗಳನ್ನ ಆಯ್ಕೆ ಮಾಡ್ಕೊಳ್ಳೋವಂಥದ್ದು ಶಕ್ತಿ ಇದೆ ಕಲೆಗೆ. ಅದು ಫಸ್ಟು ನಿಮ್ಮನ್ನು ಚೆಕ್ ಮಾಡುತ್ತೆ. ಇದು ಕಂಪ್ಲೀಟ್ ನಾವು ಹೆಂಗೆ ಈಗ CT ಸ್ಕ್ಯಾನ್ ಅಥವಾ ಬೇರೆ ಸ್ಕ್ಯಾನಲ್ಲಿ ನಮ್ಮ ಬಾಡಿ ಹೆಂಗೆ ಚೆಕ್ ಆಗುತ್ತೋ, ಆ ಕಲಾ ಸರಸ್ವತಿ ಅನ್ನೋದು ಕಲಾದೇವಿ ಅನ್ನೋದು ನಿಮ್ಮನ್ನು ಕಂಪ್ಲೀಟ್ ಫಸ್ಟು ಚೆಕ್ ಮಾಡುತ್ತೆ. ನೀವು ಯಾರು, ಏನು, ನೀವೆಷ್ಟು ತಡ್ಕೊತೀರಾ ಅನ್ನೋದು. ಸೊ ಅದರ ಆಯಾಮದಲ್ಲಿ ಅದನ್ನು ನಿಮ್ಮನ್ನು ಒಳಗಡ್ಕೊಳ್ಳೋದು. ಸೊ ಬಹುಶಃ ನಾನು ಅದನ್ನೆಲ್ಲ ಮೀರಾದ್ಮೇಲೆ ಕಲಾದೇವಿ ನನಗೆ ಮಾಡಿಸ್ಕೊಂಡು ಬಂದಿಲ್ಲ, ಕಲಾದೇವಿ ಮಾಡಿರುವಂಥದ್ದು. ಸೊ ನಾನು ಸ್ಟಾರ್ಟಿಂಗು ಇದನ್ನು ತುಂಬ ಸ್ವಲ್ಪ ಹತ್ರಕ್ಕೆ ತೊಗೊತಿದ್ದಾಗ ನನ್ನ ತುಂಬ ಕ್ಲೋಸ್ ಆದ ಗೆಳೆಯನೇ ನನಗೆ ಇವನು ಜಾತಿ ಬಿಟ್ಟು ಕೆಲಸ ಮಾಡ್ತಿದ್ದಾನೆ ಅನ್ನೋ ಅಪಪ್ರಚಾರನೂ ಸ್ಟಾರ್ಟ್ ಮಾಡಿದ್ದ ನಮ್ಮ ಏರಿಯಾದಲ್ಲಿ. ಸೊ ನಮ್ಮ ತಂದೆ ಸೀರಿಯಸ್ ಆಗಿದ್ದಾಗ ಹಾಸ್ಪಿಟ್ಲಲ್ಲಿ ಒಂದು PRO ಇದ್ದರು. ಅವರು ಮುಸ್ಲಿಮು, ಒಳ್ಳೆ ಗಡ್ಡ ಬಿಟ್ಟಿದ್ದಾರೆ, ಟೋಪಿ ಹಾಕಿದ್ದಾರೆ. ಮೌಲಿ ಅಂತಂದರೆ ಅವ್ರು PRO, ತಬ್ಲಿಗಿಗೆ ರಿಲೇಟ್ ಆಗಿರೋರು. ಸೊ ನಮ್ಮಮ್ಮ ಹೋಗಿ ಅವ್ರಿಗೆ ಹೇಳ್ಬಿಟ್ಟಿದ್ದಾರೆ ಇವನು ಈ ಥರ ಎಲ್ಲ ಮಾಡ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು. ಸೊ ಅವ್ರು ನನಗೆ ಕೂರಿಸ್ಕೊಂಡು ನೀನು ಹಿಂಗೆ ಮಾಡ್ತಾ ಇರೋದಕ್ಕೆ ಕಾರಣಕ್ಕೆ ಬಹುಶಃ ನಿಮ್ಮ ತಂದೆಗೆ ಹಿಂಗೆ ಆಗ್ತಿರ್ಬೋದು ಅಂತ ಹೇಳಿ ಈ ಥರ ಫ್ಯಾಮಿಲಿ ನನಗೊಂಥರ ಅದು ಬ್ಲ್ಯಾಕ್ ಮೇಲ್ ಅಂತ ಅನಿಸುತ್ತೆ ಒಂದು ಸತಿ ಅದು. ಸೊ ಅವ್ರು ಈ ಥರ ಮಾತಾಡಿದ್ರು ನನ್ನ ಜೊತೆಗೆ. ಸೊ ಅದನ್ನೆಲ್ಲ ತಡ್ಕೊಂಡಾದ್ಮೇಲೆ ನಾನು ನನ್ನ ಬದುಕು ಕಟ್ಕೊಂಡಿರೋದು. ಸೊ ಇದರಿಂದ ಸಾಕಷ್ಟು ಒಂದು ದೊಡ್ಡ ನೋವಿದೆ, ನಾನು ನೋವು ತಿಂದಿದ್ದೀನಿ. ನಮ್ಮ ತಂದೆ, ನಾನು ಇದನ್ನು ಬೇರೆಯವ್ರ ಜೊತೆ ಶೇರ್ ಮಾಡ್ಕೊಂಡಾಗ, ಕಲಾವಿದನಿಗೆ ಇದೆಲ್ಲ ಪರೀಕ್ಷೆ, ನೀನು ಅದನ್ನ ಆ ಪರೀಕ್ಷೆಗಳನ್ನ ನೀನು ಪಾಸ್ ಆದ್ರೇ ನಿನ್ಗೆ ಅದು ಏನಾದರೂ ಒಂದು ಕಟ್ಟೋದು ಅಂತ ಹೇಳಿ ಅಲ್ಲಿ ನಂಗೆ ಸಮಾಧಾನ ಮಾಡೋದು. ಸೊ ನಮ್ಮ ತಂದೆ ತುಂಬ ಸೀರಿಯಸ್ ಆಗಿದ್ದಾಗ ನಾವು ಅವ್ರನ್ನ ಆರೈಕೆ ಮಾಡಿ ಬೆಳಗ್ಗೆ ಹೋಗಿ ಕಾರ್ಯಕ್ರಮ ಮಾಡಿರೋದು ಉಂಟು. ಸೊ ರಾತ್ರಿ ಎಲ್ಲ ನಂಗೆ ಬೆಳಗ್ಗೆ ಅವ್ರಿಗೆ ಪ್ರದರ್ಶನ ಮಾಡ್ತಿರುವಾಗ ನನ್ನ ಮೈಂಡಲ್ಲಿ ಅದೇ ನಡೀತಾ ಇದೆ. ನಮ್ಮ ತಲೆ ನರಳಾಡ್ತಾ ಇದ್ದಿದ್ದು, ಅವ್ರು ಬೇರೆ ಹೇಳಿದ್ದು ವಿಚಾರ, ನೀನು ಹಿಂಗೆ ಮಾಡ್ತಾ ಇರೋದಕ್ಕೆ ನಿನ್ಗೆ ಹಿಂಗೆ ಆಗ್ತಾ ಇರ್ಬೋದು, ನಾನು ಮಾಡ್ತಾ ಇರೋದು ಸರಿನೋ ತಪ್ಪೋ. ಸೊ ಈ ಥರ ಸಾಕಷ್ಟು ಸವಾಲುಗಳನ್ನ ನಾನು ಎದುರಾಕೊಂಡು, ನೀವು ಸ್ಟಾರ್ಟಿಂಗೇ ಹೇಳಿದ್ರಿ ನಿಮ್ಮಲ್ಲೇ ಜಾತಿ ಅನ್ನೋದು ಇಟ್ಕೊಂಡಿದ್ದು ಹೋಗ್ತಾ ಇದ್ದೀರಾ. ಈಗ ನಾನು ಒಬ್ಬ ಮುಸ್ಲಿಮು ಇದನ್ನು ಅಪ್ಕೊತಾ ಇದ್ದೀನಿ ಅಂತಂದರೆ ಅಲ್ಲಿ ಜನ ಎಷ್ಟು ಮಟ್ಟಿಗೆ ಅದನ್ನು ಎಕ್ಸೆಪ್ಟ್ ಮಾಡ್ಕೊತಾರೆ, ಎಷ್ಟು ಮಟ್ಟಿಗೆ ನನಗೆ ಸಪೋರ್ಟ್ ಸಿಗುತ್ತೆ, ಇದು ಸಾಕಷ್ಟು ಪ್ರಶ್ನೆಗಳಿದೆ ಸರ್. ಸಾಕಷ್ಟು ಅಂದರೆ ಒಂದಷ್ಟು ಕೆಲಸ ನಾನು ಎಲ್ಲೋ ಒಂದು ಕಡೆ ಓದಿದ್ದೆ, ನಮ್ಮ ಸಕ್ಸಸ್ಗೆ ಅಂತಂದರೆ ಸಕ್ಸಸ್ ಏನಾದರೂ ನಾವು ಮಾಡಬೇಕು ಅಂತಂದರೆ ನಮ್ಮ ಕೆಲಸ ನಾವೊಂದು ಕತ್ಲೆಯ ಕೋಣೆಯಲ್ಲಿ ಕೂತ್ಕೊಂಡು ಮಾಡಬೇಕಂತೆ. ಯಾಕೆ ಗೊತ್ತಾ, ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ ನಿಮಗೆ. ಪ್ರಸ್ತುತ ಇದು ನಾನು ಹೇಳ್ತಿರೋದು ಅಪ್ಪಟ ಕಟು ಸತ್ಯ. ಈ ಜಾನಪದ ಕಲಾವಿದರನ್ನು ಬೇರೆ ಬೇರೆ ಕಲ್ಚರಲ್ ಪ್ರೋಗ್ರಾಮ್ ನಿಮಿತ್ತ ಹೊರದೇಶಗಳಿಗೆ ಕರ್ಕೊಂಡು ಹೋಗ್ತಾರೆ. ಅದರಲ್ಲಿ ಉದಾಹರಣೆಗೆ ಅಕ್ಕ ಸಮ್ಮೇಳನ ಆಗ್ಬೋದು, ನಾವಿಕ ಆಗ್ಬೋದು, ಇದಕ್ಕೆಲ್ಲ ದಲಿತ ಕಲಾವಿದರನ್ನು ಕರ್ಕೊಂಡು ಹೋಗಬೇಕು ಅನ್ನೋದು ಒಂದು ಸ್ಕೀಮು, ಒಂದು ಯೋಜನೆ. ಆಯಿತಾ? ನನ್ನ ಪ್ರಶ್ನೆ ಏನು ಅಂದರೆ, ಜನರಲ್ ಕ್ಯಾಟಗರಿ ಸಾಮಾನ್ಯ ವರ್ಗದಲ್ಲಿ ಕಲಾವಿದರಿಲ್ವಾ ಅಲ್ವಾ, ಉತ್ತಮ ಕಲಾವಿದರಿಲ್ವಾ, ಅದೇನದು ಒಂಥರ ಈ ಬಾವಿ ಥರ ಮಾಡ್ಕೊಂಬಿಟ್ರೋದು ಏನದು ಅಂತ ಅರ್ಥ ಆಗಲಿಲ್ಲ ನನಗೆ. ದಲಿತ ಕಲಾವಿದರನ್ನ ಕರ್ಕೊಂಡು ಹೋಗಬೇಕು. ನಮ್ಮಲ್ಲೇ ಇಷ್ಟು ಗೊಂದಲ ಇದ್ದಾಗ ನಿನ್ನೆ ಸಂದರ್ಶನದಲ್ಲಿ ಒಬ್ರು ಹೇಳ್ತಾರೆ ಕಲಾವಿದರು ನನಗೆ, ನಾವು ಸಾಮಾನ್ಯ ವರ್ಗಕ್ಕೆ ಸೇರಿದ ಕಲಾವಿದರು ಅಂತ ಹೇಳಿ ನನಗೆ ಅಮೆರಿಕಕ್ಕೆ ಹೋಗುವಂಥ ಚಾನ್ಸ್ ತಪ್ಪಿದೆ ಅಂತ ಹೇಳ್ತಾಯಿದ್ರು. ಇನ್ನು ನೀವು ಬರೀ ಈಗ ಮುಸಲ್ಮಾನ್ ಧರ್ಮಕ್ಕೆ ಸೇರಿದವರು, ಇನ್ನು ನಿಮ್ಮದು ಯಾವ ಕ್ಯಾಟಗರಿಗೆ ಸೇರಿಸ್ಬೇಕು, ನೀವು ಯಾವಾಗ ಅಮೆರಿಕಕ್ಕೆ ಹೋಗ್ಬೇಕು, ನೀವು ಇನ್ನು ಎಷ್ಟು ಚೆನ್ನಾಗಿ ಡೊಲ್ ಬಾರಿಸಿದ್ರು ಇಲ್ಲಿ ಪ್ರಶಸ್ತಿ ಸಿಗಬೇಕು ಅಲ್ವಾ?
ಅದಕ್ಕೆ ನಾನು 300 ಗಂಟೆ ಇದೆ ಬಿಚ್ಚಕ್ಕೆ ಒಂದೆರಡು. ನನ್ನ ಮೈಂಡಲ್ಲಿ ಒಂದು ಥಾಟ್ ಓಡ್ತಾ ಇತ್ತು ಸರ್. ಈಗ ನಾನು ಇಲ್ಲಿ ST/SC ಕ್ಯಾಟಗರಿಗೂ ಸೇರಲ್ಲ, ಜನರಲ್ಲ ಸಾಕಷ್ಟು ಜನ ಕಾಂಪಿಟೇಷನ್ ಬಿದ್ದಿದ್ದಾರೆ. ಸೊ ನಾನು ಮೈನಾರಿಟಿಗೆ ಹೋಗಿ ಇದ್ರ ಬಗ್ಗೆ ಅವರೇ ನನಗೆ ಇದನ್ನು ಸ್ಪಾನ್ಸರ್ ಮಾಡಿ ಅಂತ ಹೇಳ್ಬಿಟ್ಟು ಕೇಳ್ಕೊಬೇಕು ಅಂತ ಹೇಳಿ. ಈಗ ಅವಕಾಶ ಇರ್ಬೋದು ಬಹುಶಃ. ಈಗ ನಮ್ಮ ಸಿದ್ದರಾಮಯ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಬಂದಾಗ ಮೇಲೆ ಸುಮಾರು 3,000 ಕೋಟಿ ಮೈನಾರಿಟಿ ಡೆವಲಪ್ಮೆಂಟ್ಗೆ ಅಂತ ಇಟ್ಟಿದ್ರು. ಈ ಮೈನಾರಿಟೀಸ್ ಅಲ್ಲಿ ಇದನ್ನ ಹೆಂಗ್ ಬಳಸ್ಕೊಳಕ್ಕಾಗದೆ ಅವರು ಬರೀ 189 ಕೋಟಿ ಮಾತ್ರ ಬಳಸಿ ಮಿಕ್ಕಿದೆಲ್ಲ ಖಜಾನೆಗೆ ಹೋಗಿದೆ. ಅವರು ತಿನ್ಕೊಂಡ್ಬಿಡ್ತಾವ್ರಲ್ಲ ಸರ್, ನೋಡ್ತಾ ಇಲ್ವಾ ಟಿವಿಲಿ ನಾವೀಗ? ಅದು ಒಂದು ಜಾತಿಗೆ ಇಟ್ಟಿರೋ ದುಡ್ಡೇ ಅಲ್ವಾ, ತಿಂದು ನೀರು ಕುಡಿದ್ಬಿಟ್ಟವ್ರಲ್ಲ ಮಾಗಿಟ್ಟವರು. ಸೊ ಹೀಗಾಗಿ ನಾನು ಹೇಳ್ತಿರೋದು, ನಮ್ಮ ಹಿಂದೂ ಧರ್ಮದಲ್ಲಿ ನಮ್ಮಲ್ಲಿ ನೋಡಿ, ನಾವು SC/ST, ಜನರಲ್ಲು, ಮೇಲುವರ್ಗ, ಕೆಳವರ್ಗ, ಅದು ಇದು ಅಂತ ಇಲ್ಲೇ ಇಷ್ಟು 330 ಗಂಟೆ ಇದೆ. ಜೊತೆಗೆ ನಿಮ್ದೊಂದು 20 ಗಂಟೆ ಆಗ್ತಾ ಇದ್ದೀರಾ ಬಂದೀಗ, 350 ಗಂಟು. ಒಂದೇ ಗಂಟೆ ಸರ್, 20 ಗಂಟೆ. ಅದೇ ಒಂದು 20 ಗಂಟೆ ಅದರಲ್ಲಿ ಅದನ್ನು ಬಿಚ್ಚಬೇಕು, ಇವಾಗ ಎಲ್ಲ ಬಿಚ್ಚಬೇಕು ಅಂತ ಸರ್. ನಾನು ನ್ಯಾಯ ಸಿಗುತ್ತೆ ಅಂತ ಈಗಲೂ ನಮ್ಮ ತಂಡದಲ್ಲಿರೋ ಹುಡುಗರಿಗೆ ಹೇಳೋದು ಒಂದೇ, ನಾನು ನನ್ನ ಮೇಲೆ ನಂಬಿಕೆ ಇಟ್ಟಿದ್ದೆ. ಸೊ ನನಗೆ ಸರ್ಕಾರದ ಅನುದಾನದ ಬಗ್ಗೆ, ಯಾವುದು ಪ್ರೋಗ್ರಾಮ್ಗಳ ಬಗ್ಗೆ, ಅಮೇರಿಕಾಗೆ ಹೋಗೋದ್ರ ಬಗ್ಗೆ, ನಾನು ಅಮೇರಿಕಾದ ಬೇರೆ ಕಥೆನೇ ಬಿಡಿ. ನನಗೆ ಆ್ಯಕ್ಚುಲಿ 2014 ಜರ್ಮನಿಗೆ ಆಫರ್ ಇತ್ತು. ಸೊ ನನ್ನ ಕೈಲಿ ಹೋಗಿ ಪಾಸ್ಪೋರ್ಟ್ ಇರಲಿಲ್ಲ. ಸೊ ಅವ್ರು ಆ ಗಳಿಗೆ ನನಗೆ ಕಣ್ಣೀರು ಬಂದಿದ್ದೆ ಹೊರತು ಬೇರೆ ಏನೋ ನನ್ನ ಹತ್ರ ಆಪ್ಷನ್ ಇರಲಿಲ್ಲ. ಸೊ ನಾವು ಕೆಲಸ ಮಾಡ್ತೀವಿ ಅಂತಂದರೆ ನಾವು ಅಮೇರಿಕ ಅಲ್ಲ ಸರ್, ಇಡೀ ದೇಶ ಸುತ್ತಾಡ್ಬಿಡ್ಬೋದು. ಸರ್ಕಾರ ಅಕ್ಕ ಸಮ್ಮೇಳನ ಅಂತ ಅನ್ನೋದೇನೂ ಇಲ್ಲ. ಈಗ ನಾನೇ ಎಷ್ಟು ಕಾರ್ಯಕ್ರಮಗಳು ಮಾಡಿದ್ದೀನಿ ಅನ್ನೋದು ನನ್ನ ಪಟ್ಟಿನೇ ಬಹುಶಃ ನಾನು ನಿಮ್ಗೆ ತಲುಪಿದ್ದೀನಿ. ಆ ಪಟ್ಟಿ ನೋಡ್ತಾ ಹೋದ್ರೇ ಅದು ನೀವು ಏನು ಕೆಲಸ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ನಮ್ಮ ತಂಡದಲ್ಲಿರೋ ಹುಡುಗರಿಗೆಲ್ಲ ಹೇಳೋದು ಒಂದೇ, ನಿಮ್ಮ ಮೇಲೆ ನಂಬಿಕೆ ಇರಲಿ ಮೊದಲು. ಸೊ ನನ್ನ ಮೇಲೆ ನಂಬಿಕೆ ಇಟ್ಕೊಂಡು ನನಗೆ ಸ್ವಂತ ತಂಡ ಇದೆ. ಹೌದು, ನನ್ನ ಸ್ವಂತ ತಂಡ ಇದೆ. ರಂಗಚಾರಕ ಫೌಂಡೇಶನ್ ಟ್ರಸ್ಟ್ ಅಂತ ಹೇಳಿ. ರಂಗಚಾರಕ ಪರಿಚಾರಕ, ರಂಗಚಾರಕ ಸೇವಕ ಅಂತ ಹೇಳಿ. ಅದೇ ವೆರಿ ನೈಸ್. ನನಗದೇ ನಿಮ್ಮ ಬಗ್ಗೆ ಒಂದು ದುಃಖ. ನಮ್ಮ ಗಂಟುಗಳನ್ನೆಲ್ಲ ಬಿಚ್ಚೋದು ಯಾವಾಗ ವ್ಯವಸ್ಥೆ ಅದಾದ್ಮೇಲೆ ನೀವು ಬೇರೆ ಬಂದಿದ್ದೀರಿ. ಈಗ ನಿಮ್ಮನ್ನು ಬೇರೆ ಸ್ವಾಗತ ಮಾಡ್ತಾ ಇದೀವಿ ನಾವು. ಇನ್ನು ನಿಮ್ಮ ಗಂಟು ಯಾವಾಗ ಬಿಚ್ತಾರೆ ಇವರು? ನನಗೆ ಆ ಗಂಟಿನ ಬಗ್ಗೆ ಏನು ಇಲ್ಲ ಸರ್. ಅದ್ರ ಬಗ್ಗೆ ನಮ್ಮವರ ವ್ಯವಸ್ಥೆಯಿಂದ ಮುಂದಿನ ದಿನಗಳಲ್ಲಿ ನಿಮ್ಗೆ ಏನೆಲ್ಲ ಆಗ್ಬೋದಾದ ಎಲ್ಲ ನೋವು, ಸಂಕಟ, ಅವಮಾನಗಳಿಗೆ ಇಲ್ಲೇ ನಾನು ನಿಮ್ಗೆ ಕ್ಷಮೆ ಕೇಳ್ಬಿಡ್ತೀನಿ. ದಯವಿಟ್ಟು ಹೊಟ್ಟೆ ಹಾಕ್ಬಿಡಿ. ಇಲ್ಲ, ನನಗೆ ಅಭ್ಯಾಸ ಆಗೋಗಿದೆಯಾ? ಹಂಗಿದ್ರೆ ಸರಿ ನೀವು ಹಂಗಾರೆ ಸರಿ ಅಭ್ಯಾಸ ಆಗೋಗಿದೆ. ಸೊ ಈ ಮಧ್ಯದಲ್ಲಿ ನನಗೆ ಎಲ್ಲೋ ಒಂದು ಕಡೆ, ಈಗ ನಾನು 2019 ನಾನು MA ಇನ್ ಡ್ರಾಮಾ ಮಾಡ್ತಿದ್ದಾಗ ನಾನೊಂದು ಕಾರ್ಯಕ್ರಮ ಮಾಡಿದ್ದೆ ಬಸವಣ್ಣ ಜಯಂತಿಗೆ. ಅಲ್ಲಿ ನನಗೊಂದು ಒಬ್ಬರು ಕನ್ನಡ ಸರ್ಕಾರಿ ಕಲಾ ಕಾಲೇಜಿನ ಲೆಕ್ಚರರ್ ರುದ್ರೇಶದಂಗಿ ಅಂತ ಹೇಳಿ ಪರಿಚಯ ಆಗಿ ಅವ್ರ ಕಾಲೇಜಿಗೆ ಕರ್ಸ್ಕೊಂಡ್ರು, ನಮ್ಮ ಮಕ್ಕಳಿಗೆ ತರಬೇತಿ ಕೊಡ್ಬೇಕು ಬನ್ನಿ ಸರ್ ಅಂತ ಹೇಳಿ. ಸೊ ಅಲ್ಲಿ ತರಬೇತಿ ಎಲ್ಲ ಕಾರ್ಯಕ್ರಮ ಮಾಡಾದ್ಮೇಲೆ ಅವ್ರಿಗೆ ನಮ್ಮ ಮಾವ ಪರಿಚಯ ಇದ್ರು. ನಂಗೆ ಈಗಾಗಿರೋ ಹೆಣ್ಣು ಕೊಟ್ಟಿರೋ ಮಾವ ಅವ್ರಿಗೆ ಪರಿಚಯ ಇದ್ರು, ಸಮೀವುಲ್ಲಾ ಖಾನ್ ಅಂತ ಹೇಳಿ. ಸೊ ಅವ್ರಿಗೆ ನನಗೆ ಪರಿಚಯ ಮಾಡಿಸ್ಕೊಟ್ರು ಅವರು, ಕನ್ನಡ ಸಮೀವುಲ್ಲಾ ಖಾನ್ ಅಂತ ಹೇಳಿ. ಸೊ ಅವರು ನನ್ನ ನಂಬರ್ ತಗೊಂಡ್ರು. ಸೊ ಅವರು ಕನ್ನಡದ ಅಭಿಮಾನಿ. ಅವರ ಅಣ್ಣ ರಹಮಾನ್ ಖಾನ್ ಅಂತ ಇದ್ದಾರೆ. ಸೊ ಅವ್ರ ಬಗ್ಗೆ ನಾಗರಾಜ್ ಮೂರ್ತಿ ಅವ್ರು ಯಾವಾಗಲೂ ನಂಗೆ ಯಾವತ್ತು ಸಿಕ್ಕಿದ್ರು, ನಾನು ನಿಮ್ಮ ಮಾವವ್ರ ಅಣ್ಣ ಒಂದು ಪ್ರೊಟೆಸ್ಟ್ ಮಾಡಿದ್ವಿ ಕಣೋ ಅಂತ ಅದ್ರ ಬಗ್ಗೆ ಯಾವಾಗಲೂ ನಂಗೆ ಹೇಳ್ತಾ ಇರ್ತಾರೆ. ಅವರು ಗುಂಡೂರಾವ್ ಅವರು ಮುಖ್ಯಮಂತ್ರಿ ಆಗಿದ್ದ ಕಾಲದಲ್ಲಿ ನಾಗರಾಜ್ ಮೂರ್ತಿ ಮತ್ತು ನಮ್ಮ ಮಾವವ್ರ ಅಣ್ಣ ರಹಮಾನ್ ಖಾನ್ ಅವರು ಕಪ್ಪು ಬಟ್ಟೆ ಕಟ್ಕೊಂಡು ಧಿಕ್ಕಾರ ಅಂತ ಕೂಗಿ ಜೈಲಿಗೆ ಹೋಗಿರೋಂಥ ನಿರ್ದೇಶನಗಳೆಲ್ಲ ಇದೆ ಮುಖ್ಯಮಂತ್ರಿ ಅವ್ರ ಮುಂದೆ. ಸೊ ಇಂಥ ಬ್ಯಾಕ್ಗ್ರೌಂಡಿಂದ ನಮ್ಮ ಮಾವ ಬಂದಿರೋರು. ಸೊ ಅವರು ಕನ್ನಡದ ಅಭಿಮಾನಿ. ಜೊತೆಗೆ ಇಬ್ಬರು ಹೆಣ್ಣು ಮಕ್ಕಳನ್ನ ಅವರು ಕನ್ನಡ ಮಾಧ್ಯಮದಲ್ಲೇ ಓದಿಸಿರೋರು. ನಮ್ಮ ಅತ್ತೆ ಮಾವ ಮತ್ತು ಇಬ್ಬರು ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯೀಸು. ಆದರೂ ಕೂಡ ಅವರು ಮಕ್ಕಳನ್ನ ಕನ್ನಡ ಮಾಧ್ಯಮದಲ್ಲೇ ಓದಿಸ್ಬೇಕಂತ ಅವ್ರ ಅಭಿಮಾನದ ಮೇಲೆ. ಸೊ ಅವರು ಇದೇ ಹುಡುಕಾಟದಲ್ಲಿದ್ದರು, ಯಾರಾದ್ರು ಕನ್ನಡಕ್ಕೆ ಒಲುವಾಗಿರೋನು ನಂಟಿರೋನು ಯಾರೊಬ್ಬ ಸಿಕ್ಕರೆ ಸರಿ ಹೋಗುತ್ತೆ ನಮಗೆ ಅಂತ ಹೇಳಿ. ಸೊ ನನ್ನ ಮಡದಿ ಕೂಡ ಅವರು MA ಇನ್ ಕನ್ನಡ ಮುಗಿಸಿ ಕವಯಿತ್ರಿ ಅವರು, ಹಜೀರಾ ಖಾನಮ್ ಅಂತ ಹೇಳಿ, ಕನ್ನಡದ ಒಂದು ಒಳ್ಳೆ ಬರಹಗಾರ್ತಿ. ನನ್ನ ಮೇಲೆ ಅವರು ಒಂದು ಪದ್ಯನೇ ಬರ್ತಿದ್ದಾರೆ. ನಮ್ಗಾಗಿರುವಂಥ ಒಂದು ಮಗಳ ಮೇಲೆ ಒಂದು ಪದ್ಯ ಬರ್ತಿದ್ದಾರೆ. ಸೊ ಅವರು ಒಂದಷ್ಟು ಸಾಕಷ್ಟು ಪದ್ಯಗಳನ್ನ ಬರೆದಿದ್ದಾರೆ. ಸೊ ಅಲ್ಲಿ ನನ್ನ ಮದುವೆಗೆ ನನಗೆ ತಿರುವು ಸಿಕ್ತು. ಸೊ ನಾನು ಎಲ್ಲೋ ಒಂದು ಕಡೆ ಯೋಚನೆ ಮಾಡ್ತಿದ್ದಾಗ ಇದನ್ನು ನಾವು ಸೋಷಿಯಲ್ ಎಕ್ಸ್ಪೆರಿಮೆಂಟ್ ಮಾಡಬೇಕು. ಇನ್ ಜನರಲ್ ಆಗಿ ಒಬ್ಬ ಮುಸ್ಲಿಮು ಇದನ್ನೆಲ್ಲ ಮಾಡ್ತಾನೆ, ಅವ್ನು ಹಣೆಗೆ ಪಟ್ಟಿ ಹಾಕ್ಕೊತಾನೆ, ಢೋಲ್ ಹೊಡಿತಾನೆ, ಟಮಟೆ ಹೊಡಿತಾನೆ, ಜನಪದ ಹಾಡುಗಳನ್ನ ಹಾಡ್ತಾನೆ, ಜನಪದ ಕುಣಿತಗಳನ್ನೇ ಅವನು ಇದರಿಂದನೇ ಅವ್ನು ಜೀವನಾಂಶ ಅಂತ ಕಂಡು ಹಿಡ್ಕೊಂಡ್ಬಿಟ್ಟಿದ್ದಾನೆ. ಇಂಥವ್ನಿಗೆ ಯಾರು ಮುಸ್ಲಿಮ್ಸ್ ತಂದೆ ತಾಯಿಗಳು ಹೆಣ್ಣು ಕೊಡೋಕ್ಕೆ ಮುಂದೆ ಬರ್ತಾರಾ ಅನ್ನೋದು ಒಂದು ದೊಡ್ಡ ಪ್ರಶ್ನೆ. ಇದು ನನ್ನ ಬಾಳಿಗೆ ಬಂದ ಭಾಗ್ಯ. ಸೊ ನಾನು ತುಂಬ ಯೋಚನೆ ಮಾಡೋದು, ಇಂಥ ಒಬ್ಬ ವ್ಯಕ್ತಿ ಹುಟ್ಕೊಂಡ್ರು ಅಂಥವ್ನಿಗೆ ಅವನ ಮದುವೆ ಅಂತಂದಾಗ ಈ ರೀತಿ ಹೆಣ್ಣು ಬೇಕು, ಈ ರೀತಿ ಹೆಣ್ಣು ಕೊಡೋರು ಬೇಕು ಅಂತ ನೀವು ಹುಡುಕ್ತಿದ್ರಿ. ನಾನು ಹುಡುಕಿರ್ಲಿಲ್ಲ. ನನ್ನ ಮದುವೆ ಅನ್ನೋ ಕಾನ್ಸೆಪ್ಟ್ ಬಗ್ಗೆ ಹುಡುಕೇ ಇರಲಿಲ್ಲ. ಓಕೆ, ನಿಮ್ಮ ಅತ್ತೆ ಮಾವನೇ ಇಂಥ ಒಬ್ಬ ಹುಡುಗ ಬೇಕು ಅಂತ ಹುಡುಕಿಸಿದ್ದು?
ಅವರು ಆ ಹುಡುಕಾಟದಲ್ಲಿದ್ರು. ನನ್ನ ಪರಿಚಯ ಆದ್ಮೇಲೆ ಅದು ಮುಂದೆ ಕಂಟಿನ್ಯೂ ಆಯಿತು ಸರ್. ಆಯಿತು. ಹೌದು, ನೀವು ಒಳ್ಳೆ ಮಾತಾಡಿದ್ರಿ. ಈಗ ನೀವು ಒಬ್ಬ ಮುಸ್ಲಿಮ್ ಆಗಿ ಡೊಳ್ಳು ಕುಣಿತ ಮಾಡಬೇಕಾದ್ರೆ ವಿಭೂತಿ ಹಾಕೋಬೇಕು, ಮೈಗೆಲ್ಲ ಪಟ್ಟೆ ಹಾಕೋಬೇಕು ಅಲ್ವಾ, ಎದೆ ಪಟ್ಟಿ ಕಟ್ಕೋಬೇಕು, ಕಾಲಿಗೆಲ್ಲ ದಾರ ಕಟ್ಕೋಬೇಕು, ಏನೇನೋ ಇದೆಯಲ್ಲ ಅದರಲ್ಲಿ. ಹೇಗಿದೆಯಲ್ಲ ಅಂತ ಸರ್. ಅಲ್ಲಿ ಈಗ ನಾನು ಇವತ್ತು ಬೆಳಿಗ್ಗೆ ನಾನು ಬೆಳಗಿಂದ ಆಗ ಅನುಭವದ ಬಗ್ಗೆ ನಿಮಗೊಂದು ಸಿಂಪಲ್ ಆಗಿ ಹೇಳ್ತೀನಿ. ಅಲ್ಲಿ ನಮ್ಮ ಮನೆ ಹತ್ರ ಕಸ ಕಳಕ್ ಮಾಡ್ಕೊಳ್ಳೋಕ್ಕೆ ಗಾಡಿಯಲ್ಲಿ ಒಬ್ರು ಬರ್ತಾರೆ. ಅವರು ನಾನು ಪ್ರತಿದಿನ ಅವ್ರಿಗೆ ನೋಡ್ತೀನಿ. ಅವರು ಪಾಪ ಅವ್ರಿಗೆ ಬಹುಶಃ ಜನ ಬೇರೆ ದೃಷ್ಟಿಯಿಂದ ನೋಡ್ತಾರೆ ಅನ್ನೋ ಕಾರಣಕ್ಕೆ ಅವ್ರು ನನ್ನನ್ನು ಕಣ್ಣಿಟ್ಟು ನೋಡ್ತಾ ಇಲ್ಲ. ನಾನು ಅವ್ರಿಗೆ ಪ್ರತಿದಿನ ಟ್ರೈ ಮಾಡ್ತಾನೆ ಇದ್ದೀನಿ, ಅವ್ರಿಗೆ ನೋಡು ಒಂದು ಸ್ಮೈಲ್ ಕೊಡೋಣ, ಅವ್ರಿಗೊಂದು ನೋಡ್ ಸ್ಮೈಲ್ ಕೊಡೋಣ, ಅವ್ರು ನನಗೆ ನೋಡಿದ್ರೆ ಅವ್ರು ನನಗೆ ಸ್ಮೈಲ್ ಕೊಡೋಣ ಅಂತ ಹೇಳಿ. ಅವ್ರು ಇವತ್ತು ಕೊನೆಗೆ ನನಗೆ ನೋಡಿ ಸ್ಮೈಲ್ ಕೊಟ್ಟೇ ಬಿಟ್ರು. ಸೊ ಅವ್ರಿಗೆ ಆ ಸ್ಮೈಲ್ ಕೊಟ್ಟಿದ್ದೇನಂತಂದ್ರೆ ಬಹುಶಃ ಅವ್ರಿಗೆ ಅರಿವಾಗಿದೆ, ಇವ್ರು ನನಗೆ ಗೌರವ ಕೊಡ್ತಿದ್ದಾರೆ ಅನ್ನೋದು ಅವ್ರಿಗೆ ಡೈರೆಕ್ಟಾಗಿ ಅರಿವಾಗಿದೆ. ಸೊ ಇಲ್ಲಿ ನೀವು ಮಾಡ್ತಿರೋ ವೃತ್ತಿ ಮೇಲೆ ನಿಮ್ಗೆ ಗೌರವ ಇರಬೇಕು, ಅದು ಬೇರೆನೇ ಆಗಿರಲಿ. ಈಗ ನಮ್ಮ ಮಾವ ಅವ್ರಿಗೆ ಈ ಕನ್ನಡದ ಬಗ್ಗೆ ಒಲವು ಏನಕ್ಕೆ ಹೆಚ್ಚಿದೆ ಅಂತಂದರೆ ಕುವೆಂಪು ಅವರ ಆದರ್ಶಗಳು ಅಲ್ಲಿ ತುಂಬ ಅವ್ರಿಗೆ ಇನ್ಸ್ಪೈರ್ ಆಗಿರೋದು. ಸೊ ನಾನು ಸಾಹಿತ್ಯಕ್ಕೆ ಒತ್ತು ಕೊಟ್ಟಿದ್ದು ಯಾವಾಗ ಅಂತಂದರೆ ನನ್ನ ಬಾಳಲ್ಲಿ ನನ್ನ ಮಿಸಸ್ಸು ಅವರು MA ಕನ್ನಡ ಸಾಹಿತ್ಯ. ಸೊ ಅಲ್ಲಿ ನಾನು ಸಾಹಿತ್ಯಕ್ಕೆ ಒಲವು ಕೊಟ್ಟಾಗ ಕುವೆಂಪು ಅವ್ರು ಹೇಳಿರೋ ಮಾತುಗಳು ನಂಗೆ ತುಂಬ ನನಗೂ ಇನ್ಸ್ಪೈರ್ ಆಯಿತು. ಮಂದಿರ ಗುಡಿ ಗೋಪುರಗಳನ್ನ ಬಿಟ್ಟು ಹೊರಗೆ ಬನ್ನಿ ಅಂತ, ಇರೋದು ಒಂದೇ ವಿಶ್ವಮಾನವ ಅನ್ನೋದು. ಸೊ ನಾನು ಅರ್ಥಕೊಂಡಿರೋದು ಜಾತಿ ಒಂದೇ, ಮಾನವ ಜಾತಿ. ಸೊ ಆ ನಿಟ್ಟಿನಲ್ಲಿ ಮುಂದಕ್ಕೆ ಹೋಗೋಣ, ಇದು ನನ್ನ ಹೊಟ್ಟೆ ತುಂಬ್ತಿದೆ ಅಂದಾದ್ಮೇಲೆ ನನಗೆ ಇದು ಯಾವುದಾದ್ರೆ ಏನು, ನನಗೆ ಹಣೆಗೆ ವಿಭೂತಿ ಹಚ್ಕೊಳ್ಳೋಕ್ಕೆ, ಕಾಲಿಗೆ ದಾರ ಕಟ್ಕೊಳ್ಳೋಕ್ಕೆ, ಆ ಡೊಳ್ಳಿ ಕೈ ಮುಗಿಯೋಕ್ಕೆ ನಾನು ಯಾಕೆ ಹಿಂದೆ. ಹೌದು, ಅವಾಗ ನನಗೊಂದು ನೋಡಿ ತಲೆ ಹುಳ ಬಂತು. ಈಗ ಏನಂದರೆ, ಈಗ ನಮ್ಮ ಕಲಾವಿದರುಗಳಿಂದ, ಅಂದರೆ ನಮ್ಮ ಹಿಂದೂ ಧರ್ಮದ ಕಲಾವಿದರುಗಳಿಂದ ನಿಮ್ಗೇನು ಕಿರುಕುಳ ಇಲ್ವೋ? ಆಲ್ಮೋಸ್ಟ್ ಇಲ್ಲ ಸರ್. ಆಲ್ಮೋಸ್ಟ್ ಇಲ್ವೋ? ನಾನು ಅದ್ರ ಬಗ್ಗೆ ರಿಸರ್ಚ್ ಮಾಡೋಕ್ಕೆ ಹೋಗಿಲ್ಲ, ನಾನು ಅದ್ರ ಬಗ್ಗೆ ಥಿಂಕ್ ಮಾಡೋಕ್ಕೆ ಹೋಗಿಲ್ಲ. ಹೌದಾ? ತುಂಬ ಈಗ ಕಲೆ ಅನ್ನೋದು ಜನಪದ ಕಲೆಗಳು ಈಗ ತುಂಬ ಪೈಪೋಟಿಗೆ ನಿಂತ್ಕೊಳ್ತಾ ಇದೆ ಈಗ ಬಂದು. ಹೌದು, ಯಾಕಂದರೆ ಈಗ ಕಲಾವಿದರಲ್ಲಿ ಸರ್ ಅವ್ರಿಗೆ ಅದು 540 ಆಗಿ ನಿಂತ್ಕೊಂತಿರ್ಬೋದು. ನಾನು ನಿಮ್ಗಾಗಲೇ ಒಂದು ವಿಷಯ ಹೇಳ್ತಾ ಇದು ಮಾಡ್ಬಿಟ್ಟೆ. ಈ ಡೊಳ್ಳಿಗೆ ಚರ್ಮ ಕಟ್ಕೊಳ್ಳೋದೊಂದು ಇದಿದೆ, ಪ್ರೋಸೆಸ್ ಇದೆ. ಅದನ್ನು ನಾನು ಯಾರ ಹತ್ರ ಹೋಗಿ ಕಲ್ತಿಲ್ಲ. ಮತ್ತೆ ಅದು ನನಗೆ ಏಕಲವ್ಯನ ವಿದ್ಯೆ ಥರ ಒದಗಿ ಬಂದಿರುವಂಥದ್ದು. ಹೌದಾ? ಅದು ನಾನು ನನ್ನ ಒಬ್ಬ ಕ್ಲೋಸ್ ಫ್ರೆಂಡ್ ಅರುಣ್ಮಯ್ಯ ಅಂತ ಹೇಳ್ಬಿಟ್ಟು ಶುದ್ಧ ಬ್ರಾಹ್ಮಿಣ್ಸು, ಅವರು ನನಗೆ ಜಾಗ ಕೊಟ್ಟಿದ್ರು. ಅವ್ರ ಮನೆಯಲ್ಲಿ ಒಂದು ರೂಮ್ ಇತ್ತು, ಅಲ್ಲಿ ರೂಮಲ್ಲಿ ಜಾಗ ಕೊಟ್ಟಿದ್ರು. ನಾನು ಸುಮ್ಮನೆ ಡೊಳ್ಳು ತೊಗೊಂಡೋಗಿ ಇಟ್ಕೊತಾ ಇದ್ದಿದ್ದಲ್ಲ, ಅಷ್ಟಕ್ಕೆ ಸೀಮಿತ ಮಾಡಿಕೊಟ್ಟಿದ್ದು ಅವ್ರು ನನಗೆ. ನಾನು ಹೋಗ್ತಾ ಅಲ್ಲಿ ರಿಪೇರಿಗೆ ಬಂದಾಗ ನಾನು ಅಲ್ಲೇ ಸ್ಟಾರ್ಟ್ ಮಾಡಿಬಿಟ್ಟೆ ಕೆಲಸ. ಅವ್ರು ನನಗೆ ಅಲ್ಲಿ ಸಪೋರ್ಟಿವ್ ಆಗಿ ನಿಂತಿದ್ರು ಸರ್. ಕಲೆ ಮೇಲೆ ಇದ್ದಿದ್ದು ಒಂದು ನಂಬಿಕೆ ಇದೆಯಲ್ಲ, ಒಂದು ನಂಬಿಕೆ ಇತ್ತಲ್ಲ, ಕಲೆ ಕೈ ಬಿಡಲ್ಲ, ಯಾವತ್ತೂ ನಂಬಿರೋ ಕಲೆ ಕೈ ಬಿಡಲ್ಲ ಅನ್ನೋ ಮಾತು ನಮ್ಮಲ್ಲಿದೆ. ಸೊ ಅಲ್ಲಿ ನಾನು ಆ ಕತ್ಲೆ ಕೋಣೆಯಲ್ಲಿ ಡೋರ್ ಹಾಕ್ಕೊಂಡು ನಾನು ಚರ್ಮ ಕಟ್ಕೊಳ್ತಿದ್ದು ಡೊಳ್ಳಿಗೆ. ಸೊ ನಾನು ನಮ್ಮ ಗುರುಗಳು ಕೇಳ್ತಿದ್ದಾಗ ಅವರು ನನ್ನ ಎಲ್ಲ ಪರೀಕ್ಷೆಗಳು ಒಳಪಡಿಸಿದ್ರು. ಇಲ್ಲ, ಬೈಲಿಲ್ಲ. ಚರ್ಮ ತಗೊಂಡ್ಬಂದ್ಬಿಟ್ಟು ಆಟಾಡ್ತಾ ಇದೆಯಾ ಅಂತ ಬೈಲಿಲ್ಲ. ಅವ್ರು ಸಪೋರ್ಟ್ ಮಾಡಿದ್ರು. ಆಮೇಲೆ ಅವರು ಅಲ್ಲಿಂದ ಖಾಲಿ ಮಾಡ್ಕೊ ಅಂತ ರಿಕ್ವೆಸ್ಟ್ ಮಾಡಿದಾಗ ನಾನು ಅಲ್ಲಿ ಖಾಲಿ ಮಾಡಿಕೊಂಡೆ. ಸೊ ಒಂದು ಪ್ರೋಸೆಸ್ ಇದೆ ಅಲ್ಲಿ. ನಾನು ಅದಕ್ಕೆ ನನಗೆ ಈಗಲೂ ಸಾಕಷ್ಟು ನನಗೆ ಆ ಡೊಳ್ಳಿನ ಬಗ್ಗೆನೇ ನನ್ನ ವಾದ ಏನಂತಂದರೆ, ಈ ಅಕಾಡೆಮಿಗಳು ಬೇರೆ ದಿಕ್ಕಲ್ಲ, ಬೇರೆ ಆಯಾಮದಲ್ಲಿ ಕೆಲಸ ಮಾಡ್ತೇವೆ. ನೀವಾಗಲೇ ಸ್ಟಾರ್ಟಿಂಗ್ ನಿಮ್ಮ ಮಾತುಗಳಲ್ಲೂ ಹೇಳಿದ್ರಿ, ಜನಪದ ಕಲೆಗಳು ನಶಿಸಿ ಹೋಗ್ತಾ ಇದೆ ಅಂತ ಹೇಳಿ ತಾವು ಒಂದು ಮಾತು ಹೇಳಿದ್ರಿ. ಇಂಥ ಸಂದರ್ಭದಲ್ಲಿ ಇದೆಲ್ಲ ಹೇಗೆ ಅನ್ನೋದು ಅಂತ ಹೇಳಿ. ಸೊ ಆ ಜನಪದ ಕಲೆಗಳು ಏನಕ್ಕೆ ನಶಿಸಿ ಹೋಗ್ತಾ ಇದೆ ಅನ್ನೋದು ನನ್ನ ವೈಯಕ್ತಿಕ ಅನುಭವದ ಮೇಲೆ ನಾನು ಹೇಳಿದ್ದೇನೆಂತಂದರೆ, ನಾವು ಅದು ವಾದ್ಯಗಳು ಏನಿದೆ ಅಷ್ಟು ವಾದ್ಯಗಳು ನಾವು ವಾದ್ಯಗಳ ಮೇಲೆ ನಾವು ರಿಸರ್ಚ್ ಮಾಡ್ತಾ ಇಲ್ಲ. ಆ ವಾದ್ಯ ಏನು, ಆ ವಾದ್ಯಕ್ಕೆ ಎಷ್ಟು ಗ್ಯಾಪ್ ಇರಬೇಕು, ಒಂದು ಕಣ್ಣಿಂದ ಇನ್ನೊಂದು ಕಣ್ಣಿಗೆ ಎಷ್ಟು ಗ್ಯಾಪ್ ಇರಬೇಕು, ಎಷ್ಟು ಗ್ಯಾಪ್ ಇದ್ರೆ ಟ್ಯೂನಿಂಗ್ ಹೆಂಗೆ ಬರುತ್ತೆ, ಎಷ್ಟು ಅದರ ಡಿಸ್ಟೆನ್ಸ್ ಎಷ್ಟಿರಬೇಕು, ಇದ್ರ ಬಗ್ಗೆ ಎಲ್ಲ ಕರ್ನಾಟಕದಲ್ಲಿರುವಂಥ ಟೆಕ್ನಿಕಾಲಿಟಿಗಳು ತಿಳ್ಕೊಂಡಿದ್ದೀರಾ? ನಾನು ನಿಮ್ಗೆ ಅದನ್ನೇ ಹೇಳ್ತಾ ಇರೋದು. ಅದು ನಾನು ಕಲ್ತ್ಕೊಂಡಿರೋ ಏಕಲವ್ಯ ವಿದ್ಯೆ. ಸೊ ನಾನು ಪ್ರತಿದಿನ ಅದರಿಂದ ಬೆರೆಯೋದ್ರಿಂದ ಡೊಳ್ಳಿಗೆ ಚರ್ಮ ಹಾಕಿದ್ರೆ ನನಗೆ ಇವತ್ತಿನವರೆಗೂ ಬೇರೆ ಯಾರೇ ಟ್ಯೂನಿಂಗ್ ಮಾಡಿಕೊಟ್ರು ನನ್ನ ಡೊಳ್ಳಿಗೆ ನನಗೆ ಸೆಟ್ ಆಗಲ್ಲ. ನಮ್ಮ ಹತ್ರ ಇರೋ ಡೊಳ್ಳುಗಳಿಗೆ ನಾನೇ ಟ್ಯೂನಿಂಗ್ ಮಾಡ್ಕೊಬೇಕು. ಆ ಟ್ಯೂನಿಂಗ್ ಕೂಡ ನಾವೇ ಮಾಡ್ಕೊಳ್ಳೋದು. ಒಂದು ಸಣ್ಣ ವಿರಾಮ ತಗೊಳ್ಳೋಣ. ಖಂಡಿತ. ವಾಪಸ್ ಬಂದು ಡೊಳ್ಳಿನ ತಾಂತ್ರಿಕತೆ ಬಗ್ಗೆ ಮಾತಾಡೋಣ. ಖಂಡಿತ ಸರ್. ನೈಸ್.
ಹಿದಾಯತ್ ಅವರೇ ಚೆನ್ನಾಗಿ ಮಾತಾಡಿದ್ರಿ. ನನಗೆ ಮುಖ್ಯವಾಗಿ ಈ ಡೊಳ್ಳು ಅಥವಾ ನಿಮ್ಮ ಬದುಕು ಇದೆಲ್ಲದಕ್ಕಿಂತ ಹೆಚ್ಚಾಗಿ ಈ ವಾದ್ಯದ ಹಿನ್ನೆಲೆಯನ್ನು ತಿಳ್ಕೊಬೇಕು ಅಥವಾ ನಿಮ್ಮ ಮುಖಾಂತರ ವೀಕ್ಷಕರಿಗೆ ಆ ಹಿನ್ನೆಲೆಯನ್ನು ತಿಳಿಸ್ಬೇಕು ಅಂತ ಭಾಳ ಆಸೆ ಪಡ್ತೀನಿ. ದಯವಿಟ್ಟು ತಿಳಿಸ್ಕೊಡಿ, ಈ ಡೊಳ್ಳು ವಾದ್ಯದ ತಾಂತ್ರಿಕತೆಗಳೇನೇನು, ಅದಕ್ಕೆ ಬಳಸುವಂಥ ಮರ ಆಗ್ಬೋದು, ಹಗ್ಗ ಆಗ್ಬೋದು, ಚರ್ಮ ಆಗ್ಬೋದು, ಇದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀರಾ ಪ್ಲೀಸ್? ಖಂಡಿತ ಸರ್. ಸರ್ ಇದು ಹಿಂಗೆ ನೋಡೋಕೆ ಹೋದರೆ ನಾನು ಆಗಲೇ ಹೇಳಿದೆ, ಈ ಕಲೆ ಲೈಕ್ ಜನಪದ ಕಲೆಗಳು ನಶಿಸಿ ಹೋಗ್ತಾ ಇದೆ ಅನ್ನೋ ಒಂದು ದೊಡ್ಡ ಇದಿದೆ. ಸೊ ಇದಕ್ಕಿಂತ ಒಂದು 10 ವರ್ಷದ ಹಿಂದೆ ಹೋದಾಗ ನೀವು ಜನಪದ ಲೋಕದ ಪುಸ್ತಕಗಳಲ್ಲಿ ಹಿನ್ನುಡಿಗೆ ಹೋದರೆ ನಮ್ಮ ಕರ್ನಾಟಕದಲ್ಲಿ ಫಸ್ಟಲ್ಲಿ ನಿಮ್ಗೆ ಸ್ಟಾರ್ಟ್ ಆಗೋದು ನಮ್ಮ ಕರ್ನಾಟಕದಲ್ಲಿ ಸುಮಾರು 200 ಜನಪದ ಕಲಾ ಪ್ರಕಾರಗಳಿದೆ ಅಂತ ಸ್ಟಾರ್ಟ್ ಆಗುತ್ತೆ. ಸೊ ನನಗೂ ಅವಾಗ ಗೊತ್ತಾಗಿದ್ದು ನಮ್ಮ ಕರ್ನಾಟಕದಲ್ಲಿ 200 ಜನಪದ ಕಲಾ ಪ್ರಕಾರಗಳಿದೆ. ಈಗ ಅದು ರಿಸರ್ಚ್ ಆಗಿ 250ಕ್ಕೆ ಹೋಗಿದೆ. ಈಗ 250 ಇದೆ ಅಂತ ಹೇಳಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಿದ್ದಾರೆ. 250 ಜನಪದ ಪ್ರಕಾರಗಳಿದೆ ಅಂತ. ಸೊ 250 ಪ್ರಕಾರಗಳಲ್ಲಿ ಈಗ ನಾನೊಬ್ಬ ಜನಪದ ಕಲಾವಿದನಾಗಿ ಅಥವಾ ಮುಂದೆ ನಾನು ಇದೇ ಫೀಲ್ಡಲ್ಲಿ ಇರೋದ್ರಿಂದ ಜನಪದ ತಜ್ಞನೂ ಆಗ್ಬೋದು ಮುಂದಿನ ದಿನಗಳಲ್ಲಿ, ಬೇರೆ ವಿಚಾರ. ಎಷ್ಟು ಜನಪದ ಕಲೆಗಳು ನನಗೆ ಗೊತ್ತಿದೆ, ಅಥವಾ ಒಬ್ಬ ಜನಪದ ಅಕಾಡೆಮಿ ಅಧ್ಯಕ್ಷ ಆಗಿರೋರ್ಗೆ ಎಷ್ಟು ಜನಪದ ಕಲೆಗಳು ಗೊತ್ತಿದೆ, ಜನಪದ ಅಕಾಡೆಮಿ ಇರೋದು ಎಷ್ಟು ಕಲೆಗಳು 250 ಜನಪದ ಕಲಾ ಪ್ರಕಾರಗಳಲ್ಲಿ ಎಷ್ಟು ಕಲೆಗಳು ಪ್ರಚಲಿತದಲ್ಲಿದೆ, ಎಷ್ಟು ಕಲೆಗಳು ನಶಿಸಿ ಹೋಗ್ತಾ ಅನ್ನೋದ್ರ ಬಗ್ಗೆ ತರಬೇತಿ ಮಾಡಬೇಕೋ ಬೇಡವೋ, ತರಬೇತಿ ಸಮುದಾಯದವ್ರು ಇದ್ದಾರೆ, ಆ ತರಬೇತಿ ಎಟ್ಕೊಬೇಕಾ ಇಲ್ವೋ ಅನ್ನೋದ್ರ ಬಗ್ಗೆ ಇದು ದೊಡ್ಡ ಚಾಲೆಂಜಿಂಗ್ ಸವಾಲಾಗಿರುವಂಥದ್ದು. ಸೊ ನನ್ನ ವಾದ ಏನಂತಂದರೆ, ನಾವೀಗ ಏನು ನಮ್ಮ ಸೈನ್ಸ್ ಲ್ಯಾಬು, ಕಂಪ್ಯೂಟರ್ ಲ್ಯಾಬು, ಬೇರೆ ಲ್ಯಾಬ್ಗಳನ್ನ ನಾವು ಕಾಣ್ತೀವಿ ಪ್ರತಿ ಅದರದೇ ಆದ ವಿಂಗ್ಗಳಲ್ಲಿ. ಸೊ ನಮ್ಮ ಕನ್ನಡ ಸಂಸ್ಕೃತಿ ಇಲಾಖೆಯಲ್ಲೂ ಕೂಡ ಅವ್ರು ಮಾಡದೇ ಇದ್ರೂ ನಾನು ಬಹುಶಃ ನನಗಿರೋ ಆಲೋಚನಾ ಕ್ರಮಗಳಲ್ಲಿ ಥಾಟಲ್ಲಿ ನಾವು ವಾದ್ಯಗಳಿಗೆ ಒಂದು ಲ್ಯಾಬ್ ಮಾಡಬೇಕು ಅನ್ನೋದು ನನ್ನ ಒಂದು ವಾದ. ಫೋಕ್ ಇನ್ಸ್ಟ್ರೂಮೆಂಟ್ಸ್ ಲ್ಯಾಬ್ ಅಂತಾನೆ ನಾವು ಮಾಡ್ಕೊಬೇಕು ಅನ್ನೋದು ಒಂದು ವಾದ. ಯಾಕಂತಂದ್ರೆ ನೀವು ಹೇಳಿದ್ರಲ್ಲ ಈಗ ನೀವು ಹೇಳಿದ್ರಿ ಅದನ್ನ ಡೊಳ್ಳಿನ ಚರ್ಮ ಹೆಂಗ್ ಕಟ್ಕೊಬೋದು ಏನು ಅಂತ ಹೇಳಿ, ಅದ್ರ ಜೊತೆಗೆ ನೀವು ಇದು ಕರ್ನಾಟಕ ಜನಪದ ಕಲೆ ಅಂತ ಒಂದು ತುಂಬಾ ಗಂಡು ಕಲೆ ಅದು. ನೀವು ಕರ್ನಾಟಕ ಜನಪದ ಕಲೆಗಳಲ್ಲಿ ನಿಮ್ಗೆ ತುಂಬಾ ನಾವು ಎಲ್ಲರೂ ಒಂದು ಕರ್ನಾಟಕ ರೆಪ್ರೆಸೆಂಟ್ ಮಾಡಿ ಕಳಿಸ್ತಾ ಇದೀವಿ ಅಂತಂದ್ರೆ ನಿಮ್ಗೆ ಫಸ್ಟೇ ಬರೋ ಡೊಳ್ಳು ಕುಣಿತ ಮೈಂಡಿಗೆ ಎಲ್ಲಾರ್ಗು, ಸಾಮಾನ್ಯವಾಗಿ ಎಲ್ಲರಿಗೂ. ಅದು ಮಿನಿಸ್ಟ್ರಿಂದ ಹಿಡಿದು ಅಧಿಕಾರಿಗಳಿಂದ ಹಿಡಿದು ಕಲಾವಿದರಿಂದ ಹಿಡಿದ್ರು ನೀವೆಲ್ಲರನ್ನೂ ಕೇಳಿದ್ರೆ ಡೊಳ್ಳು ಕುಣಿತಾನೆ ಬಂದು. ನಾನು ರೀಸೆಂಟಾಗಿ ಫೇಸ್ಬುಕ್ಕಲ್ಲಿ ಒಂದು ವಿಡಿಯೋ ನೋಡಿದೆ. ಅಲ್ಲಿ ಏನು ಮಾಡಿದ್ದಾರೆ, ಒಬ್ಬ ಅರಬ್ ಸೌದಿ ಶೇಖು, ಒಳ್ಳೆ ಮಾಮೂಲಿ ಅವ್ರ ಶೇಖ್ ಏನು ಹಾಕ್ಕೊಂತಾರೆ ಟರ್ಬನ್, ಅದನ್ನ ಹಾಕೊಂಡವ್ರೆ, ಫುಲ್ ಲಾಂಗ್ ಜುಬ್ಬ ಹಾಕೊಂಡವ್ರೆ. ಅವ್ರು ಒಂದು ಚಿಕ್ಕ ಡೊಳ್ಳು ಹೊಡಿತಾ ಇದ್ದಾರೆ ಸರ್. ಅಲ್ಲ, ಅವ್ರು ಡೊಳ್ಳು ಹೊಡಿತಿದ್ದಾರೆ ದುಬೈಯಲ್ಲಿ. ಅವ್ರ ಪಕ್ಕ 4 ಜನ ಇಟ್ಕೊಂಡವ್ರು, ಅವರು ಡೊಳ್ಳು ಹೊಡಿತಿದ್ದಾರೆ. ಸೊ ನನಗೆ ಈ ನಮ್ಮ ಗುರುಗಳು ಒಂದು ಇದ್ರ ಬಗ್ಗೆ ಒಂದು ಹಿನ್ನೆಲೆ ಹೇಳಿದ್ರು, ಈ ಡೊಳ್ಳು ಉಗಮದ ಬಗ್ಗೆ ಒಂದು ಹಿನ್ನೆಲೆ ಹೇಳಿದ್ರು. ಸೊ ನಾನು ನನ್ನ ವೈಯಕ್ತಿಕ ಅಭಿಪ್ರಾಯ ಏನಂತಂದರೆ, ನೀವು ಜನಪದ ಅನ್ನೋದು ಏನಿದೆಯಲ್ಲ ಅದನ್ನು ಪುಸ್ತಕಗಳು ಕುತ್ಕೊಂಡು ಜನಪದ ಪುಸ್ತಕಗಳನ್ನ ಓದಿದ್ರೆ ನಿಮ್ಮ ತಲೆಗೆ ಹೋಗುವಂಥದ್ದಲ್ಲ, ಅಥವಾ ನೀವು ಪ್ರೇಕ್ಷಕರಿಗೆ ತಲುಪಿಸೋಕ್ಕೆ ಅದು ಬೇರೆ ರೀತಿನೇ. ಅದು ನೀವು ಪುಸ್ತಕಗಳನ್ನ ಓದಿದ್ರೆ ಜನಪದ ಅನ್ನೋದು ಅರ್ಥ ಆಗುವಂಥದ್ದಲ್ಲ. ನೀವು ಅದನ್ನು ಪ್ರಾಯೋಗಿಕವಾಗಿ ಪ್ರದರ್ಶನಕ್ಕೆ ಒಳಪಟ್ಟು, ಫಾರ್ ಎಕ್ಸಾಂಪಲ್ ಇದು ಡೊಳ್ಳು ಕುಣಿತ ಅಂದರೆ ಇದು ಅಂತ ಹೇಳಿಬಿಟ್ಟು ಜನ ನೋಡಿದ್ರೇ ಅವ್ರಿಗೆ ಅರ್ಥ ಆಗೋದು ಡೊಳ್ಳು ಕುಣಿತ ಅಂತ. ರಾದರ್ ದೆನ್ ಅವ್ರು ಪುಸ್ತಕ ಕುಟ್ಕೊಂಡು ಅವರು ಒಂದು ಹಾಳೆಯಲ್ಲಿ ಡೊಳ್ಳು ಕುಣಿತ ಅಂದರೆ ಇದು ಅಂತ ಓದಿದ್ರೆ ಅವ್ರ ತಲೆಗೆ ಹೋಗುವಂಥ ಅಲ್ಲ. ಇದರಲ್ಲಿ ಕೇಳಿಸ್ಬೇಕು, ಕಣ್ಣಿಗೆ ಕಾಣಿಸಿದ್ರೆ ಅದು ಜನಪದ ಆಗುವಂಥದ್ದು. ಸೊ ಈ ನಿಟ್ಟಿನಲ್ಲಿ ನಾನು ಕರ್ನಾಟಕ ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಮೆಂಬರ್ ಆಗಿದ್ದಾಗ್ಲೂ ಅದು ನಮ್ಮ ಕರ್ನಾಟಕ ಜಾನಪದ ವಿಶ್ವವಿದ್ಯಾಲಯ ಇದು ವಿಶ್ವಕ್ಕೆ ಮೊದಲ ವಿಶ್ವವಿದ್ಯಾಲಯ ಜನಪದಕ್ಕೋಸ್ಕರ. ಅದು 10 ವರ್ಷ ಆಗಿದೆ. ಅದರ ಹಿನ್ನೆಲೆ ಅದು ಕುಂಠಿತವಾಗಿ ಏನಕ್ಕೆ ಕುಂಠಿತವಾಗಿದೆ ಅಂತಂದರೆ, ನನ್ನ ವೈಯಕ್ತಿಕವಾಗಿ ನಾನು ಒಬ್ಬ ಸಿಂಡಿಕೇಟ್ ಮೆಂಬರ್ ಆಗಿ ಮತ್ತು ಜನಪದ ಕಲಾವಿದನಾಗಿ ನನಗೆ ಅರ್ಥ ಆಗಿರೋದು, ನನಗೆ ಅರಿವಾಗಿರೋದು ಅಂತಂದರೆ, ಅವರು ಜನಪದ ಸಾಹಿತ್ಯಕ್ಕೆ ಜಾಸ್ತಿ ಒತ್ತು ಕೊಡ್ತಿದ್ದಾರೆ, ಪ್ರದರ್ಶನಕ್ಕೆ ಒತ್ತು ಕೊಡ್ತಾ ಇಲ್ಲ. ಈ ಜನಪದ ಅನ್ನೋದು ನೀವು 50% ಭಾಗ ಸಾಹಿತ್ಯ, 50% ಉದ್ದೇಶನೇ ಅದಲ್ವಾ, ಜನಪದವನ್ನು ಅಕಾಡೆಮಿಕಲಿ ತರಬೇಕು ಅಂತ ಅದರ ಉದ್ದೇಶ ಅಲ್ಲ. ಅಕಾಡೆಮಿಕ್ ಆಗಿ ತರಕ್ ಹೋದ್ರೆ ಜನಕ್ಕೆ ಅರ್ಥನೇ ಆಗ್ತಿಲ್ವಲ್ಲ ನಿಮ್ಗೆ. ಜನಪದ ಅಂತ ಹಿಂಗೆ ಪ್ರೆಸೆಂಟ್ ಮಾಡಿದ್ರೆ ನೀವು ಪ್ರದರ್ಶನನೂ ಅದೇ 50% ಹ್ಯಾಂಡ್ ಟು ಹ್ಯಾಂಡ್ ಎತ್ಕೊಂಡು ಹೋಗ್ಬೇಕಲ್ವಾ. ಯಾರ ಸಂದರ್ಭದಲ್ಲಿ ನೀವು ಮೆಂಬರ್ ಆಗಿದ್ದು? ನಾನು ಡಿ ಬಿ ನಾಯಕ್ ಅಂತ ಹೇಳಿ ಅವರಿದ್ರು, ಅವ್ರ ಸಂದರ್ಭದಲ್ಲಿ. ಅದಾದ್ಮೇಲೆ ಮತ್ತೆ ಈಗ ಸದ್ಯಕ್ಕೆ ಭಾಸ್ಕರ್ ನಾಯಕ್ ಅಂತ ಇದ್ದಾರೆ. ನನ್ನ ಕೊನೆ ಹಂತದಲ್ಲಿ ಭಾಸ್ಕರ್ ನಾಯಕ್ ಆಗಿದ್ರು. ಸೊ ಈಗ ನಾನು ಹೇಳಿದಾಗೆ ಡೊಳ್ಳಿನ ವಿಚಾರಕ್ಕೆ ಬಂದಾಗ ಅವ್ರು ಹಿನ್ನೆಲೆ ಹೇಳಿದ್ರು ನಮ್ಮ ಗುರುಗಳು. ಒಂದು ಸೈಂಟಿಫಿಕಲಿ ನಾವು ಮುಂದುವರೆದ್ರಿಂದ ಒಂದು ಆಲೋಚನಾ ಕ್ರಮದಲ್ಲಿ ನಾವು ಅದನ್ನು ಡೊಳ್ಳು ಹೆಂಗೆ ಹುಟ್ಕೊಂತು ಅಂತ ಹೇಳ್ಬಿಟ್ಟು ಒಂದು ಜನರಲ್ ಆಗಿ ನಾವು ಸೈಂಟಿಫಿಕ್ ಯೋಚನೆಯಲ್ಲಿ ಈಗ ಬೇರೆಯವ್ರಿಗೆ ಅರ್ಥ ಆಗದಿರೋ ಜನಪದ ಕಥೆಗಳನ್ನ ಹೇಳಿದಾಗ ಅರ್ಥ ಆಗದಿರೋರು, ಈಗ ಕುರಿ ಕಾಯೋನ್ ಕುರ್ಬ ಸಾಮಾನ್ಯವಾಗಿ ಅವನು ಕುರಿ ಕಾಯೋ ಹೋಗೋ ಟೈಮಲ್ಲಿ ಒಂದು ಬಾಕ್ಸ್ ಏನೋ ತೊಗೊಂಡು ಹೋಗಿರ್ತಾನೆ ಊಟದ್ದು. ಈ ನರಿನೋ ಚಿರತೆನೋ ಬಂದು ದಾಳಿ ಮಾಡಿ ಹೋಗಿರೋ ಚರ್ಮ ಅವ್ನ ಕೈಯಲ್ಲಿ ಉಳಿದಿರುತ್ತೆ. ಫಾರ್ ಎಕ್ಸಾಂಪಲ್ ನೀವು ಅವ್ನು ಬಹುಶಃ ಏನು ಮಾಡಿರ್ಬೋದು, ಆ ಬಾಕ್ಸ್ ಮೇಲೆ ಚರ್ಮ ಇಟ್ಕೊಂಡು ಅವ್ನು ಟೈಮ್ ಸ್ಪೇರ್ ಮಾಡೋಕ್ಕೆ ಏನೋ ಒಂದು ಅಲ್ಲಿ ಕುತ್ಕೊಂಡು ಟಪ್ ಅಂತ ಏನೋ ಸೌಂಡ್ ಮಾಡಿರ್ಬೋದು, ಹಿಂಗೆ ಹೊಡೆದಿರ್ಬೋದು, ಆ ಚರ್ಮನ ಆ ಬಾಕ್ಸ್ ಮೇಲೆ ಇಟ್ಟು ಹೊಡೆದಿರ್ಬೋದು. ಸೊ ಅವಾಗ ನಾದ ಕ್ರಿಯೇಟ್ ಆಗಿರ್ಬೋದು.
ಸೊ ಅಲ್ಲಿಂದ ಅದು ಮುಂದುವರೆದಿರುವಂಥ ಭಾಗ. ಸೈಂಟಿಫಿಕಲಿ ಒಂದು ಡೊಳ್ಳು ಹೆಂಗೆ ಹುಟ್ಕೊಂತು ಅನ್ನೋದ್ರ ಬಗ್ಗೆ. ನೀವು ಯಾವುದೇ ಬಾಕ್ಸ್ ಹಾಕಿದ್ರೆ ಒಣಗಿರೋ ಚರ್ಮನ, ಹಸಿ ಚರ್ಮ ಅಲ್ಲ, ಒಣಗಿರೋ ಚರ್ಮನ. ಸೊ ಇದು ಸೈಂಟಿಫಿಕಲಿ ಡೊಳ್ಳು ಒಂದು ಹೇಗೆ ಬೆಳೆದು ಬಂದಿದೆ ಅನ್ನೋದ್ರ ಬಗ್ಗೆ. ಅದಾದ್ಮೇಲೆ ಅದು ಒಂದು ಮರ ತಗೊಂಡು ಅದನ್ನು ಕೊರೆದು ಅದನ್ನ ಮರ ತುಂಡನ್ನ ಚರ್ಮನ ಇಟ್ಟು ಆಮೇಲೆ ಅದನ್ನ ಹೆಣೆಯೋ ಪ್ರೋಸೆಸ್ನ ಅದನ್ನ ಹೆಂಗೆ ಹೆಣಿಬೇಕು ಅದು ಸೈಂಟಿಫಿಕಲಿ ನೋಡೋಕೆ ಹೋಗಿರೋದು. ಸೊ ಜನಪದ ಹಿನ್ನೆಲೆ ನೋಡ್ಕೊ ಹೋಗಿ ನಮಗೆಲ್ಲ ಗೊತ್ತಿರೋ ಹಾಗೆ ಢೊಳ್ಳಾಸುರ ಒಬ್ಬ ಅನ್ನೋ ರಾಕ್ಷಸ ಇದ್ದ. ಅವ್ನು ಸೂಜಿ ಮೇಲೆ ನಿಂತ್ಕೊಂಡು ತಪಸ್ ಮಾಡ್ದ. ಶಿವ ಪ್ರತ್ಯಕ್ಷನಾಗಿ ಅವ್ನು ಏನಪ್ಪ ನಿನ್ನ ಬಯಕೆ ಅಂತ ಕೇಳಿದಾಗ ನಿನ್ನನ್ನು ನುಂಗ್ಬೇಕಂತ ಹೇಳಿ ಆ ಢೊಳ್ಳಾಸುರ ರಾಕ್ಷಸ ಶಿವನ್ಗೆ ಹೇಳ್ತಾನೆ. ಸೊ ಶಿವ ಸರಿ ಆಯಿತು ಅಂತ ಹೇಳ್ತಾನೆ. ಢೊಳ್ಳಾಸುರ ರಾಕ್ಷಸ ಶಿವನ ನುಂಗ್ತಾನೆ. ಸೊ ಶಿವನು ಅವ್ನು ನುಂಗಾದ್ಮೇಲೆ ಶಿವ ಬೆಳೀತಾ ಹೋಗ್ತಾನೆ ಅವನ ಹೊಟ್ಟೆಯಲ್ಲಿ. ಸೊ ಅವ್ನು ಭಾರ ತಡೆಯೋಕ್ಕಾಗದೆ ಢೊಳ್ಳಾಸುರ ರಾಕ್ಷಸ ಶಿವನ ಕೋರ್ಕೊಂತಾನೆ ಹೊರಗೆ ಬಾ ಅಂತ ಹೇಳಿ. ಸೊ ಸಾಮಾನ್ಯವಾಗಿ ನಮಗೆಲ್ಲ ನೀವು ಈ ಎಲ್ಲ ಹಿನ್ನೆಲೆಗಳಲ್ಲಿ ನೋಡಿದಾಗ ಅಲ್ಲಿ ಶಿವ ಯಾವುದೋ ಒಂದು ಸಂಹಾರ ಮಾಡಿದಾಗ ಅವು ಉಟ್ಕೊಂಡಿರುವಂಥ ಒಂದು ಕಥೆಗಳನ್ನ ನಾವು ಸರ್ವಸಾಮಾನ್ಯವಾಗಿ ನಾವು ಕಾಣುವಂಥ ಇದು. ಸೊ ಇಲ್ಲಿ ಆ ಶಿವ ಢೊಳ್ಳಾಸುರ ರಾಕ್ಷಸನ ಹೊಟ್ಟೆ ತಿಳ್ಕೊಂಡು ಹೊರಗೆ ಬರ್ತಾನೆ. ಅವ್ನು ಹೊಟ್ಟೆನ ದಿಬ್ಬ ಮಾಡ್ಕೊತಾನೆ. ಅವ್ನ ಕೈಗಳನ್ನ ತಾಳ ಮಾಡ್ಕೊತಾನೆ. ಆ ಒಂದು ಡೊಳ್ಳು ತಯಾರು ಮಾಡಿ ಡೊಳ್ಳು ನುಡಿಸಿ ಕೈನ ತಾಳ ನುಡಿಸಿ ಕುರಿ ಕಾಯಿ ಕುರ್ಬಂಗ್ ಕೊಟ್ಟ ಅಂತ ಹೇಳ್ಬಿಟ್ಟು ಪ್ರತೀತಿಯಲ್ಲಿ ನಾವು ಸಾಮಾನ್ಯವಾಗಿ ಕಾಣುವಂಥದ್ದು ಜನಪದ ಕಥೆ ಇದು ಡೊಳ್ಳು ಹೆಂಗೆ ಹುಟ್ಕೊಂತು ಅನ್ನೋದು. ಸೊ ಇದು ಸಾಮಾನ್ಯ ಇದು ಎರಡು ಕತೆ. ಸೊ ಈ ಡೊಳ್ಳಿನ ತಂತ್ರಗಾರಿಕೆಯಲ್ಲಿ ಸಾಮಾನ್ಯವಾಗಿ ನೋಡಕ್ ಹೋದ್ರೆ ಶಿವನಿ, ಹೆಬ್ಬೇವು, ನಮ್ಮ ಈ ತರ ಬೇರೆ ಬೇರೆ ಮರಗಳನ್ನ ಮೂಲವಾಗಿ ಸ್ಟಾರ್ಟಿಂಗ್ ಬಳಸ್ತಾ ಇದ್ದಿದ್ದು. ಹೊನ್ನೆ ಮರ ಅಂತಾರಲ್ಲ ಅದದ್ದು ಶಿವ ಹೆಬ್ಬೇವು ಈ ತರ ಹೊನ್ನೆ ಮರ. ಸೊ ನನಗೆ ಗೊತ್ತಿರೋ, ನಾನು ಈಗ ನಿಮ್ಗೆ ಹೇಳಿದೆ, ಈಗ ನಾನು ಡೊಳ್ಳು ಕುಣಿತದ ಬಗ್ಗೆ ಒಂದಷ್ಟು ಪುಸ್ತಕಗಳು ಓದಿದಾಗ ಇದು ತುಂಬಾ ಉತ್ತರ ಕರ್ನಾಟಕದಲ್ಲಿ ತುಂಬಾ ಪ್ರಚಲಿತದಲ್ಲಿರುವಂಥದ್ದು. ಬೀರೇಶ್ವರ ಅನ್ನೋ ಒಂದು ಇದು ನೇರವಾಗಿ ಬೀರೇಶ್ವರ ಅನ್ನೋ ದೇವರಿಗೆ ಒಂದು ಭಕ್ತಿಪೂರ್ವವಾಗಿ ಸಲ್ಲಿಸುವಂತ ಒಂದು ಕಲೆಯಾಗಿರೋ ಕಾರಣಕ್ಕೆ ಡೊಳ್ಳಿನ ಪದ ಅನ್ನೋದು ಅಲ್ಲಿ ಆ ಭಾಗದಲ್ಲಿದೆ. ಸೊ ಅಲ್ಲಿ ಅವರು ಆ ಡೊಳ್ಳು ಅವರೇ ಕಂಡು ಹಿಡ್ಕೊಂಡು ಪ್ರತಿದಿನ ನಾವು ಈ ಗಂಟೆ ಹೆಂಗ್ ನುಡ್ಸಿ ಹೆಂಗ್ ದೇವರಿಗೆ ಪೂಜೆ ಮಾಡ್ತೀವೋ ಅಲ್ಲಿ ಸಾಮಾನ್ಯವಾಗಿ ಅವರು ಡೊಳ್ಳು ನುಡ್ಸೇನೆ ಪೂಜೆ ಮಾಡುವಂಥದ್ದು ಅಲ್ಲಿ ಸಾಮಾನ್ಯವಾಗಿ. ಸೊ ಇದು ಒಂದ್ ಕಡೆಯಲ್ಲಿ ಇದನ್ನ ತುಂಬಾ ನನ್ನ ಆಳವಾಗಿ ಇದನ್ನ ಯೋಚನೆ ಮಾಡ್ತಾ ಹೋದ್ರೆ ಅಲ್ಲಿ ಉತ್ತರ ಭಾಗದಲ್ಲಿ ನಿಮ್ಗೆ ನೋಡ್ತಾ ಚಿತ್ರದುರ್ಗ, ಬೇರೆ ಬೇರೆ ಅಲ್ಲಿ ಬಳ್ಳಾರಿ, ಬೀದರು ಈ ತರ ಭಾಗದಲ್ಲಿ ತುಂಬಾ ಪ್ರತೀತಿಯಲ್ಲಿ ಇರುವಂತದ್ದು. ಸೊ ಆದ್ರೆ ಡೊಳ್ಳು ಶಿವಮೊಗ್ಗದ್ದು ಅನ್ನೋದು ಹೇಗೆ ಅಂತ ಹೇಳ್ಬಿಟ್ಟು, ಡೊಳ್ಳು ಈಗ ಶಿವಮೊಗ್ಗದಿಂದ ಡೊಳ್ಳು ಬಂದಿದೆ ಅನ್ನೋದು ಒಂದು ಇದು. ಅದೇನಕ್ಕಪ್ಪ ಅಂತಂದ್ರೆ ಶಿವಮೊಗ್ಗದವರು ಇದನ್ನ ಒಂದು ಕುಣಿತಕ್ಕೆ ಅಳವಡಿಸಿ, ಶಿವಮೊಗ್ಗದಲ್ಲಿರುವಂಥ ಉಪ್ಪಾರರು, ದಿವಾರರು ಇದನ್ನ ಒಂದು ಕುಣಿತಕ್ಕೆ ತಂದು ಈ ಹೆಜ್ಜೆ ಮಾಡೋಣ, ಇದಕ್ಕೆ ಹೆಜ್ಜೆ ಮಾಡೋಣ, ಅದಕ್ಕೊಂದು ಕಾಸ್ಟ್ಯೂಮ್ ಮಾಡೋಣ, ಅದಕ್ಕೊಂದು ಪೇಟ ಕಟ್ಕೊಳ್ಳೋಣ, ಇದು ನೇರವಾಗಿ ಶಿವಂಗ್ ಲಿಂಕ್ ಆಗಿದೆ ಅಂತ ಹೇಳ್ಬಿಟ್ಟು ಈ ಕಲೆನ ಆ ಹುಲಿ ಚರ್ಮದ ಬಟ್ಟೆ ಧರಿಸ್ಕೊಳ್ಳೋದು. ಸೊ ಸಾಮಾನ್ಯವಾಗಿ 3 ಪಟ್ಟೆ ಹೇಳ್ಕೊಳ್ಳೋವಂಥದ್ದು. ಸೊ ಕರ್ನಾಟಕಕ್ಕೆ ನಾವು ಇದು ಕರ್ನಾಟಕದ ಕಲೆ ಆಗಿರೋದ್ರಿಂದ ನಾವು ಕೈ ಕುಚ್ಚು ಅಂತ ಕಟ್ಕೊಂತೀವಿ, ಉಲನ್ ಕುಚ್ಚುಗಳನ್ನ. ಅದನ್ನ ಕರ್ನಾಟಕದ ಬೌದ್ಧ ಕಲರ್ಗೆಲ್ಲ ಕಾಂಬಿನೇಷನ್ ಮಾಡ್ಕೊಂಡು ಸೊ ಒಂದು ಕಾಸ್ಟ್ಯೂಮ್ನ ಅದಕ್ಕೆ ಕಂಪ್ಲೀಟ್ ಆಗಿ ಒಂದು ಕಾಸ್ಟ್ಯೂಮ್ನ ತಂದು ಅದನ್ನ ಒಂದು ಪ್ರೆಸೆಂಟಬಲ್ ತಂದ್ರು. ಸೊ ಅದು ಕಂಪ್ಲೀಟ್ ಕ್ರೆಡಿಟ್ ಶಿವಮೊಗ್ಗದವ್ರಿಗೆ ದಕ್ತು. ಸೊ ಫಸ್ಟ್ ನಾವು ಉತ್ತರ ಕರ್ನಾಟಕದಲ್ಲೇ ಡೊಳ್ಳು ಹುಟ್ಕೊಂಡಿದೆ ಅಂತಂದ್ರೂ ಕಂಪ್ಲೀಟ್ ಕ್ರೆಡಿಟ್ ಹೋಗಿರೋದು ಈಗ ನಿಮ್ಗೆ ಶಿಕಾರಿಪುರ ಇದರದೆಲ್ಲ ಇಲ್ಲೆಲ್ಲ ಬಹಳ ತಂಡಗಳು. ಸೊ ನಾನು ಅಲ್ಲಿಗೆ ಹೋದಾಗ ಅಲ್ಲೂ ಕೂಡ ಈ ಇದಕ್ಕೆ ಸಂಬಂಧಪಟ್ಟ ಏನು ಜನಾಂಗದವರು ಇದ್ದಾರೆ, ಉಪ್ಪಾರವರು, ದಿವಾರು ಅಂತ ಹೇಳಿ ಅಂತವರು, ಅಲ್ಲಿ ರಾತ್ರಿ ಎಲ್ಲ ಅವರು ಸಂಜೆ ಅವರ ನಾಟಿ ಗಿಟಿ ಗದ್ದೆ ಕೆಲಸ ಎಲ್ಲ ಮಾಡಾದ್ಮೇಲೆ ಸಂಜೆ ಹೊತ್ತಲ್ಲಿ ಅವ್ರು ಪ್ರಾಕ್ಟೀಸ್ ಮಾಡ್ತಾರೆ. ಆ ನಾದ ಈ ಮರಗಳು ಬಳಸೋದ್ರಿಂದ ನಾನು ಹೇಳಿದೆ ನಿಮಗೆ, ಇದಕ್ಕೆ ಬಳಸುವಂಥ ಮರಗಳು ಬಂದು ಹೆಬ್ಬೇವು, ಶಿವನಿ ಇಂಥ ಮರಗಳು. ಸೊ ಆ ನಾದ ನಿಮಗೆ 10 ಕಿಲೋಮೀಟರ್ ದೂರದಲ್ಲಿ ಬೇರೆ ಹಳ್ಳಿಯಲ್ಲಿ ಕೇಳಿಸುತ್ತೆ ನಿಮಗೆ. ಈಗ ಫಾರ್ ಎಕ್ಸಾಂಪಲ್ ಅಲ್ಲಿ ಯಾವುದೋ ಊರಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಅಂತ, ಡೊಳ್ಳು ನುಡಿಸ್ತಿದ್ದಾರೆ ಅಂತಂದರೆ ನಮ್ಗೆ ಇಲ್ಲಿ ಕೂತ್ಕೊಂಡು ನಾವು ಕೇಳಿಸ್ಕೊಬೋದು. ಸೊ ಅದು ನನ್ನ ಎಕ್ಸ್ಪೀರಿಯನ್ಸ್ ಆಗಿದೆ. ನಾನು ಆ ಶಿವಮೊಗ್ಗ ಸಾಗರ ಸೊರಬ ಆ ಕಡೆ ಹೋಗಿದ್ದಾಗ. ಸೊ ಅಲ್ಲಿ ಯಾವುದೋ ಊರಲ್ಲಿದ್ದಾಗ ಅಲ್ಲಿ ಯಾವುದೋ ಊರಲ್ಲಿ ಡೊಳ್ಳು ಬಡಿತಾ ಇರೋದು, ಅಲ್ಲಿ ಯಾವುದೋ ಊರಲ್ಲಿ ಬಡಿತಾ ಇರೋ ಡೊಳ್ಳು ನಮ್ಗೆ ಕೇಳಿಸುತ್ತೆ. ಸೊ ಅದು ಮೂಲ. ಅದು ಈಗ ನಿಮ್ಗೆ ರಾಜ್ಕುಮಾರ್ ಅವರ ಮೂವಿಯಲ್ಲಿ ಯಾವುದೋ ಒಂದು ಡೊಳ್ಳಿನ ಒಂದು ಅವ್ರು ತಗೊಂಡಿರುವಂಥದ್ದು, ಆ ಡೊಳ್ಳಿನ ಆಕಾರ ನೋಡಿದಾಗ ಅದು ಗೊತ್ತಾಗುತ್ತೆ. ಕರಿಯ ಕಂಬಳಿ ಗದ್ದಿಗೆ ಮಾಡಿ ಬೀರದೊಳ್ಳ ತಂದಿಳಿದಿದೆವು. ಸೊ ಈಗೇನಾಗಿದೆ, ಅದು ಪ್ರದರ್ಶನ ಕಲೆಯಾಗಿ ಒಂದು ಮೆರವಣಿಗೆಗೆ ಭಾಗವಾಗಿ ಅದು ಒಂದು ಬೇಡಿಕೆಯಲ್ಲಿ ಇರೋದ್ರಿಂದ ಅಷ್ಟು ಭಾರನ ಅಷ್ಟು ಸೈಜನ್ನು ಹೊತ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳಿ ಅದನ್ನು ನಾವು ಸ್ವಲ್ಪ ಅದ್ರ ವೆಯ್ಟ್ನ ರೆಡ್ಯೂಸ್ ಮಾಡ್ಕೊಂಡಿದ್ದೀವಿ, ಅದ್ರ ಭಾರನ ರೆಡ್ಯೂಸ್ ಮಾಡ್ಕೊಂಡಿದ್ದೀವಿ, ಅದ್ರ ಸೈಜಸ್ನ ರೆಡ್ಯೂಸ್ ಮಾಡಿಕೊಂಡು ಅದು ಕಾಲಕ್ರಮೇಣ ಈಗ ಪ್ರಚಲಿತದಲ್ಲಿ ಇರುವಂಥದ್ದು ಸರ್. ಸೊ ಇದು ಡೊಳ್ಳಿನ ತಂತ್ರಗಾರಿಕೆ ಸರ್. ಅಂದರೆ ನೀವು ಹೇಳ್ತಿರೋ ಪ್ರಕಾರ ಡೊಳ್ಳು ಆರಂಭವಾದ ದಿನಗಳಲ್ಲಿ ಅದರ ಗಾತ್ರ ದೊಡ್ಡದಾಗಿತ್ತು. ಅಂದರೆ ಈಗ ನಾವೇನು ಹೆಬ್ಬಾರೆ ಅಂತ ಕರಿತೀರಿ, ಹೆಬ್ಬಾರೆ ಆ ರೀತಿ ಗಾತ್ರದಲ್ಲಿ ದೊಡ್ಡದಾಗಿತ್ತು. ಅದನ್ನು ಉಪಯೋಗಿಸ್ಲಿಕ್ಕೆ ಆಗೋದಿಲ್ಲ, ಬಳಸ್ಲಿಕ್ಕೆ ಆಗೋದಿಲ್ಲ, ಪ್ರದರ್ಶನ ಕಲೆಗೋಸ್ಕರ ಅಂಥೇಳಿ ಅದರ ಗಾತ್ರವನ್ನು ಕುಗ್ಗಿಸ್ಕೊಂಡಿದ್ದೀವಿ ಅಂತ ಅಲ್ವಾ? ಯಾವ ಚರ್ಮವನ್ನು ಬಳಸ್ತಾರೆ ಸರ್ ಇದಕ್ಕೆ? ಸೊ ಅವಾಗ ಮೊದಲು ಜಿಂಕೆ ಚರ್ಮ ಬಳಸ್ತಾ ಇದ್ರು ಅಂತ ಹೇಳ್ತಿದ್ರು. ಈಗಲೂ ನನಗೆ ಗೊತ್ತಿರೋ ಮಟ್ಟಿಗೆ ಅಂತ ನಾದ ಬರಬೇಕು ಅಂತಂದರೆ ಅವರು ಬಹುಶಃ ಜಿಂಕೆ ಚರ್ಮನೇ ಬಳಸ್ತಿರಬಹುದು. ಈಗ ಅದು ನಮ್ಗೆ ಸಹಜವಾಗಿ ಅವಕಾಶ ಇಲ್ಲದಿರೋ ಕಾರಣಕ್ಕೆ ಮೇಕೆ ಚರ್ಮ ಬಳಸೋದು. ಮೇಕೆ ಚರ್ಮ ಡೊಳ್ಳಿಗೆ ಎಮ್ಮೆ ಚರ್ಮ ಬಳಸಲ್ವಾ? ಇಲ್ಲ, ಬಳಸಲ್ಲ.
ಮೇಕೆ ಚರ್ಮ ನನಗೆ ಗೊತ್ತಿರೋ ನನ್ನ ಒಂದು ಅಬ್ಸರ್ವೇಷನ್ ಪ್ರಕಾರ ನಮ್ಮ ದಕ್ಷಿಣ ಕರ್ನಾಟಕದಲ್ಲಿ ಭಾಗದಲ್ಲಿ ಏನು ಈಗ ತಂಡಗಳು ಈ ಭಾಗದಲ್ಲಿ ತಂಡಗಳು ಈಗ ಡೊಳ್ಳು ಕುಣಿತ ತಂಡಗಳು ಹುಟ್ಕೊಂಡಿದೆ, ಅವ್ರು ಬಹುಶಃ ಬಳಸಬಹುದು. ಯಾಕಂತಂದರೆ ಈಗ ನೀವು ಮೇಕೆ ಚರ್ಮ ಹಾಕ್ಕೊಂಡ್ರೆ ಅದು ನೀವು ಏನಾದರೂ ಒಂದು ಸ್ವಲ್ಪ ಅದನ್ನು ಲೂಸ್ ಮಾಡದೆ ಬಿಗಿ ಮಾಡದೆ ಟೈಟ್ ಮಾಡದೆ ಇಟ್ಕೊಂಡ್ರೆ ಸ್ವಲ್ಪ ಏನಾದರೂ ಕ್ರ್ಯಾಕ್ ಲೈಕ್ ಸ್ವಲ್ಪ ಹೊರದೋಯ್ತು ಅಂದರೆ ಅದು ಅರ್ಧೋಗ್ತಾ ಇರುತ್ತೆ. ಈಗ ನೀವು ನನ್ನ ರಂಗಮಂದಿರಕ್ಕೂ ಬಂದರೂ ನಿಮಗೆ ನನ್ನ ಹತ್ರ ಹೊಡೆದೋಗಿರೋ ಡೊಳ್ಳೆ ಸುಮಾರು ಒಂದು 20 ಸ್ಟಾಕ್ ಬಿದ್ದಿದೆ, ನಾನು ರಿಪೇರಿಗೆ ಟೈಮ್ ಕೊಡಬೇಕು. ಸೊ ಬಹುಶಃ ಆ ಕಾರಣಕ್ಕೆ ಈ ಭಾಗದವರು ಆ ಥರ ಚರ್ಮಕ್ಕೆ ಹೋಗ್ತಾ ಇರ್ಬೋದು ಅಂತ ಅನಿಸುತ್ತೆ. ನೀವು ತಿಳಿಸಿದ್ರಿ ಡೊಳ್ಳಿನ ಪ್ರದರ್ಶನವನ್ನು ಕಂಡು ನಾನು ಅದಕ್ಕೆ ಮೋಹಗೊಂಡು ನಾನು ಡೊಳ್ಳಿಗೆ ಬಂದೆ ಅಂತ ತಿಳಿಸಿದ್ರಿ. ಡೊಳ್ಳು ಕಲಾವಿದ ಹಿದಾಯತ್ ಅವ್ರಿಗೆ ಜನಪದ ಕಲೆಗಳ ಬೇರೆ ಬೇರೆ ಪ್ರಕಾರಗಳಲ್ಲಿ ಯಾವ ಕಲೆಗಳ ಬಗ್ಗೆ ತಮ್ಗೆ ಆಸಕ್ತಿ ಇದೆ ಅಂತ? ಸರ್, ನನಗೆ ಕಂಸಾಳೆ, ಪಟ ಕುಣಿತ, ಪೂಜಾ ಕುಣಿತ, ಸೋಮನ್ ಕುಣಿತ, ಕೋಲಾಟ, ಹಲಕಿ ಸುಗ್ಗಿ ಕುಣಿತ, ಜನಪದ ಹಾಡುಗಾರಿಕೆ, ವೀರ್ಗಾಸೆ, ಪುರುವಂತಿಕೆ, ಜಗ್ಗಲಿಕೆ, ಈ ಥರ ಒಂದಷ್ಟು ಕಲೆಗಳ ಬಗ್ಗೆ ಆಸಕ್ತಿ ಇದೆ ಸರ್. ಸಂಪೂರ್ಣನೇ ನೀವು ಗಮನ ಹರಿಸ್ತಾ ಇದ್ದೀರಿ ಅಂತ? ಸಂಪೂರ್ಣ ಗಮನ ಹರಿಸಲೇಬೇಕಾಗುತ್ತೆ ಸರ್, ಹರಿಸಿದ್ದೀನಿ. ಈಗ ನಿಮಗೆ ಬೇರೆ ಕಲಾವಿದನಿಗೂ ಜನಪದ ಕಲಾವಿದನಿಗೂ ನಿಮಗೂ ಭಾಳಷ್ಟು ವ್ಯತ್ಯಾಸ. ಯಾಕೆ ಅಂದರೆ ಉನ್ನತ ವ್ಯಾಸಂಗವನ್ನು ಮಾಡ್ಕೊಂಡಿರ್ತಕ್ಕಂಥವ್ರು ತಾವು ವಿದ್ಯಾವಂತರು. ನಿಮಗೂ ಮತ್ತು ಅವಿದ್ಯಾವಂತ ಜನಪದ ಕಲಾವಿದನಿಗೂ ಏನು ವ್ಯತ್ಯಾಸ ನೀವು ಕಂಡಿದ್ದೀರಿ? ನನಗೂ ಅವ್ರಿಗೂ ಏನೋ ಡಿಫ್ರೆನ್ಸ್ ಇದೆಯಪ್ಪ, ಅದೇನಿರ್ಬೋದು ಆ ಅಂತರ? ಸರ್, ಅಂತರ ಅಂತಂದರೆ ಈಗ ನಾನು ತುಂಬ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿರೋ ಕಾರಣಕ್ಕೆ ಈಗ ಅಲ್ಲಿ ಯಾವುದೋ ಒಬ್ಬ ಊರಿಂದ ಬಂದಿರೋ ಕಲಾವಿದ ಅವ್ನಿಗೇನಾದರೂ ಒಂದು ಎಣ್ಣೆ ಬಾಟ್ಲು ಕೊಡಿಸ್ಬಿಟ್ರೆ ಅಥವಾ ಏನಾದರೂ ಒಂದು ಕೊಡಿಸ್ಬಿಟ್ರೆ ಅಷ್ಟು ಸಾಕು ಅವನಿಗೆ ಅನ್ನೋದು ಈ ಜನರಲ್ಲಿರುವಂಥ ಒಂದು ಮನಸ್ಥಿತಿ. ಸ್ಯಾಟಿಸ್ಫೈ ಆಗಿಬಿಡ್ತಾನೆ, ಅವ್ನು ತೃಪ್ತಿ ಪಡ್ಕೊಂಡ್ಬಿಡ್ತಾನೆ ಅನ್ನೋದು ಒಂದು ಮಾತು. ಸೊ ಅದು ಈ ಕಲಾ ತಂಡದ ಏನು ಮುಖ್ಯಸ್ಥರು ಇರ್ತಾರಲ್ಲ ಅವ್ರು ಅದನ್ನು ಬಹಿಷ್ಕರಿಸ್ಬೇಕು. ಆ ಪ್ರದರ್ಶನದ ವೇಳೆಯಲ್ಲಿ ಸಂಪೂರ್ಣವಾಗಿ ಪ್ರದರ್ಶನ ಪ್ರಾರಂಭದಿಂದ ಪ್ರದರ್ಶನ ಅಂತಿರೋದವರೆಗೂ ಆ ಕಲಾ ತಂಡದ ಒಂದು ಸಂಪೂರ್ಣವಾಗಿ ಬಹಿಷ್ಕರಿಸ್ಬೇಕು. ಅದು ಶಿಸ್ತಿರ್ಬೇಕು ತಂಡದಲ್ಲಿ, ಡಿಸಿಪ್ಲಿನ್, ಶಿಸ್ತು ಅನ್ನೋದು. ನೀವು ಆಗಲೇ ಹೇಳ್ದಂಗೆ ತೊಡೆ ನೋವು ಬರುತ್ತೆ, ಕಾಲು ನೋವು ಬರುತ್ತೆ, ಮೈಕೈ ನೋವು ಬರುತ್ತೆ, ಅದನ್ನ ಹೊತ್ಕೊಂಡು ಕುಣ್ಕೊಂಡು ಹೆಜ್ಜೆ ಹಾಕ್ಕೊಂಡು ಮೈಕೈ ನೋವು ಬಂದಾಗ ಏನು ಮಾಡೋದು? ಪ್ರದರ್ಶನ ಮುಗ್ದ ಮೇಲೆ ಕುಡಿಲಿ. ಕುಡಿಯೋದು ಬೇಡ ಅಂತ ಹೇಳ್ತಾ ಇಲ್ಲ ನಾನು, ಕುಡಿಯೋದು ಬೇಡ ಅಂತ ಹೇಳ್ತಾ ಇಲ್ಲ ನಿಮಗೆ. ಕುಡೀರಿ, ಆಮೇಲೆ ಕುಡೀರಿ. ಕುಡೀರಿ, ಪ್ರದರ್ಶನ ಮಾಡೋ ಟೈಮಲ್ಲಿ ಕುಡಿಯೋದು ಬೇಡ. ಸೊ ಇವ್ರು ಏನು ಮಾಡ್ತಾರೆ, ಪ್ರದರ್ಶನ ಟೈಮಲ್ಲಿ ಕುಡಿದ್ಬಿಟ್ಟಾಗ ಅವ್ರಿಗೆ ಅಲ್ಲಿ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಅವ್ರಿಗೆ ಭಾಳ ಒಳ್ಳೆ ಸ್ಟೇಟ್ಮೆಂಟ್ ಕೊಟ್ರೆ ನೀವು. ಇಲ್ಲ ಕಲಾವಿದರು ನಿಮ್ಮ ಮುಂದೆ ತಿರುಗಿ ಬಿದ್ದುಬಿಡ್ತಾ ಇದ್ರು, ಕುಡಿಬೇಡಿ. ಸೊ ಅದು ಅವರ ತಂಡನ ಅವ್ರು ಹೆಂಗೆ ನಿಭಾಯಿಸ್ಕೊಂಡು ಹೋಗ್ತಾರೆ, ಅವ್ರ ತಂಡನ ಹೇಗೆ ನಿರ್ವಹಣೆ ಮಾಡ್ಕೊತಾರೆ, ಅದು ತುಂಬ ಮುಖ್ಯವಾಗಿರುತ್ತೆ. ಓವರಾಲ್ ಶಿಸ್ತು ಮುಖ್ಯ ಅಂತ. ಶಿಸ್ತು ಮುಖ್ಯ. ಆಮೇಲೆ ಅವ್ರ ಕಾಸ್ಟ್ಯೂಮ್ಗಳು ತುಂಬ ಮುಖ್ಯ. ಅವ್ರೀಗ ಒಂದೊಂದು ತಂಡದಲ್ಲಿ ಅಬ್ಸರ್ವ್ ಮಾಡ್ತೀನಿ. ಈಗ ಯಾರ್ದೋ ಒಬ್ಬನ ತಲೆ ಬಟ್ಟೆ ಬಿಚ್ಚಿ ಹೋಗ್ಬಿಟ್ಟಿರೋ ಈಗ 8 ಜನದ ಕಲಾವಿದರಲ್ಲಿ 4 ಜನದ ತಲೆಯಲ್ಲಿ ತಲೆ ಬಟ್ಟೆ ಇರುತ್ತೆ, 4 ಜನದ ತಲೆ ಬಟ್ಟೆ ಇರಲ್ಲ. ಇವನ್ ಕಾಸ್ಟ್ಯೂಮ್ ಇನ್ನೊಂದು ಥರ ಇರುತ್ತೆ, ಇವನ್ ಕಾಸ್ಟ್ಯೂಮ್ ಇನ್ನೊಂದು ಥರ ಇರುತ್ತೆ. ಇವ್ನು ಹಾಕೊಂಡಿರೋ ಕತ್ತಿನ ಮಣಿ ಬೇರೆ ಥರ ಇರುತ್ತೆ, ಅವ್ನು ಹಾಕೊಂಡಿರೋ ಕತ್ತಿನ ಮಣಿ ಬೇರೆ ಥರ ಇರುತ್ತೆ. ಸೊ ಇವನು ಕಟ್ಟಿರೋ ಢೊಳ್ಳದ ಬಟ್ಟೆ ಬೇರೆ ಥರ ಇರುತ್ತೆ, ಅವನು ಕೊಟ್ಟಿರೋ. ಇದು ಸ್ಟಾರ್ಟಿಂಗಲ್ಲಿ ಭಾಳ ಇತ್ತು ನಮ್ಮ ಜನಪದ ತಂಡಗಳಲ್ಲಿ. ಈಗ ಅದು ಹೋಗ್ತಾ 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 ಕಡಿಮೆ ಆಗಿ ಅವ್ರಿಗೂ ಪ್ರಜ್ಞೆ ಹೋಗಿ ಅವರ ಕಾಸ್ಟ್ಯೂಮ್ನ ಶುದ್ಧ ಮತ್ತು ಶುಭದ್ರವಾಗಿ ಇಟ್ಕೊಬೇಕು, ಸ್ವಚ್ಛವಾಗಿ ಇಟ್ಕೊಬೇಕು. ಅವರು ಕಾಸ್ಟ್ಯೂಮ್ ನಿರ್ವಹಣೆಯಲ್ಲಿ ಈಗ ಸಾಮಾನ್ಯವಾಗಿ ಒಬ್ಬ ಕಲಾವಿದ, ಜನಪದ ಕಲಾವಿದ, ಎಲ್ಲ ಜನಪದ ತಂಡಗಳ ಬಗ್ಗೆ ನಾನು ಹೇಳ್ತಾ ಇರೋದು, ಇದು ಬರೀ ಒಂದು ಡೊಳ್ಳು ಕುಣಿತದ ಬಗ್ಗೆ ಅಂತಾನೆ ಅಲ್ಲ. ಸಾಮಾನ್ಯವಾಗಿ ಅವರ ದೈಹಿಕ ಚಟುವಟಿಕೆ ಜಾಸ್ತಿ ಇರೋದ್ರಿಂದ ಅವ್ರು ಬೆವತು ಆ ಕಾಸ್ಟ್ಯೂಮು ಸಾಮಾನ್ಯವಾಗಿ ಅದು ಒದ್ದೆ ಆಗೋಗುತ್ತೆ. ಸೊ ಒಬ್ಬ ತಂಡದ ನಿರ್ವಹಣೆ ಏನು, ಆ ಕಾಸ್ಟ್ಯೂಮ್ನ ಸ್ವಚ್ಛ ಮಾಡಿ, ಆ ಶೋ ಆದ್ಮೇಲೆ ಸ್ವಚ್ಛ ಮಾಡಿ ಹಾರಾಕೊಂಡು ಅದನ್ನು ಹಾರಿಸ್ಕೊಂಡು ಮತ್ತೆ ಕಾಸ್ಟ್ಯೂಮ್ನ ಬಳಸಬೇಕು. ಈ ತಂಡಗಳು ಕಂಟಿನ್ಯೂಸ್ ಬೇರೆ ತಂಡಗಳು ಇದಕ್ಕೆ ಅಂತಾನೆ ಸೀಮಿತ ಆಗಿರೋ ತಂಡಗಳು ಏನು ಮಾಡುತ್ತೆ, ಅದನ್ನು ಕಾಸ್ಟ್ಯೂಮ್ ಶುದ್ಧಗೊಳಿಸೋ ಬಗ್ಗೆ ಅದ್ರ ತಲೆ ಹರಿಸಲ್ಲ ಅವರು. ಸೊ ಇದೆಲ್ಲ ಬಿಚ್ಚಿಡು ತರ್ಗ ಹಾಕೋ, ಇದೆಲ್ಲ ಒಬ್ಬರು ಬೇರೆಯವ್ರ ಮೇಲೆ ಭಾಳ ಪರಿಣಾಮಗಳು ಬೀಳುತ್ತೆ. ಸೊ ಅದು ನನಗೆ ಭಾಳ ಅನುಭವಿಸಿದ್ದೀನಿ. ನೀವು ಹೆಂಗೆ ಬಿಹೇವ್ ಮಾಡ್ತೀರಾ ಒಂದು ಪ್ರದರ್ಶನ ಟೈಮಲ್ಲಿ, ನಿಮ್ಗೆ ಅದೇ ಥರ ಜನರಿಂದ ಪ್ರತಿಕ್ರಿಯೆ ಬರುತ್ತೆ. ನೀವು ನನಗೆ ಈ ಮೆರವಣಿಗೆ ತಂಡಗಳಿಗೆಲ್ಲ ಹೋದಾಗ ಈಗ ಇವರು ಕೊಡ್ಕೊಂಡ್ರು ಅವರು ಕೊಡ್ಕೊಂಡ್ರು ಅಂತಂದರೆ ಅವರು ಬೇರೆ ಬೇರೆ ಅವಾಚ್ಯಗಳು ಶಬ್ದಗಳನ್ನ ಬಳಸ್ಕೊಂಡು ಮಾಡ್ರೋ ಈ ಥರದ್ದೆಲ್ಲ ನಂಗೆ ಸಾಕಷ್ಟು ಅನುಭವಗಳು ನನ್ನ ಲೈಫಲ್ಲೂ ನನಗೂ ಆಗಿದೆ. ಈಗ ನಮ್ಮ ಒಂದು ತಂಡ ಈಗ ಆಲ್ಮೋಸ್ಟ್ ಎಲ್ಲ ವಿದ್ಯಾವಂತರಾಗಿರೋ ತಂಡ ಇದನ್ನು ತಡ್ಕೊಳ್ಳಲ್ಲ. ಸೊ ನಾವು ಅಂಥದಕ್ಕೆಲ್ಲ ನಾವು ಅದನ್ನು ಬಹಿಷ್ಕರಿಸ್ತೀವಿ. ಸೊ
ಅದು ಯಾಕಂತಂದ್ರೆ ಈಗ ನೀವು ಪ್ರದರ್ಶನ ಮಾಡೋ ಟೈಮಲ್ಲೇ ನೀವೇನು ಅಂತ ಹೇಳ್ಬಿಟ್ಟು ಜನರಿಗೆ ತೋರಿಸ್ಬಿಟ್ರೆ ನಿಮ್ಗೆ ಅವ್ರು ನಿಮ್ಮ ಜೊತೆ ಹಂಗೆ ಬಿಹೇವ್ ಮಾಡ್ಕೊಂಡ್ ಬರ್ತಾರೆ. ನೀವು ಯಾವುದೋ ಒಂದು ಗೌರವಿಸ್ತಿರ್ತಾರೆ. ನೀವು ಸುಮ್ಮನೆ ಹಣ ನೀವು ಸ್ಟಾರ್ಟಿಂಗ್ ಇನ್ನು ಕಾರ್ಯಕ್ರಮ ಸ್ಟಾರ್ಟ್ ಮಾಡಿರಲ್ಲ, ಮೊದಲೇ ಹೋಗಿ ಅವ್ರಿಗೆ ಹಿಂಗೆ ಡಿಮ್ಯಾಂಡ್ ಮಾಡ್ತೀರಾ, ಅವರು 70 ಸತಿ ಅವ್ರ ಹಿಂದೆ ಬಿದ್ದುಬಿಡ್ತೀರಾ, ಹಿಂಗೆ ಕೈ ತೋರಿಸ್ತಾ ಇರ್ತೀರಾ ಅವ್ರಿಗೆ. ಆಮೇಲೆ ಅವ್ರಿಗೆ ಕಾರ್ಯಕ್ರಮ ಆಗೋವರೆಗೂ ಬಿಡಲ್ಲ, ಅದನ್ನ ಎಕ್ಸ್ಟ್ರಾನು ಕೇಳ್ತೀರಾ. ಸೊ ಇದೆಲ್ಲ ಒಂದು ತಂಡದ ಮೇಲೆ ಭಾಳ ಪರಿಣಾಮ ಬೀಳುತ್ತೆ. ಸೊ ಬಹುಶಃ ಇಂಥ ಒಂದು ಬೇರೆ ಬೇರೆ ಆಸ್ಪೆಕ್ಟ್ಸಿಂದ ಜನಪದ ಕಲಾವಿದರಿಗೆ ಹೆಚ್ಚಬೇಕಾಗಿರೋ ಗೌರವ ಎಲ್ಲೋ ಒಂದು ಕಡೆ ಸಾಮಾಜಿಕ ಗೌರವದಿಂದ ದೂರ ಆಗಕ್ಕೆ ಕಾರಣಗಳಿವು. ದುಶ್ಚಟಗಳಿಂದ ದೂರ ಇರಿ ಅಂತ ತಿಳಿಸ್ತಾ ಇದ್ದೀರಾ. ದುಶ್ಚಟಗಳಲ್ಲ ಸರ್, ಆ ದುಶ್ಚಟ ಇರಲಿ. ನಾನು ಹೇಳ್ತಿರೋದು ಪ್ರದರ್ಶನ ಟೈಮಲ್ಲಿ ಅದು ಬೇಡ. ಪ್ರದರ್ಶನ ಬಿಟ್ಟಾದ್ಮೇಲೆ ಮಾಡ್ಕೊಳ್ಳಿ ನೀವು ಅದನ್ನ. ಪ್ರದರ್ಶನ ಅಂದಾದ್ಮೇಲೆ ಪ್ರದರ್ಶನ ತುಂಬಾ ಇಂಪಾರ್ಟೆಂಟ್ ಆಗಿರ್ಬೇಕು ಕಲಾವಿದರಿಗೆ. ಅದು ಮುಖ್ಯ. ಅವ್ರಿಗೆ ಹೋಗಿರೋ ಕೆಲಸ ಅಲ್ಲಿ ಪ್ರದರ್ಶನಕ್ಕೆ. ಅವ್ರು ಪ್ರದರ್ಶನ ಬಿಟ್ಟು ಬೇರೆ ಯಾವುದ್ರ ಬಗ್ಗೆನೂ ಕಾನ್ಸಂಟ್ರೇಷನ್ ಮಾಡಬಾರ್ದು ಅವರು. ಎಲ್ಲೆಲ್ಲಿ ಪ್ರದರ್ಶನ ಮಾಡಿದಿರಿ ಸರ್? ನಾನು ಎಲ್ಲ ಕಲಾವಿದರು ಹೇಳ್ದಂಗೆ ಹಳ್ಳಿಯಿಂದ ದಿಲ್ಲಿವರೆಗೂ ಪ್ರದರ್ಶನಗಳನ್ನ ಮಾಡಿದ್ದೀನಿ ಸರ್. ನಾನು ಇಡೀ ಕರ್ನಾಟಕ, ಇಡೀ ಭಾರತ ಸುತ್ತ ಬಂದಿದ್ದೀನಿ ನಾನು. ಜೊತೆಗೆ ದ್ವೀಪ್ ಭಾರತ್ ಅಂತ ಹೇಳಿ ತುಂಬಾ ವಿಶೇಷ ಕಾರ್ಯಕ್ರಮ ಇದು. ನಮ್ಮ ಲಕ್ಷದ್ವೀಪ, ಕೇರಳದ ಪಕ್ಕ ಇರೋ ಲಕ್ಷದ್ವೀಪದಲ್ಲಿ ಸುಮಾರು 28 ಬೇರೆ ಬೇರೆ ರಾಜ್ಯಗಳನ್ನ ಕರೆಸಿ ಮಾಡಿರುವಂಥ ಕಾರ್ಯಕ್ರಮ. ಅಲ್ಲಿ ನಾನು ಕರ್ನಾಟಕನ ರೆಪ್ರೆಸೆಂಟ್ ಮಾಡಿದ್ದೀನಿ. ಅಲ್ಲಿಗೆ ಹೋಗಿ ನಾನು ಡೊಳ್ಳು ಕುಣಿತನ ಪರ್ಫಾರ್ಮೆನ್ಸ್ ಮಾಡಿದ್ದು. ವೆರಿ ಗುಡ್. ಈ ನಮ್ಮ ರಾಜ್ಯದ ಗಂತವ್ಯತ್ತ ರಾಜ್ಯಪಾಲರ ಮುಂದೆ ಕೂಡ ತಾವು ಪ್ರದರ್ಶನ ಮಾಡಿದಿರಿ, ಅವ್ರನ್ನ ಭೇಟಿ ಮಾಡಿ ಚರ್ಚೆ ಮಾಡಿದಿರಿ ಅಂತ ಕೇಳ್ಪಟ್ಟಿದ್ದೀನಿ. ಅದ್ರ ಬಗ್ಗೆ ಸ್ವಲ್ಪ ಹಂಚ್ಕೊಳ್ಳಿ. ಈ ಸತಿ ರಾಜಭವನದಲ್ಲಿ ಅವರು ಕನ್ನಡೋತ್ಸವವನ್ನು ಆಚರಿಸಬೇಕು ಅಂತ ಹೇಳ್ಬಿಟ್ಟು ಒಂದು ಫಾರ್ಮಾಲಿಟಿ ಸ್ಟಾರ್ಟ್ ಆಗಿದೆ. ಎಲ್ಲ ಬೇರೆ ಬೇರೆ ರಾಜ್ಯಗಳ ಅವರವರ ರಾಜ್ಯದ ಏನು ದಿನಾಚರಣೆ ಇರುತ್ತೆ ಆ ದಿನಾಚರಣೆಗಳ ಕಡ್ಡಾಯವಾಗಿ ರಾಜಭವನಗಳನ್ನು ಆಚರಣೆ ಮಾಡಬೇಕಂತ ನಿಟ್ಟಿನಲ್ಲಿ ಈ ವರ್ಷದ ಹಿಂದಿನ ವರ್ಷದಿಂದ ಪ್ರಾರಂಭ ಆಗಿದೆ. ಈ ಕಳೆದ ವರ್ಷ ನನಗೆ ಅವಕಾಶ ಸಿಕ್ಕಿತ್ತು, ನನ್ನ ತಂಡಕ್ಕೂ ಮತ್ತು ನನಗೆ. ನನ್ನ ರಾಜಭವನದಲ್ಲಿ ಹೋಗಿದ್ದೆ. ನಾನು ರಾಜಭವನದಲ್ಲಿ ಹೋಗಿದ್ದೆ, ಪರ್ಫಾರ್ಮೆನ್ಸ್ ಕೂಡ ನಾನು ಪ್ರದರ್ಶನ ಕೂಡ ಕೊಟ್ಟೆ. ಗೆಹ್ಲೋಟ್ ಸಾಹೇಬರು ತುಂಬ ಖುಷಿ ಪಟ್ಟು ನಮ್ಗೆ ನನ್ನ ಜೊತೆಗೆ ಬೇರೆ ತಂಡಗಳು ಬಂದಿತ್ತು. ನಮ್ಮ ಜನಪದ ತಂಡ ನಾವು ಹೋಗಿದ್ವಿ, ಒಂದು ಯಕ್ಷಗಾನ ತಂಡ ಬಂದಿತ್ತು, ಇನ್ನೊಂದು ಹಾಡುಗಾರಿಕೆ, ಇನ್ನೊಂದು ಭರತನಾಟ್ಯಂ ತಂಡ ಬಂದಿತ್ತು. ಎಲ್ಲ ತಂಡಗಳಿಗೂ ಜನಪದ ಎಲ್ಲ ತಂಡಗಳು ಇತ್ತು. ಅವೆಲ್ಲ ತಂಡಗಳ ನಾಯಕರಿಗೆ ನಮ್ಮ ಗವರ್ನರ್ ಸರ್ ಗೆಹ್ಲೋಟ್ ಸರ್ ಅವರು ಅಭಿನಂದಿಸಿದ್ದಾರೆ. ನಿಮಗೆ ಮಾತಾಡೋ ಅವಕಾಶ ಸಿಕ್ಕಿತ್ತು, ಮಾತಾಡಿದೆ. ನನಗೆ ತುಂಬ ಖುಷಿ ವಿಚಾರ ಅಂತಂದರೆ ಅವರು ಗೆಹ್ಲೋಟ್ ಸರ್ ನೇರ ಮಾತಾಡಿದಾಗ ಎಷ್ಟು ದಿವಸ ಪ್ರಾಕ್ಟೀಸ್ ಎಷ್ಟು ಅವರ್ ಪ್ರಾಕ್ಟೀಸ್ ಮಾಡ್ತೀರಾ ಪರ್ ಡೇ ಅಂತ ಕೇಳಿದರು. ಸೊ ನಾನು ಹೇಳಿದೆ ಲೈಕ್ ಅದು ನನಗೆ ಪ್ರಾಕ್ಟೀಸು ತುಂಬ ಇಂಪಾರ್ಟೆಂಟ್ ಅಂತಲೂ ಅನಿಸ್ತು. ಆದರೆ ನಾನು ಪ್ರತಿ ಅವರ್ ಒಂದು ಅರ್ಧ ಅವರ್ ಅಂತ ನಮಗೆ ಪ್ರದರ್ಶನ ಇದ್ದಾಗಿದ್ರೆ ನಾವು ಪರ್ಫಾರ್ಮೆನ್ಸ್ ಮಾಡ್ತಾ ಇರೋದ್ರಿಂದ ಅದು ಪ್ರಾಕ್ಟೀಸ್ಕೊಳ್ತೀವಿ ನಾವು ಆ್ಯಕ್ಚುಲಿ ಅಂತ ಹೇಳಿದೆ ನಾನು ಅವ್ರಿಗೆ. ಏನಂತ ಮಾತಾಡಿದ್ರು? ಖುಷಿಪಟ್ಟರು. ಹೆಸರು ಕೇಳಿದ್ರು, ಎಲ್ಲಿಂದ ಅಂತ ಕೇಳಿದ್ರು. ನಾನು ಹೇಳಿದೆ ಹಿದಾಯತ್ ಅಹಮದ್ ಅಂತ ಹೇಳಿ. ಸೊ ಅವರು ಖುಷಿಪಟ್ಟರು. ಆಮೇಲೆ ಜೊತೆಗೆ ಮೂಲತಃ ಬೆಂಗಳೂರು ಅಂತಲೂ ಹೇಳಿದೆ ನಾನು ಅವ್ರಿಗೆ. ಸೊ ಇಲ್ಲಿ ಜನಪದ ಕಲಾವಿದನಾಗಿ, ಒಬ್ಬ ವಿದ್ಯಾವಂತನಾಗಿ ನಾನು ನನ್ನ ಬದುಕು ಕಟ್ಕೊಳ್ಳೋದು ಒಂದು ಭಾಗವಾಗಿದ್ದರೆ, ಜನಪದ ಕಲಾವಿದರಿಗೆ, ಜನಪದ ರಂಗಭೂಮಿಗೆ ವಿಶೇಷವಾಗಿ ಏನು ದಕ್ಕಬೇಕು ಆ್ಯಕ್ಚುಲಿ ಅದ್ರ ಬಗ್ಗೆ ಹೋರಾಟ ನನ್ನಲ್ಲಿ ಅದು ಬೇರೆ ಲೆವೆಲ್ಗೆ ಇದೆ. ಸೊ ನೀವು ನಾನು ಜೀವನ ಕಟ್ಕೊಂಡಿರೋದು ಒಂದಿದ್ರು ನಮ್ಮ ಜನಪದ ಕಲಾವಿದರು ಹೀಗೂ ಇರ್ತಾರೆ ಅನ್ನೋದು ಒಂದು ಮಾಡೆಲ್ ಆಗಬೇಕು ಅನ್ನೋದು, ಹೀಗೂ ನಾವು ಜೀವನ ಮಾದರಿ ಕಲಾವಿದ ನಾವು ಈಗಲೂ ಜೀವನ ಕಟ್ಕೊಬೋದು ಅನ್ನೋದ್ರ ಬಗ್ಗೆ. ಮುಂದೆ ಈಗ ಸಾಕಷ್ಟು ಯುವಕರಲ್ಲಿ ಇದನ್ನ ಕಲೆನ ಅಪ್ಕೊಂಡ್ರೆ ಮುಂದೆ ಜೀವನ ಹೆಂಗಪ್ಪ ಅಂತ ಹೇಳ್ಬಿಟ್ಟು ಬೇರೆ ಬೇರೆ ಕ್ವಶನ್ಸ್ಗಳು ರೈಸ್ ಆಗ್ಬೋದು ಬೇರೆ ಯುವಕರುಗಳಿಗೆ. ಈಗ ಇದನ್ನ ನಾನು ತಗೊಂಡ್ರೆ ಇದನ್ನು ನಾನು ಕೇಳಿದ್ದೆ. ನಾನು ಕಳೆದ ಸಂಚಿಕೆಗಳಲ್ಲಿ ನಮ್ಮ ಸಂಗೀತ ಮತ್ತು ನೃತ್ಯ ಅಕಾಡೆಮಿ ಅಧ್ಯಕ್ಷರು ಶ್ರೀಮತಿ ಶುಭಾ ಧನಂಜಯ ಅವರು ಬಂದಿದ್ದಾಗ ನಮ್ಮ ಸ್ಟುಡಿಯೋಗೆ ಈ ಪ್ರಶ್ನೆ ನಾನು ಕೇಳಿದ್ದೆ. ಮೇಡಮ್, ಎಲ್ಲರೂ ಕೂಡ ಇವತ್ತು ಶಾಸ್ತ್ರೀಯ ಕಲೆಗಳ ಕಡೆಗೆ ವಾಲ್ತಾ ಇದ್ದಾರೆ, ಜನಪದ ಕಲೆ ಕಡೆ ಯಾರೂ ಬರ್ತಿಲ್ಲ. ತಂದೆ ತಾಯಿಗಳಾದಂಥವ್ರು ಮಕ್ಕಳನ್ನು ಭರತನಾಟ್ಯಕ್ಕೆ ಹಾಕ್ತೀನಿ, ಕುಚಿಪುಡಿಗೆ ಹಾಕ್ತೀನಿ, ಕೀಬೋರ್ಡ್ಗೆ ಹಾಕ್ತೀನಿ, ತಬಲಾಗೆ ಹಾಕ್ತೀನಿ ಅಂತಾರೆ ಹೊರತು ಡೊಳ್ಳು ಕಲಿಸ್ತೀನಿ, ತಮಟೆ ಓಡಿಸ್ತೀನಿ ಅಂತ ಯಾರು ಹೇಳಲ್ಲ ಮೇಡಮ್ ಅಂತ. ಸೊ ಈ ನಿಟ್ಟಿನಲ್ಲಿ ನಾನು ನಿಮ್ಮೊಂದು ಪ್ರಶ್ನೆ ಕೇಳ್ತೀನಿ. ಮುಂದಿನ ಪೀಳಿಗೆಗೆ ಈ ಕಲೆಯನ್ನು ಪಸರಿಸೋಕೆ ನಿಮ್ಮ ಸಂಸ್ಥೆ ಹೆಸರೇ ಇಟ್ಕೊಂಡು ರಂಗಚಾರಕ ಸಂಸ್ಥೆ, ಆ ಹೆಸರೇ ಹೇಳೋ ಥರ ಒಂದು ರಂಗಚಾರಕವನ್ನು ಮಾಡಬೇಕಾದ್ರೆ ಏನೆಲ್ಲ ಒಂದು ರೂಪುರೇಷೆಗಳನ್ನ ಇಟ್ಕೊಂಡಿದ್ದೀರಿ ನಿಮ್ಮ ಬದುಕಿನಲ್ಲಿ? ಸರ್, ಅದು ಈಗ ಸಾಮಾನ್ಯವಾಗಿ ಇಂಥ ಚಟುವಟಿಕೆಗಳು ತೊಡಸ್ಕೊಂಡಿರೋರಿಗೆ ಅವರು ಸಂಸ್ಥೆ ಮಾಡ್ಕೊಬೇಕು ಅನ್ನೋದು ಎಲ್ಲರ ಮಾತಿಂದ ಕೇಳಿಬರುವಂಥದ್ದು, ನಮ್ಮ ಹಿರಿಯರಿಂದ ಕೇಳಿಬರುವಂಥದ್ದು. ಸೊ ನಾನು ನನ್ನ ಸಂಸ್ಥೆಗೆ ಹೆಸರು ಏನು ಇಡಬೇಕಂತ ನಾನು ತಲೆಗೆ ಗೊಂದಲ ಇಟ್ಕೊಂಡಾಗ
ನಾನು ಕರ್ನಾಟಕ ಜಾನಪದ ಕಲಾಕೋಶ ಡಾಕ್ಟರ್ ಹಿಚಿ ಬೋರ್ಲಿಂಗೆ ಬರೆದಿರುವಂಥ ಪುಸ್ತಕಗಳ ಹಿಂದೆ ಶಬ್ದಕೋಶದಲ್ಲಿ ಹುಡುಕಕ್ಕೆ ಸ್ಟಾರ್ಟ್ ಮಾಡಿದೆ. ಆ ಡೊಳ್ಳು ಈಗ ಒಂದೊಂದು ಕಲೆಗೆ ಸಂಬಂಧಪಟ್ಟ ಶಬ್ದಕೋಶದಲ್ಲಿ ಅವರು ಶಬ್ದಾರ್ಥಗಳನ್ನ ಕೊಟ್ಟ ಹೋಗಿದ್ದಾರೆ. ಸೊ ನಾನು ಅಲ್ಲಿ ನೋಡಿದಾಗ ನನಗೆ ಬೇರೆ ಬೇರೆ ಇದರಲ್ಲಿ ಹೋದಾಗ ನನಗೆ ಚಾರಕ ಅನ್ನೋದು ತುಂಬ ಇಷ್ಟ ಆಯಿತು. ಯಾಕಂದರೆ ನಾನು ನಮ್ಮ ಎಲ್ಲವನ್ನು ಒಳಗೊಂಡಿರುವಂಥ ರಂಗಕ್ಕೆ ನಾನು ಸೇವಕನಾಗಿರಬೇಕು ಅಂತ ಹೇಳ್ಬಿಟ್ಟು. ಸೊ ಚಾರಕ ಪದದ ಅರ್ಥ ಸೇವಕ ಅಂತ ಹೇಳಿ. ಸೊ ರಂಗಚಾರಕ ಅಂತ ಹೇಳಿ ನಾನು ಟ್ರಸ್ಟ್ ಅಂತ ಕಟ್ಕೊಂಡಿದ್ದೀನಿ. ಸೊ ಅದ್ರ ಮುಖೇನ ನಾವು ಶಾಲಾಂಗಳಲ್ಲಿ ಜಾನಪದ ಮತ್ತು ಕಾಲೇಜಿನಗಳಲ್ಲಿ ಜಾನಪದ ಅಂತ ಹೇಳ್ಬಿಟ್ಟು ವಿಶೇಷ ಕಾರ್ಯಕ್ರಮಗಳನ್ನ ಮಾಡ್ತೀವಿ. ಸೊ ಉಚಿತನೂ ಮಾಡ್ತೀವಿ. ಅವರು ರಿಕ್ವೈರ್ಮೆಂಟ್ ಇದ್ದಾಗ ನಮ್ಗೆ ಅಪ್ರೋಚ್ ಆಗ್ತಾರೆ. ಹಂಗೂ ಆ ನಿಟ್ಟಿನಲ್ಲಿ ಹೋಗಿ ಶಾಲೆಗಳಲ್ಲಿ ತರಬೇತಿ ಕೊಟ್ಟು ಆ ಮಕ್ಕಳಿಗೆ ಅಲ್ಲಿ ನನ್ನ ಜನಪದ ಅಂದರೆ ಏನು ಅಂತ ಹೇಳ್ಬಿಟ್ಟು ಅವ್ರಿಗೆ ಇಂಟ್ರಾಕ್ಷನ್ ಮಾಡಿದಾಗ, ನಾನು ಜನಪದ ಅಂತಂದರೆ ಪುಸ್ತಕಗಳನ್ನ ತಿಳ್ಕೊಳ್ಳೋದ್ಕಿಂತ ಈಗ ನಾನು ಫಾರ್ ಎಕ್ಸಾಂಪಲ್ ಒಂದು ಶಾಲೆಗೆ ಹೋಗ್ತೀನಿ, ಅಲ್ಲಿ 10 ಮಕ್ಕಳಿಗೆ ನಾನು ಜನಪದ ಅಂತ ಹೇಳ್ಕೊಟ್ಟಾಗ ಅವ್ರಿಗೆ ಹೇಳ್ಕೊಡ್ತಿರುವಾಗ ಕುಣಿತಗಳು ಹೇಳ್ತಿರುವಾಗ ನಾನು ಅವ್ರ ಜೊತೆ ಇಂಟ್ರಾಕ್ಷನ್ ಮಾಡ್ತೀನಿ. ಜನಪದ ಅಂದರೆ ಏನು ಅಂತ ಕೇಳ್ತೀನಿ. ಅವ್ರು 10 ಜನ ನನಗೆ 10 ಥರ ಆನ್ಸರ್ ಕೊಡ್ತಾರೆ. ಸೊ ಅಲ್ಲಿ ನನಗೆ ಜನಪದ ಅಂದರೆ ಇಷ್ಟು ಅನ್ನೋದು ನಾನು ಅಲ್ಲಿ ತುಂಬ ಆಳವಾಗಿ ಅರ್ಥ ಮಾಡ್ಕೊಂಡಿರುವಂಥದ್ದು. ಈಗ ನಾವು ಜನಪದ ಅಂದರೆ ಬಾಯಿಂದ ಬಾದಿಗೆ ಹರಡಿರುವಂಥದ್ದು. ಸಾಮಾನ್ಯವಾಗಿ ನಾವು ಹೇಳುವಂಥ ಬೇಕಾದಷ್ಟು ಅದಕ್ಕೆ ನಾವು ಉತ್ತರಗಳನ್ನ ಕಂಡುಹುಡ್ಕೊಂಡು ಹೋಗ್ತಾ ಇರ್ತೀವಿ. ಸೊ ಈ ನಿಟ್ಟಿನಲ್ಲಿ ನಾವು ನಮ್ಮ ರಂಗಚಾರಕ ಫೌಂಡೇಶನ್ ಟ್ರಸ್ಟಿಂದ ಈ 2 ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿಕೊಂಡು ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಇದಕ್ಕೆ ಬರುವಂಥ ಹುಡುಗರು ಇದನ್ನ ಜನಪದ ರಂಗಭೂಮಿನ ಅಥವಾ ಯಾವುದೋ ಒಂದು ಕಲೆನ ಇಟ್ಕೊಂಡು ತಮ್ಮ ಜೀವನ ಕಟ್ಕೊಳ್ಳೋವಂಥ ಹುಡುಗರು ಅವ್ರು ಎಲ್ಲದರಲ್ಲೂ ತಮ್ಮನ್ನು ತೊಡಗಿಸ್ಕೊಬೇಕು. ಅವ್ರ ನಾಟಕನೂ ಯಾವುದೋ ಒಂದು ಶಾಲೆ ಕಾಲೇಜಲ್ಲಿ ಅವ್ರಿಗೆ ಅವಕಾಶ ಸಿಕ್ಕಿದೆ ಅಂತಲೇ ನಾಟಕ ಮಾಡ್ಸೋಕ್ಕೂ ರೆಡಿ ಇರಬೇಕು. ಯಾವುದೋ ಒಂದು ಜನಪದಕ್ಕೆ ಸಂಬಂಧಪಟ್ಟಿದ್ದು ಒಂದು ಡೆಕೋರೇಷನ್ ಮಾಡ್ಕೊಡಿ ಅಂದರೆ ಅದನ್ನು ಕಲ್ತಿರಬೇಕು. ಡೊಳ್ಳು ಕುಣಿತ ಬಿಟ್ಟು ಕಂಸಾಳೆಯನ್ನು ಮಾಡಿಸಿ ಅಂದರೆ ಅದನ್ನು ಕಲ್ತಿರಬೇಕು. ಸೊ ಇದು ಇನ್ನೊಂದು ಆಯಾಮ ಒಬ್ಬ ಜನಪದ ಹೊಸ ಯುವಕರಿಗೆ, ಯುವ ಮನಸ್ಸುಗಳಿಗೆ ಯಾವ ವಿಷಯಗಳನ್ನ ಇಟ್ಕೊಂಡು ಜನಪದವನ್ನು ಮುಟ್ಟಿಸುವಂಥ ಕೆಲಸ ಮಾಡ್ಬೋದು ಅಂತ. ಸೊ ಕಾಲೇಜುಗಳಲ್ಲಿ ಜನಪದ ಜಾತ್ರೆ ಅನ್ನೋ ಒಂದು ಕಾನ್ಸೆಪ್ಟ್ನ ಇಟ್ಕೊಂಡು ಅಲ್ಲಿ ಕಾಲೇಜಲ್ಲಿರುವಂಥ ಹುಡುಗರುಗಳನ್ನ ತರಬೇತಿಯನ್ನು ನೀಡಿ ಅವ್ರಿಗೆ ಪ್ರದರ್ಶನಕ್ಕೆ ಅವಕಾಶ ಮಾಡಿ ಆಮೇಲೆ ಅವ್ರಿಗೆ ಮುಂದೆ ಅವಕಾಶಗಳನ್ನ ಕೊಟ್ಟು ಅವಾಗ ತಿಳುವಳಿಕೆ ಹೋಗುತ್ತೆ ಅವ್ರಿಗೆ. ಸೊ ಜನಪದ ಕಲೆ ಅಂದರೆ ಏನು, ಇದರ ಪ್ರದರ್ಶನ ಇರುತ್ತೆ, ಇದರ ರೂಪುರೇಷೆಗಳು ಹೀಗಿರುತ್ತೆ, ಇದನ್ನು ನಾವು ಒಂದು ತಂಡವಾಗಿ ನಾವು ಹೊರತುಪಡಿಸ್ಕೊಬೇಕು ಅಂತ ಹೇಳ್ಬಿಟ್ಟು ಅವ್ರಿಗೊಂದು ನಿರ್ವಹಣೆ ತಂಡಗಳ ಜೊತೆ ಬೆರೆಸಿ ಅವ್ರನ್ನ ನಿರ್ವಹಣೆಗೆ ಒಳಪಡಿಸಿ ಮುಂದಕ್ಕೆ ನಾವು ಅವ್ರಿಗೆ ಒಂದು ಅದರ ರುಚಿನ ಕೊಟ್ಟು ಅವ್ರಿಗೆ ಧೈರ್ಯ ತುಂಬೋದು, ನೀವು ನಿಮ್ಮ ಮುಂದಿನ ಇದನ್ನು ಪೀಳಿಗೆಗಳಲ್ಲಿ ಎತ್ಕೊಂಡು ಹೋಗ್ಬೋದು ಅಂತ ಹೇಳಿ. ಸೊ ನಾವು ನೋಡಿದಾಗ ಈಗ ಜನಪದ ಲೋಕದಲ್ಲಿ ಒಂದು ಡಿಪ್ಲೊಮಾ ನಡೆಸ್ತಾ ಇದ್ದಾರೆ ಜನಪದ ಲೋಕದಲ್ಲಿ. ಸೊ ಅವ್ರದ್ದೊಂದು ಇಷ್ಟಿದೆ ಕೋರ್ಸ್ ಏನೇನು ಅಂತ ಹೇಳ್ಬಿಟ್ಟು. ಸೊ ಈ ಸಬ್ಜೆಕ್ಟ್ ಹೇಗಿರುತ್ತೆ, ಈ ಸಬ್ಜೆಕ್ಟ್ ಪ್ರಾಕ್ಟಿಕಲ್ ಸಬ್ಜೆಕ್ಟಲ್ಲಿ ಒಂದಷ್ಟು ನಾಲೆಜ್ ಕೊಡ್ತಾರೆ, ಥಿಯರಿ ಸಬ್ಜೆಕ್ಟಿಗೆ ಒಂದಷ್ಟು ನಾಲೆಜ್ ಸಿಗುತ್ತೆ. ಸೊ ಕಲೆಕ್ಟಿವ್ ನಾಲೆಜಲ್ಲಿ ಅವರ ತಮ್ಮ ಜೀವನ ರೂಪಿಸ್ಕೊಳ್ಬೋದು ಸರ್ ಅವರು. ಅದೇ ನೀವು ಒಬ್ಬ ಜಾನಪದ ಕಲಾವಿದ ಮನಸ್ಸು ಮಾಡಿದ್ರೆ ಸಮಾಜಕ್ಕೆ ಸಮುದಾಯಕ್ಕೂ ಕೂಡ ಜಾನಪದವನ್ನು ಪಸರಿಸ್ಬೋದು, ಚಾರಕೆಯನ್ನು ಮಾಡ್ಬೋದು ಅಂತ ತಿಳಿಸ್ತೀರಿ. ಹೌದು. ಹಲೋ, ಡೊಳ್ಳು ಕಲಾವಿದ ಹಿದಾಯತ್ ಅವರಿಗೆ ಡೊಳ್ಳು ಸಂಪೂರ್ಣ ಬದುಕನ್ನು ಕಟ್ಕೊಳ್ಳಿಕ್ಕೆ ಸಹಾಯ ಮಾಡಿದೆಯಾ? ಮಾಡಿದೆ ಸರ್. ಯಾವ ರೀತಿ ಸರ್? ಸಾಮಾನ್ಯವಾಗಿ ಈಗ ನಾನು ಮತ್ತು ನನ್ನ ಜೊತೆಗೆ ಓದಿರುವಂಥ ನನ್ನ ಗೆಳೆಯರನ್ನ ನಾನು ಲೈಕ್ ಒಂದ್ಸತಿ ನನ್ನಲ್ಲೂ ಅವರಲ್ಲೂ ಏನು ಡಿಫ್ರೆನ್ಷಿಯೇಸ್ ಇದೆ ಅಂತ ಹೇಳಿ ನಾನು ಮೆಲಕ್ತೀನಿ ಒಂದ್ಸತಿ. ಸೊ ಅವರು ನನ್ನ ಜೊತೆ M.Com ಮಾಡಿರೋ ಹುಡುಗರು ಸುಮಾರು ಜನ ನನ್ನ ಗೆಳೆಯರೆಲ್ಲ ಅವ್ರು ಲೆಕ್ಚರಾಗಿ ಕೆಲಸ ಮಾಡ್ತಿದ್ದಾರೆ. ಸೊ ಅವ್ರದ್ದೊಂದು ಭಾಗ ಆಗಿದೆ. ಸೊ ಈಗ ನಾನು ನನ್ನ ಜೊತೆ MA in ಡ್ರಾಮಾ ಮಾಡಿರೋ ಹುಡುಗರು ಹೆಂಗೆ ತೊಡಗಿಸ್ಕೊಂಡಿದ್ದೀವಿ, ನಮಗೆ ಹೆಂಗೆ ಒಂದು ಐಡೆಂಟಿಟಿ ಸಿಕ್ಕಿದೆ ಸಮಾಜದಲ್ಲಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನಾನು ಡಿಗ್ರಿಯಲ್ಲಿ ಓದ್ತಿದ್ದಾಗ ಒಬ್ಬ ಹುಡುಗನ ಮಾತು ನಂಗೆ ತುಂಬ ಪ್ರೇರಣೆ ಆಗಿತ್ತು. ಸೊ ಸಾಮಾನ್ಯವಾಗಿ ಮಳೆ ಬಿದ್ದಾಗ ಎಷ್ಟೋ ಕೋಟಿ ಹನಿಗಳು ಬೀಳುತ್ತೆ, ಅದ್ರ ಲೆಕ್ಕನೇ ಇಲ್ಲ, ನಮ್ಗೆ ಯಾರಿಗೂ ಲೆಕ್ಕನೇ ಇಲ್ಲ ಅದ್ರ ಲೆಕ್ಕ. ಆ ಹುಡುಗ ಹೇಳಿದ ಮಾತು ಎಷ್ಟು ಇನ್ಸ್ಪಿರೇಷನ್ ಆಗಿತ್ತು ಅಂತಂದರೆ, ಒಂದು 2-3 ಹನಿಗಳು ಆ ಕಮಲದ ಎಲೆ ಮೇಲೆ ಬಿದ್ದಿರುತ್ತೆ, ಅದು ತುಂಬ ಹೊಳೆಯುತ್ತೆ, ಪ್ರಕಾಶಮಾನವಾಗಿರುತ್ತೆ, ಅದು ಐಡೆಂಟಿಕಲ್ ಆಗಿರುತ್ತೆ. ಸೊ ನಾವು ನಮ್ಮ ಜೀವನನ ಆ ಥರ ಐಡೆಂಟಿಕಲ್ ಮಾಡ್ಕೊಬೇಕು ಅಂತ ಹೇಳಿ ಆ ಹುಡುಗ ಅವತ್ತು ಹೇಳಿದ ಮಾತನ್ನ ನಾನು ಇವತ್ತಿಗೂ ಅದು ನಂಗೆ ತುಂಬ ಅವಾಗ ಅರಿವಾಗಿತ್ತು. ಸೊ ನಾವು ನಮ್ಮ ಜೀವನನ ಐಡೆಂಟಿಕಲ್ ಮಾಡ್ಕೊಬೇಕು ಅನ್ನೋದು. ಸೊ ಡೊಳ್ಳು ಕುಣಿತ ನಾನೀಗ ಹೇಳೋದೇನಂತಂದರೆ, ನಾನು M.Com ಮಾಡಿರ್ಬೋದು, B.Ed ಮಾಡಿರ್ಬೋದು, MA in ಡ್ರಾಮಾ ಮಾಡಿರ್ಬೋದು. ನನಗೆ ನನ್ನ ಬೇರೆ ಗೆಳೆಯರು ನೋಡಿದ್ರೆ ಅವ್ರು ಬಹುಶಃ ಫ್ಲೈಟ್ ಹತ್ತು ಹೋಗಿ ಬೇರೆ ಕಡೆ ಶೋ ಮಾಡದೇ ಇರೋವಂಥ, ಬೇರೆ ಸುಮ್ಮನೆ ಹೋಗಿ ಬರುವಂಥ ಆಪರ್ಚುನಿಟಿಗಳು ಇರ್ಬೋದು. ಆದರೆ ನಾನು ಬರೀ ಒಂದು ಡೊಳ್ಳು ಕುಣಿತ ಕಲ್ತು ನಾನೇ ಲೆಕ್ಕ ಇಟ್ಕೊಂಡಿಲ್ಲ. ಅಷ್ಟೊತ್ತಿ ನಾನು ಫ್ಲೈಟ್ ಹತ್ತಿ ಹೋಗಿ ಬೇರೆ ಜಿಲ್ಲೆಗಳಲ್ಲಿ ಶೋ ಮಾಡಿ ಬಂದ್ಬಿಟ್ಟು ನಾನು. ಸೊ ಈ ನಿಟ್ಟಿನಲ್ಲಿ ಯಾವುದೋ ಒಂದು ಪ್ರಾಜೆಕ್ಟಲ್ಲಿ ನಾನು 1-2 ದಿನದ ಕೆಲಸ ನನಗೆ ಅಲ್ಲಿ ಜನಪದ ಕಲಾ ತಂಡಗಳನ್ನ ಕರ್ಕೊಂಡು ಹೋಗಬೇಕು, ಒಂದು ನಿರ್ವಹಣೆ ಮಾಡಬೇಕು, ಹಿಂದಿರುಗಿ ಬರಬೇಕು. ಸೊ ನಾನು ನನಗಿದ್ದ ನಾಲೆಜ್ನ ಬಳಸಿ ನಾನು ಆಲ್ಮೋಸ್ಟ್ ಲೈಕ್ 1 ಲಕ್ಷಕ್ಕಿಂತ ಮೇಲೆ 2 ದಿನದಲ್ಲಿ ಸಂಭಾವನೆ ಎತ್ಕೊಂಡಿರುವಂಥದ್ದು ಎಕ್ಸಾಂಪಲ್ಗಳು ನನ್ನ ಹತ್ರ ಇದೆ. ನಾನು ಹೌದು, ಬದುಕನ್ನು ಕಟ್ಕೊಬೋದಲ್ಲ ಬದುಕನ್ನು.
ಈಗ ನಾವು ಪ್ರೈವೇಟ್ ಕಾಲೇಜು ಖಾಸಗಿ ಶಾಲೆಗಳಿಗೆ ತರಬೇತಿ ಕೊಟ್ಟಾಗ ಅಲ್ಲಿನ ಒಂದು ಅಟ್ಮಾಸ್ಫಿಯರ್ನ ನೋಡಿ ಅಲ್ಲಿ ಹೆಂಗೆ ಚಾರ್ಜ್ ಮಾಡಬೇಕು ಆ ಥರ ಚಾರ್ಜ್ ಮಾಡ್ತೀವಿ. ಅದೇ ಒಂದು ಗೌರ್ಮೆಂಟ್ ತರಬೇತಿಗೆ ಹೋದಾಗ ಅಲ್ಲಿ ಫ್ರೀಯಾಗಿ ತರಬೇತಿ ಕೊಡ್ತೀವಿ. ಸೊ ಅಲ್ಲಿ ಬರುವಂಥ ಸಂಭಾವನೆಗೂ ಸೊ ಇದು ಒಬ್ಬ ಕಲಾವಿದನಿಗೆ ಇರಬೇಕಾದಂಥ ಒಂದು ನಾಲೆಜು. ಈಗ ಯಾವುದೋ ಒಂದು ದೇವ್ರ ಕಾರ್ಯ ಅಂತ ಹೇಳ್ತಾರೆ, ಆ ದೇವ್ರ ಕಾರ್ಯಕ್ಕೆ ನಾವು ತುಂಬ ಲೀನಿಯನ್ಸ್ ಬಜೆಟ್ ತೊಗೊಂಡು ಮಾಡ್ತೀವಿ. ಅದೇ ಥರ ಒಂದು ಯಾವುದೋ ಒಂದು ಕಂಪ್ನಿಯಲ್ಲಿ ಇವೆಂಟ್ ಅಂತ ಹೇಳ್ತಾರೆ, ನಾವು ಅಲ್ಲಿ ಎಷ್ಟು ತೊಗೊಬೇಕು ಅಷ್ಟೇ ತೊಗೊತೀವಿ. ಕಾರ್ಪೊರೇಟ್ ಇವೆಂಟ್ಗೆಲ್ಲ ಫ್ಯಾನ್ಸಿ ರೇಟ್ ಇರುತ್ತೆ. ಹೌದು. ಸೊ ಅದು ನಾವು ಒಂದೊಂದ್ಸತಿ ಮೀಡಿಯೇಟರ್ ಕೈಲಿ ಸಿಕ್ಕಾಕೊಂಡ್ರೆ ನಮಗೆ ಅದು ಫಿಲ್ಟರ್ ಆಗಿ ಬರುತ್ತೆ. ಕಂಪ್ನಿ ಜೊತೆ ನೇರ ಕಾಂಟ್ಯಾಕ್ಟ್ ಇದ್ದಾಗ ನಿಮ್ಗೆ ಅರ್ಥ ಆಗಿದೆ ನೇರ ಕಾಂಟ್ಯಾಕ್ಟ್ ಅಂತ ಅಂದಾಗ ನೀವು ಎಷ್ಟು ಬೇಕಾದ್ರೂ ಅದಕ್ಕೇನು ದಕ್ಕಿಸ್ಕೊಬೇಕು ನೀವು ದಕ್ಕಿಸ್ಕೊಬೋದು. ಹೆಂಡತಿ ಮಕ್ಕಳನ್ನ ಖುಷಿಯಾಗಿ ಸಂತೋಷವಾಗಿ ಸಾಕೊಂಡು ಹೋಗೋದಕ್ಕೆ ಡೊಳ್ಳು ಕಲೆ ಸಹಾಯ ಮಾಡ್ತಾ ಇದೆ. ನಾನು ಹೇಳಿದ್ನಲ್ಲ ಸರ್, ನಾನು ಹಿಂದೆ ಹೇಳಿದೆ, ಡೊಳ್ಳು ಕುಣಿತದ ಕಲೆಯೊಂದಿಗೆ ಅವ್ರು ಬೇರೆ ಬೇರೆ ಆ್ಯಕ್ಟಿವಿಟೀಸಲ್ಲೂ ತೊಡಸ್ಕೊಬೇಕು ಒಬ್ಬ ಕಲಾವಿದ. ಹೇಗೆ ನೀವೇನು ತೊಡಸ್ಕೊಂಡಿದ್ದೀರಿ? ಈಗ ನಾನು ಕ್ರಿಸ್ತು ಜಯಂತಿ ಅಂತ ಒಂದು ಕಾಲೇಜ್ ಇದೆ, ಅಲ್ಲಿ ಇದಕ್ಕೆ ಅಂತಲೇ ವಿಶೇಷವಾಗಿ ಒಂದು ಡಿಪಾರ್ಟ್ಮೆಂಟ್ ಓಪನ್ ಮಾಡಿದ್ದಾರೆ, ಪ್ರದರ್ಶನ ಕಲಾ ವಿಭಾಗ ಅಂತ ಹೇಳಿ. ಅಲ್ಲಿ ಆ ಕೋರ್ಸ್ಗೆ ನಾನು ಅಲ್ಲಿ ಅಡ್ಜೆಂಟ್ ಫ್ಯಾಕಲ್ಟಿಯಾಗಿ ಕೆಲಸ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಅಲ್ಲಿ ನಮಗೆ ಹವರ್ ಬೇಸಿಸ್ ಮೇಲೆ ಸ್ಯಾಲ್ರಿ ಪೇ ಮಾಡುತ್ತಾರೆ. ಸೊ PS ಕಾಲೇಜಲ್ಲಿ ಕೂಡ ಪ್ರದರ್ಶನ ಕಲಾ ವಿಭಾಗ ಅಂತ ಹೇಳಿ ರೀಸೆಂಟಾಗಿ ಓಪನ್ ಮಾಡಿದ್ದಾರೆ, 2 ವರ್ಷ ಆಗಿದೆ. ಸೊ ಅಲ್ಲೂ ಕೂಡ ನಾನು ಅಲ್ಲಿನ ಹುಡುಗರಿಗೆ ಫೋಕ್ ಡಾನ್ಸ್ ಅಂತಲೇ ಒಂದು ಪೇಪರ್ ಇದೆ, ಆ ಪೇಪರ್ಗೆ ಪಾಠ ಮಾಡೋಕ್ಕೆ ಹೋಗ್ತೀನಿ. ಅಂದರೆ ಜನಪದ ಇವಾಗ ತನ್ನ ವಿಸ್ತಾರತೆಯನ್ನು ಹೆಚ್ಚಿಸ್ಕೊಳ್ತಾ ಇದೆ ಅಂತ ನಿಮ್ಮ ಮಾತುಗಳನ್ನ ಕೇಳ್ತಾ ಇದ್ದರೆ, ಯೂನಿವರ್ಸಿಟಿಗಳಲ್ಲಿ ಪ್ರದರ್ಶನ ಕಲಾ ವಿಭಾಗಗಳು ಅಥವಾ ಜನಪದ ಅಧ್ಯಯನ ಕೇಂದ್ರಗಳೆಲ್ಲ ಶುರುವಾಗ್ತಿರೋದು ಜನಪದ ತನ್ನ ವಿಸ್ತಾರತೆಯನ್ನು ಹೆಚ್ಚಿಸ್ಕೊಳ್ತಾ ಇದೆ ಅಂತ ಸಂತೋಷ ಆಗ್ತಾ ಇದೆ. ಜನಪದ ಅದರ ವಿಸ್ತಾರತೆಯನ್ನು ಹೆಚ್ಚಿಸ್ಕೊಳ್ತಾ ಇದೆ. ಜೊತೆಗೆ ಒಬ್ಬ ಕಲಾವಿದನಿಗೆ, ಪ್ರದರ್ಶನ ಕಲಾವಿದನಿಗೆ, ಅದು ಯಾವುದೇ ಕಲಾವಿದ ಆಗಿರಲಿ, ಯಾವುದೇ ಅವನ ಕಲಾ ಪ್ರಕಾರ ಇರಲಿ, ಢೊಳ್ಳಾಗಿರಲಿ, ಕಂಸಾಳೆ ಆಗಿರಲಿ, ಪಟ ಕುಣಿತ ಆಗಿರಲಿ, ಪೂಜಾ ಕುಣಿತ ಆಗಿರಲಿ, ಆ ಕಲಾವಿದರಿಗೆ ಪ್ರಸ್ತುತ ಜನತೆಗೆ, ಪ್ರಸ್ತುತ ಆಡಿಯನ್ಸಿಗೆ ಏನು ಬೇಕು ಅನ್ನೋದನ್ನ ಅರಿವು ಮಾಡಿ ಅವ್ರ ಪ್ರದರ್ಶನ ಕೊಡಬೇಕಾಗತ್ತೆ. ಸೊ ಈಗ ನಾನು ಸುಮಾರು ಕಡೆ ನೋಡಿದ್ದೀನಿ, ಅಲ್ಲಿ ಏನು ಮಾಡ್ತಾರೆ, ನೀವು ಸಾಕು ನಿಲ್ಲಿಸಿ ಅಂತಂದ್ರು ನಮ್ಮ ಕಲಾವಿದರು ಹಟ್ಟದ ಮೇಲೆ ಸುಮ್ಮನೆ ಡ್ರ್ಯಾಗ್ ಮಾಡ್ತಾರೆ. ಪ್ರದರ್ಶನ ಮಾಡ್ತಿರ್ತಾರೆ, ಅವ್ರ ಸಮಯನ ಡ್ರ್ಯಾಗ್ ಮಾಡ್ತಿರ್ತಾರೆ. ಒಳ್ಳೆ ಪ್ರಶ್ನೆ ನಿಮ್ಮ ಬಾಯಿಂದನೇ ಬಂತು ನನಗೆ. ಏನಂದರೆ ಈಗ ಡೊಳ್ಳು ಪ್ರದರ್ಶನ ಕಲೆಯಲ್ಲಿ ನಿಮಗೆ ಒಂದು ಇದೆಯಾ, ಒಂದು ಫ್ರೇಮ್ ವರ್ಕ್ ಇದೆಯಾ ಅಂತ? ಅಂದರೆ ಈಗ ನೃತ್ಯಕ್ಕೆ ಇಷ್ಟು ನಿಮಿಷವೇ ನೃತ್ಯ ಇರೋದು ಅಥವಾ ಈ ಒಂದು ಪ್ಯಾಟ್ರನ್ನು ಫ್ರೇಮ್ ವರ್ಕ್ ಅಂತ ಅಲ್ಲ ಸರ್. ಈಗ ನಾನು ಹೇಳ್ತಾ ಇರೋದು, ನೀವು ಯಾವುದೇ ಒಂದು ಪ್ರದರ್ಶನ ತೊಗೊಂಡೋಗಿ ನೀವು ಸಾಮಾನ್ಯವಾಗಿ ಪ್ರೇಕ್ಷಕರ ಮುಂದೆ ಪ್ರದರ್ಶನಕ್ಕೆ ಮಾಡಿದಾಗ, ಈಗ ಈಗಿರೋ ಪ್ರಸ್ತುತ ಪ್ರೇಕ್ಷಕ ವರ್ಗ ಏನಿದೆ, ಅದು ನಿಮಗೆ ಅವರ ಕಾನ್ಸಂಟ್ರೇಷನ್ ಕೆಲವೇ ನಿಮಿಷ ನಿಮ್ಮ ಮೇಲೆ ಅವರು ನಿಮ್ಮನ್ನು ಕೇಂದ್ರೀಕೃತವಾಗಿ ಇಟ್ಕೊಳ್ಳೋಕ್ಕಾಗೋದು. ನೀವು ಜಾಸ್ತಿ ಡ್ರ್ಯಾಗ್ ಮಾಡಿದಷ್ಟು ಇವ್ನು ಯಾವನಪ್ಪ ಇಳಿತಾನೆ ಕೆಳಗೆ ಅಂತ ಹೇಳಿ ಅವರು, ಈಗ ಸಾಮಾನ್ಯವಾಗಿ ನಾನು ಹ್ಯೂಮನ್ ಸೈಕಾಲಜಿಯಲ್ ಕಾನ್ಸೆಪ್ಟಲ್ಲಿ ಮಾತಾಡೋಕೆ ಹೋದಾಗ ನಾನೊಬ್ಬ ಆ ಪ್ರೇಕ್ಷಕನ ಕೂತ್ಕೊಂಡ್ರೆ ನಾನೇ ಎಷ್ಟು ನಿಮಿಷ ಅಂತ ಕಲೆ ಸಹಿಸ್ಕೊಬೋದು. ಸೊ ಅದನ್ನು ಕಲಾ ತಂಡ ಪ್ರದರ್ಶನ ಕಲಾವಿದ ಅದನ್ನು ಅರಿವು ಮಾಡ್ಕೊಬೇಕು. ಆ ಅರಿವು ಮಾಡಿಕೊಂಡು ಆ ಪ್ರಸ್ತುತ ಪ್ರದರ್ಶನ ಮಾಡ್ತಿರೋ ವೇದಿಕೆಯಲ್ಲಿ ಏನು ಅವಶ್ಯಕತೆ ಇದೆ, ಏನು ಅವಶ್ಯಕತೆ ಇಲ್ಲ ಅನ್ನೋದು ಅರ್ಥಕೊಂಡು ಪ್ರದರ್ಶನ ಮಾಡಬೇಕು. ಈಗ ಅದನ್ನ ಏನ್ ಮಾಡ್ತಾರೆ ಸ್ವಲ್ಪ ಕೆಲ ತಂಡಗಳು, ಸಾಕು ಇಳಿರಿ ಮುಗಿಸಿ ಅಂತಂದ್ರು ಮುಗಿಸಲ್ಲ. ನಾನು ಎಷ್ಟು ಅಬ್ಸರ್ವ್ ಮಾಡಿದೀನಿ, ಬಾರಿಸ್ತಾ ಇರ್ತಾರೆ. ಅವ್ರಿಗೆ ನಮ್ಗೆ ಮತ್ತೆ ಅವಕಾಶ ಸಿಗುತ್ತೋ ಇಲ್ಲೋ ಈ ಥರದ್ದೆಲ್ಲ ಥಾಟ್ಸ್ ಇರುತ್ತೆ. ಈಗ ಅವ್ರಿಗೆ ಗೊತ್ತಿರುತ್ತೆ ನಾನು ಇಷ್ಟೇ ನಿಮಿಷ ಪರ್ಫಾರ್ಮ್ ಮಾಡ್ತೀನಿ ಅಂದರೆ ಅಷ್ಟು ಪರ್ಟಿಕ್ಯುಲರ್ ನಿಮಿಷದಲ್ಲಿ ಎಷ್ಟು ಅದ್ಭುತವಾಗಿ ಪರ್ಫಾರ್ಮ್ ಮಾಡ್ತೀನಿ ಅನ್ನೋದು ಆ ಪರ್ಟಿಕ್ಯುಲರ್ ಕಲಾವಿದನಿಗೆ ಅದ್ರ ಮನವರಿಕೆ ಇರಬೇಕು. ಸೊ ಆ ಆಪರ್ಚುನಿಟಿನ ಮಿಸ್ ಮಾಡ್ಕೊಂಡು ಬಂದ್ಬಿಡ್ಬೇಕು. ನನಗೂ ಇದೇ ಥರ ಒಂದು ಅವಕಾಶ ಸಿಕ್ಕಿತ್ತು. ನಾನು ತುಂಬ ನಾನು ಹೇಳಿದ್ನಲ್ಲ, ಈ ಕಲಾವಿದರಿಗೆ ಒಬ್ಬ ವಿದ್ಯಾವಂತನಾಗಿ ಕಲಾವಿದನಿಗೆ ಜನಪದ ರಂಗಭೂಮಿಗೆ ಏನು ನ್ಯಾಯ ಒದಗಿಸ್ಬೇಕಂತ ಒಂದು ಹಾದಿಯಲ್ಲಿ ನಾನು ಒಬ್ಬ ಮಂತ್ರಿ ಜೊತೆ ನೇರವಾಗಿ ವಾದಕ್ಕೆ ಇಳಿದಿದೆ. ನನಗೆ ಆ ವೇದಿಕೆ ಮೇಲೆ ಕಾರ್ಯಕ್ರಮ ಬೇಕೇ ಬೇಕು ಅಂತ ಹೇಳಿ ನಾನು ಇವತ್ತಿಗೂ ಅವ್ರ ಕಣ್ಣಲ್ಲಿ ನಿಷ್ಠೂರನಾಗಿದ್ದೀನಿ. ಅವ್ರ ಮನೆಗೆ ಯಾವ್ದಾದ್ರು ಪರ್ಸನಲ್ ಕೆಲ್ಸಕ್ಕೆ ಹೋದ್ರು ಕೂಡ ಅವರು ಇಷ್ಟು ಬಿಸಿ ರಕ್ತ ಒಳ್ಳೇದಲ್ಲ ಅಂತ ಹೇಳ್ಬಿಟ್ಟು ನನಗೆ ಬುದ್ಧಿವಾದ ಹೇಳೇ ಕಳಿಸ್ತಾರೆ ಆ ಒಂದು ಘಟನೆಯಿಂದ. ಅದು ನನ್ನ ಪಾಲಿಗೆ ನಾನು ಒಬ್ಬ DCM ಜೊತೆ ಒಬ್ಬ ಜನಪದ ಕಲಾವಿದನಾಗಿ ಅದು ನಾನು ಮಾಡಿರೋ ನನ್ನ ಲೈಫಲ್ಲಿ ದೊಡ್ಡ ಹೋರಾಟ ಅಂತ ನನ್ನ ಭಾವನೆ. ಅಲ್ಲಿ ಆರ್ಗನೈಸ್ ಮಾಡಿರೋ ಮೇಡಮು ಜನಪದ ಕಲಾವಿದರು, ಅವ್ರ ಮನಸ್ಸಲ್ಲಿ ಏನಿದೆ ಅನ್ನೋ ನನಗೆ ಗೊತ್ತೇ ಇಲ್ಲ. ನಾನು ಇನ್ನೊಂದು ತಂಡ, ಕಂಸಾಳೆ ತಂಡ ಬಂದಿತ್ತು. ಅವರು ನಾನು ಕಂಡಿರೋ ಹಂಗೆ ಇಡೀ ಕರ್ನಾಟಕಕ್ಕೆ ಸುಪ್ರಸಿದ್ಧ ಕಂಸಾಳೆ ತಂಡ. ನಾನು ಅವ್ರಿಗೆ ಕೊನೆ ಕೇಳಿದೆ, ಅಣ್ಣ ನೀವು ಒಂದು 5 ನಿಮಿಷ, ನಮಗೂ ಒಂದು 5 ನಿಮಿಷ ವೇದಿಕೆ ಮೇಲೆ ಅವಕಾಶ ಕೊಡಿ ಅಂತ ಕೇಳ್ಬೋದಾಗಿತ್ತಲ್ವ. ಬರೀ ಯಾವುದೋ ಒಂದು ಅತಿಥಿಗಳಿಗೆ ಸ್ವಾಗತ ಮಾಡೋಕ್ಕೆ ಸೀಮಿತವಾಗಿದೆಯಾ ಪ್ರದರ್ಶನ ಕಲಾ ತಂಡಗಳು, ಜನಪದ ಕಲಾ ತಂಡಗಳು ಅನ್ನೋದು ನನ್ನ ದೊಡ್ಡ ವಾದ. ನಾನು ಅದಕ್ಕೋಸ್ಕರ ನಮಗೆ ಅವರು ನಾನು ಒಪ್ಕೊತೀನಿ, ನಮಗೆ ಅವರು ಅತಿಥಿಗಳನ್ನ ಕರೆದಿದ್ರು ಕೂಡ ನಮಗೆ ಅವ್ರಿಗೆ ಈಕ್ವಲ್ ಬೇರೆ ತಂಡಗಳಿಗೆ ಏನು ಪ್ರದರ್ಶನಕ್ಕೆ ಅವಕಾಶ, ವೇದಿಕೆಗೆ ಅವಕಾಶ ಕೊಡುತ್ತೆ, ನಮಗೂ ಅವಕಾಶ ಕೊಡಬೇಕು. ಅವರು ಬೇರೆ ರೀಸನ್ಸ್ ಹೇಳ್ತಿದ್ದಾರೆ, ಇಲ್ಲ ಮೈಕ್ ಸರಿಗಿಲ್ಲ, ಸ್ಟೇಜ್ ಬಿದ್ದೋಗುತ್ತೆ, ಐಟಮ್ಸ್ ಎಲ್ಲ ಜೋಡಿಸ್ಬಿಟ್ಟಿದ್ದಾರೆ, ಅದು ಇದು ಅಂತ ಹೇಳ್ತಿದ್ದಾರೆ. ನನ್ನ ಭಾಗ್ಯಕ್ಕೆ
ಮುಖ್ಯಮಂತ್ರಿಗಳು ನನ್ನ ಕಾರ್ಯಕ್ರಮ ನೋಡಿದ್ರು, DCM ಕೂತ್ಕೊಂಡು ಕಾರ್ಯಕ್ರಮ ನೋಡಿದ್ರು, ಯಾವ ಆರ್ಗನೈಸರ್ ನನ್ನ ಕಾರ್ಯಕ್ರಮ ಬೇಡ ಅಂತಂದ್ರು, ಅವ್ರು ಮತ್ತೆ ಬಂದು ರಿಕ್ವೆಸ್ಟ್ ಮಾಡ್ಕೊಂಡು ಅವ್ರು ಹಾಡು ಹಾಡ್ತಾರೆ, ಇನ್ನೊಂದು ಡ್ಯಾನ್ಸ್ ಮಾಡಿ, ಇನ್ನೊಂದ್ಸತಿ ಅವ್ರ ಜೊತೆ ಪರ್ಫಾರ್ಮ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡ್ರು. ಸೊ ಅದು ನಾನು ನನ್ನ ಒಂದು ಅದು ಹೋರಾಟ. ನಾನು ಪ್ರದರ್ಶನ ಮುಗಿದಾಗ ಮೇಲೆ ಒಂದು 5 ನಿಮಿಷ ಕಣ್ಣೀರು ಹಾಕಿದ್ದೀನಿ. ಎಲ್ಲ ಕರ್ನಾಟಕ ರಾಜ್ಯದಲ್ಲಿ ನಿಷ್ಠಾವಂತರಾಗಿ ಪ್ರಾಮಾಣಿಕವಾಗಿ ದುಡಿತಾ ಇರತಕ್ಕಂಥ ಜಾನಪದ ಸಂಘಟಕರ ಕೆಲಸನೇ ಮತ್ತು ಉದ್ದೇಶನೇ ಇದಾಯ್ತು. ಏನಂದರೆ ಎಲ್ಲೋ ಒಬ್ಬ ರಾಜಕಾರಣಿಯ ಒಂದು ಮೆರವಣಿಗೆಗೋ ಸ್ವಾಗತಕ್ಕೋ ಬೀದಿಯಲ್ಲಿ ನಿಂತು ಪ್ರದರ್ಶನ ಮಾಡ್ತಕ್ಕಂಥ ಜನಪದ ಕಲೆಗಳನ್ನು ಸೂಕ್ತ ವೇದಿಕೆಯನ್ನು ಕಲ್ಪಿಸಿ ಅವ್ರಿಗೂ ಕೂಡ ಪ್ರಶಸ್ತಿಯನ್ನು ನೀಡಬೇಕು, ಸರ್ವಕಾಲಕ್ಕೂ ಅವರೆಲ್ಲ ಕಡೆಗೆ ಸಲ್ಲಬೇಕು ಅನ್ನೋದೇ ಈ ಸಂಘಟಕರ ಹೋರಾಟ ಮತ್ತು ಅವ್ರ ಉದ್ದೇಶ ಕೂಡ. ಹೌದು. ಸೊ ಈ ನಿಟ್ಟಿನಲ್ಲಿ ಹಂಗೆ ನೋಡೋಕೆ ಹೋದರೆ ಜನಪದ ಕಲಾವಿದರಿಗೆ ಸರ್ಕಾರದಿಂದ ಸಿಗ್ತಾ ಇರೋ ಸಂಭಾವನೆಯೂ ಕಡಿಮೆ. ಅದು ಕಂಪೇರ್ ಮಾಡಿದ್ರೆ ನಾವು ಶಾಸ್ತ್ರೀಯ ನೃತ್ಯಗಳಿಗೆ ಸಂಭಾವನೆ ಸಿಗ್ತಾ ಇರೋದು ಹೆಚ್ಚು. ಸೊ ಅವರು ಆ ಕಲಾವಿದರು ಕೊಡೋ ರೀಸನ್ಗಳು ಮತ್ತು ಈ ಹಿಂದೆ ಈ ಸಂಘಟಕರು ಇಲ್ಲ, ಅವ್ರಿಗೂ ಅಷ್ಟೇ ಅಟ್ಲೀಸ್ಟ್ ಈಕ್ವಲ್ ಆದರೂ ಸಿಗ್ಬೇಕಲ್ವಾ? ಈಕ್ವಲ್ಲು ಸಿಗ್ತಾ ಇಲ್ಲ, ಅವ್ರಿಗಿಂತ 10,000 ಕಡಿಮೆ ಸಿಗ್ತಾ ಇದೆ. ಆ ತಂಡಗಳಿಗೇನು ಸಂಭಾವನೆ ಸರ್ಕಾರ ಕೊಡ್ತಾ ಇದೆ, ಆ ಸಂಭಾವನೆಗಿಂತ 10,000 ಕಡಿಮೆ ಜನಪದ ಕಲಾ ತಂಡಗಳಿಗೆ ಸಿಗ್ತಾ ಇರುವಂಥದ್ದು. ಸೊ ಒಂದು ಇಂಡಿವಿಜುವಲ್ ಅಂತ ನೋಡೋಕೆ ಹೋದಾಗಲೂ ಕೂಡ ಅವರು ಈಗ ಒಬ್ಬ ವ್ಯಕ್ತಿಗೆ ಫಿಕ್ಸ್ ಮಾಡುವಂಥದ್ದು ರೇಟು ಡಿಫ್ರೆಂಟ್ ಆಗಿರುತ್ತೆ. ಕಂಪ್ಲೀಟ್ ಜನಪದ ತಂಡಗಳ ಫಿಕ್ಸ್ ಮಾಡುವಂಥ ರೇಟು ಡಿಫ್ರೆಂಟ್ ಇರುತ್ತೆ. ಜೊತೆಗೆ ನಾನು ಬೇರೆ ಇನ್ನೊಂದು ತಂಡಗಳ ಜೊತೆ ನಾನು ಹೇಳಿದೆ ಆಗಲಿ ನಿಮಗೆ, ನೃತ್ಯ ಅಂತ ಹೇಳ್ಬಿಟ್ಟು ಮಯೂರಿ ಉಪಾಧ್ಯಾಯ ಅವ್ರ ತಂಡ, ಅದು ಅವ್ರ ಜೊತೆ ನಾವು ಪರ್ಫಾರ್ಮೆನ್ಸ್ಗೆ ಹೋದಾಗ ಅಲ್ಲಿ ನಾವು ಫಸ್ಟ್ ಕಂಡೀಷನ್, ನಮ್ಮ ಗುರುಗಳು ಹಾಕಿದ ಕಂಡೀಷನ್ ಏನಂತಂದರೆ ಡಾಕ್ಟರ್ KV ದೊರೆರಾಜ್ ಅಂತ ಹೇಳಿ, ಅವರು ನಾವು ಡೊಳ್ಳು ಕುಣಿದರು. ನಾನು ಆ್ಯಕ್ಚುಲಿ 3 ಡೊಳ್ಳು ಕುಣಿತ ಗುರುಗಳು ನನಗೆ. ಒಬ್ಬರು ಕೀಲರದ ಕಿರಣ್ ಅಂತ ಹೇಳಿ, ಆಗಲಿ ನಾನು ಮೊದಲೇ ಪ್ರಸ್ತಾಪಿಸಿದ ದುರ್ಗಪ್ಪ ಅಂತ ಹೇಳಿ, 3ನೇವ್ರು ಬಂದು ನಮ್ಮ KV ದೊರೆರಾಜ್ ಅಂತ ಹೇಳಿ, ಅವರು ನಮ್ಮ ಟಾಕಪ್ಪ ಅವ್ರ ಶಿಷ್ಯಂದಿರೋರು. ಸೊ ಅವ್ರ ಹತ್ರ ನಾನು ಡೊಳ್ಳು ಪಳಗಿದ್ದು. ಸೊ ಅಲ್ಲಿ ಅವರು ನಮ್ಮ ಗುರುಗಳು ತಂಡದ ಮುಖ್ಯಸ್ಥರಿಗೆ ಹೇಳಿದೆ ಅಂತಂದರೆ, ನೀವು ಬೇರೆ ಕಲಾವಿದರಿಗೆ ಏನು ಪ್ರಾಶಸ್ತ್ಯ ಕೊಡ್ತೀರಾ, ಏನು ನೀವು ಇದನ್ನು ಕೊಡ್ತೀರಾ, ಅದೇ ಪ್ರಾಶಸ್ತ್ಯ ಈ ಕಲಾವಿದರಿಗೆ ಕೊಟ್ಟರೆ ನಾವು ನಿಮ್ಮ ಜೊತೆಗೆ ಬೆರಿತೀವಿ, ಇಲ್ಲಾಂದರೆ ಬೆರೆಯಲ್ಲ ಅಂತ ಹೇಳಿ. ಸೊ ಇಲ್ಲಿಂದ ನಾವು ಬೇರೆ ಯಾವುದೇ ಶೋಸ್ ಹೋದಾಗ ನಮಗೂ 5 ಸ್ಟಾರ್ ಹೋಟ್ಲ್ಗಳಲ್ಲೇ ರೂಮ್ ವ್ಯವಸ್ಥೆ ಮಾಡಬೇಕು, ನಮಗೂ ಕೂಡ ಫ್ಲೈಟ್ ಟಿಕೆಟ್ಸೇ ಬುಕ್ ಮಾಡಬೇಕು. ಸೊ ನಾವು ಆ ಕಲಾವಿದ ಜೊತೆ ನಾವು ಫ್ಲೈಟಲ್ಲೇ ಹೋಗ್ತಾ ಇದ್ದಿದ್ದು, ನಾವು ಫ್ಲೈಟಲ್ಲೇ ಬರ್ತಾ ಇದ್ದಿದ್ದು. ಸೊ ನಾನು ಅವ್ರ ಜೊತೆ ಬೆರೆತು ಮ್ಯೂಸಿಕ್ಗಳಿಗೆ ಡೊಳ್ಳನ್ನು ಹೆಂಗೆ ಪರ್ಫಾರ್ಮ್ ಮಾಡಬೇಕು. ಇವಾಗ ಸ್ಟಾರ್ಟಿಂಗಲ್ಲಿ ನನಗೆ ಇದು ಆಗದೇ ಇರೋ ಕೆಲಸ ಬಂದ್ಬಿಡೋಣ ಅಂತ ಹೇಳಿ ಅವ್ರು ಯಾವುದೋ ಒಂದು ವೆಸ್ಟರ್ನ್ ಮ್ಯೂಸಿಕ್ ಕೊಟ್ಟಿದ್ದಾರೆ, ಆ ವೆಸ್ಟರ್ನ್ ಮ್ಯೂಸಿಕ್ ಡೊಳ್ಳು ಸೆಟ್ ಮಾಡಬೇಕಾಗಿತ್ತು. ನಾನು ಅದರಿಂದ ಹಿಂಜರಿ ಬಿಡೋಣ, ಇದು ಆಗದೇ ಇರೋ ಕತೆ ಅಂತ ಹೇಳಿಬಿಟ್ಟು ಭಾಳ ಇದು ಲೈಕ್ ನನಗೆ ಸರ್, ಮತ್ತದೇ ಪ್ರಶ್ನೆ, ಹಳೆ ಪ್ರಶ್ನೆ. ಒಬ್ಬ ಮುಸ್ಲಿಮಾಗಿ ಇದ್ದುಕೊಂಡು ಹಿಂದೂ ಧರ್ಮದ ಒಂದು ಕಲೆಯನ್ನು ಅಪ್ಪಿಕೊಂಡ್ರೆ ಅನ್ನೋ ಕಾರಣಕ್ಕೆ ಏನಾದರೂ ಟೀಕೆಗಳನ್ನು ಅಥವಾ ಸಮಸ್ಯೆಗಳನ್ನ ಎದುರಿಸಿದ್ದೀರಾ ಅಂತ? ಸರ್, ಟೀಕೆ ಮತ್ತು ಸಮಸ್ಯೆ ಅನ್ನೋದಕ್ಕಿಂತ ಮುಂಚೆ ನನ್ನ ಬಹುಶಃ ಕಲಾದೇವಿ ಕಲಾ ಸರಸ್ವತಿ ಯಾವತ್ತೂ ನನ್ನ ಕಾಪಾಡಿದೆ ಅಂತ ಒಂದು ಬಲವಾದ ನಂಬಿಕೆ ನನಗೆ. ಹೇಗೆ ಅಂತ ಹೇಳಿದರೆ, ನಿಮ್ಮಲ್ಲೂ ಲೈಕ್ ಮುಸ್ಲಿಮ್ಸಲ್ಲೂ ಕಲಾದೇವಿ ಇದೆಯಾ? ಒಂದು ಮುಸ್ಲಿಮ್ಸಲ್ಲಿ ಕಲಾದೇವಿ ಇಲ್ಲ, ನಾನು ಸಾಮಾನ್ಯವಾಗಿ ಕಲಾದೇವಿ ಇನ್ ಜನರಲ್ ಕಲಾದೇವಿ ಅನ್ನೋದ್ರ ಬಗ್ಗೆ ಹೇಳ್ತಿರೋದು, ಕಲಾದೇವಿ ಅನ್ನೋದ್ರ ಬಗ್ಗೆ ಹೇಳ್ತಾ ಇರೋದು. ಸೊ ಅಲ್ಲಿ ನನಗೆ ಒಂದು ಗೊಂದಲ ಏನಂದರೆ, ಈ ಥರ ನನ್ನ ಈ ಥರ ನಿಮ್ಮ ಒಂದು ಪ್ರಶ್ನೆಗೆ ನನ್ನ ಉತ್ತರಗಳು ಮುಂದೆ ಯಾವ ಥರದ್ದು ಏನು ಕ್ರಿಯೇಟ್ ಮಾಡುತ್ತೆ, ಯಾವ ಥರದ ತೊಂದರೆಗಳು ಕ್ರಿಯೇಟ್ ಮಾಡುತ್ತೆ ಅನ್ನೋ ಒಂದು ಭಯ ಒಂದು ಕಡೆ ಇದ್ದರೆ, ಒಂದೇನಪ್ಪ ಅಂತಂದರೆ ಬೇರೆಯವ್ರಿಗೆ ಧೈರ್ಯ ತುಂಬುತ್ತೆ ಅನ್ನೋದು ಒಂದು ಪಾಸಿಟಿವ್ ಆಸ್ಪೆಕ್ಟ್. ನನ್ನ ಪ್ರಯತ್ನವೂ ಇದೇನೆ. ಯಾಕೆ ಅಂತಂದರೆ ಎಲ್ಲೋ ಒಂದು ಕಡೆ ಮುಂದಿನ ದಿನಗಳಲ್ಲಿ ಇದಾಯತ್ತು ಒಂಟಿಯಾಗಿ ನಿಂತುಬಿಡಬಾರ್ದು ಅಂತ ಅಲ್ವಾ? ಸಂತೆಯಲ್ಲಿ ನಿಂತ ಕಬೀರ ಅಂತ ನೀವು ನಿಂತು ಬಿಡಬಾರ್ದಲ್ಲ ಒಂದು ಕಡೆ ಹೋಗಿ. ಎಲ್ಲರೂ ನಿಮ್ಮನ್ನು ಬಿಟ್ಟು ಪಲಾಯನ ಮಾಡಿ ಮುಂದೆ ಹೋಗ್ತಾ ಇದ್ದರೆ ನಾನೊಬ್ಬನೇ ಬಂದಲ್ಲ, ನನಗೆ ಯಾಕೆ ಒಂಟಿ ಅದೇ ಅನ್ನೋ ಒಂದು ಪಾಪ ಪ್ರಜ್ಞೆ ನಮ್ಮನ್ನು ಕಾಡಬಾರ್ದಲ್ಲ. ಹಾಗಾಗಿ ನಾನು ಕೇಳ್ತಾ ಇದ್ದೀನಿ, ಏನಾದರೂ ನಿಮ್ಮ ಇನ್ನಿತರ ಮುಸ್ಲಿಂ ಸಹೋದರರನ್ನ ಈ ಕಲೆಗೆ ಕರ್ತರ್ತಕ್ಕಂಥ ಪ್ರಯತ್ನ ನಡೀತಾ ಇದೆಯಾ? ಆ ಥರದ ಪ್ರಯತ್ನ ಏನು ನಡೀತಾ ಇಲ್ಲ. ನನಗೊಂದು ಎಚ್ಚರಿಕೆ ಗಂಟೆ ಸಿಕ್ಕಿತ್ತು ನನ್ನ ಲೈಫಲ್ಲಿ. ನಾನು ಒಂದು ಸ್ವಲ್ಪ ಸ್ಟೇಬಲ್, ಒಂದು ಸ್ವಲ್ಪ ಇದರಲ್ಲಿ ತಟಸ್ಥ ಅಥವಾ ಒಂದು ಸ್ವಲ್ಪ ಸ್ಟೇಬಲ್ ಆಗೋಕ್ಕಿಂತ ಮುಂಚೆ ನನಗೊಂದು ಎಚ್ಚರಿಕೆ ಗಂಟೆ ಸಿಕ್ಕಿತ್ತು. ಏನಪ್ಪ ಅಂತಂದರೆ, ಬೆಂಗಳೂರು ಸಮುದ್ರ, ನೀನಲ್ಲಿ ಏನು ಮಾಡ್ತಿದ್ಯಾ ಅದು ಬೇರೆಯವ್ರಿಗೆ ಗೊತ್ತಾಗಲ್ಲ, ಬದುಕೊಂತಿದ್ಯಾ, ಬದುಕು ಹೋಗು, ಬದುಕು ಕಟ್ಕೊ ಹೋಗು, ಆದರೆ ಹುಷಾರಾಗಿರು ಅಂತ ಒಂದು ಎಚ್ಚರಿಕೆ ಗಂಟೆ ಸಿಕ್ಕಿತ್ತು. ನಮ್ಮ ಅಣ್ಣಯ್ಯ ಒಬ್ಬರು ನನ್ನ ಜೊತೆ ಅವ್ರು ಡಿಪ್ಲೊಮಾ ಇನ್ ಜನಪದ ಮಾಡಿದರು. ಆ ಅಣ್ಣಯ್ಯ ನನಗೆ ಅವರು ಬಹುಶಃ ನನಗೆ ಅದು ಆ ಸಂದರ್ಭಕ್ಕೆ ಬೇಕು, ಆ ಸಂದರ್ಭಕ್ಕೆ ಅವ್ರು ಆಡಿದ ನುಡಿಗಳು ಬಹುಶಃ ನಾನು ಫಾಲೋ ಮಾಡಿದ್ರಿಂದ ಬಹುಶಃ
ಒಂದು ಕಡೆ ಸೇಫರ್ ಸೈಡಲ್ಲೇ ಇದೀನೇನೋ ಅಂತ ಅನ್ಸುತ್ತೆ. ಅವ್ರು ಒಂದೇ ಒಂದು ಮಾತು ಕೇಳಿದ್ರು ನನಗೆ, ನಿನ್ನ ಸಮುದಾಯದವರು ಇನ್ನು ಈ ಥರದ್ದನ್ನೆಲ್ಲ ಕೆಲಸ ಮಾಡ್ತಾನೆ, ಬರೀರೋ ಅಂತ ಹೇಳಿ ಯಾವ್ದಾದ್ರು ಒಂದಷ್ಟು ಯಾರಾದರೂ ಒಬ್ಬರು ಬಂದು ನಿನ್ಗೆ ಅಟ್ಯಾಕ್ ಮಾಡಿ ಕೈಕಾಲು ಮುರಿದಿದ್ರೆ ಏನು ಮಾಡ್ತಿದ್ಯಾ ಅಂತ ಕೇಳಿದ್ರು. ಜನಪದ ಸರಿ ನಿಮ್ಮ ಒಟ್ಟಿಗೆ ಸದಾ ಇರುತ್ತೆ. ಖಂಡಿತ ಸರ್. ಗಟ್ಟಿ ಧ್ವನಿಯಲ್ಲಿ ಹೇಳ್ತೀನಿ ಕೇಳಿ, ಕಲೆ ಯಾರಪ್ಪನ ಮನೆ ಸೊತ್ತು ಅಲ್ಲ. ಯಾರು ಬೇಕಾದರೂ ಕಲಿಬೋದು, ಯಾರು ಬೇಕಾದ್ರೂ ಪ್ರದರ್ಶನ ಮಾಡ್ಬೋದು. ಆ ರೀತಿ ಯಾವ ಭಯಕ್ಕೂ ನೀವು ಹೆದರಬೇಡಿ. ಅಲ್ಲ, ನಾನು ಹೇಳ್ತಿರೋದು ಅದು ಒಂದು ಭಯ ಅಲ್ಲ, ನನಗೊಂದು ಎಚ್ಚರಿಕೆ, ಅದು ಎಚ್ಚರಿಕೆ ಗಂಟೆ ಥರ. ಸೊ ನನಗೆ ಹೌದಲ್ವಾ ಅಂತ ಹೇಳಿ ಅನಿಸ್ತು. ನನಗೆ ಸ್ಟಾರ್ಟಿಂಗು ಇದನ್ನು ನಾನು ಅಪ್ಪಿಕೊಂಡಾಗ, ಜನಪದ ರಂಗಭೂಮಿನ ಅಪ್ಪಿಕೊಂಡಾಗ ನನಗೂ ಯಾವ್ದಾದ್ರು ಪ್ರಚಾರಕ್ಕೆ ಹೋಗ್ಬಿಡ್ಬೇಕು, ಯಾವ್ದಾದ್ರು ನ್ಯೂಸ್ ಚಾನಲ್ಗೆ ಅಪ್ರೋಚ್ ಆಗ್ಬಿಟ್ಟು ನಾನು ಹಿಂಗೆಲ್ಲ ಮಾಡ್ತಾ ಇದ್ದೀನಿ ಅನ್ನೋದು ಪ್ರಚಾರ ಮಾಡ್ಕೊಬೇಕು ಅನ್ನೋ ಎಲ್ಲೋ ಒಂದು ಕಡೆ ಆತುರ ಸ್ಟಾರ್ಟ್ ಆಗಿತ್ತು. ಆದರೆ ಆ ಎಚ್ಚರಿಕೆ ಗಂಟೆ ನನಗೆ ಎಲ್ಲ ಒಂದು ನನ್ನ ಆತುರತೆಯನ್ನು ತಡೀತದು. ಸೊ ನನಗೂ ಅನಿಸ್ತು, ಹೌದಲ್ವಾ, ನಾನು ಒಂದು ಸ್ವಲ್ಪ ಲೈಕ್ ಇದರಲ್ಲಿ ಈಗ ಪಾದಾರ್ಪಣೆ ಮಾಡ್ತಾ ಇದ್ದೀನಿ. ನನ್ಗೆ ಇನ್ನೂ ಇದು ತಾಳ್ಮೆ, ಕೆಲಸ ಮಾಡ್ಕೊಂಡು ಆಮೇಲೆ ಹೋಗೋಣ. ಕೆಲಸ ಮಾಡೋಣ ಅನ್ನೋದು ಮೊದಲಿಂದನೇ ಇತ್ತಲ್ಲ. ಸೊ ಅದು ನಾನು ಫಸ್ಟ್ ಕೆಲಸ ಮಾಡೋಣ, ಮಿಕ್ಕಿದ ಪ್ರಚಾರ ಅದ್ರ ಪಾಡಿಗೆ ಅದಾಗುತ್ತೆ. ನನ್ನ ಪ್ರಚಾರದ ಬಗ್ಗೆ ಇದುವರೆಗೂ ತಲೆ ಕೆಡ್ಸ್ಕೊಂಡಿಲ್ಲ ಸರ್. ಅಬ್ಸಲ್ಯೂಟ್ಲಿ ಸರಿದಾರಿನಲ್ಲಿದ್ದೀರಾ. ನಿಜವಾಗ್ಲೂ ಈ ಥಿಯರಿನೇ ನಂಬ್ಕೊಂಡವ್ರು ನಾವು ಕೂಡ ಫಸ್ಟ್ ಕೆಲಸ ಮಾಡಬೇಕು, ಮಾತಾಡಬಾರ್ದು, ಕೆಲಸ ಮಾಡಬೇಕು. ಜನ ನಮ್ಮ ಬಗ್ಗೆ ಮಾತಾಡ್ತಾರೆ ಅಲ್ವಾ? ವೆರಿ ಗುಡ್, ಒಳ್ಳೆ ಪಾಲಿಸಿ ನಿಮ್ಮದು, ಗೆಲ್ತೀರಾ. ಸೊ ಅಲ್ಲಿಂದ ನಾನು ಪ್ರಚಾರಕ್ಕೆ ಆದಷ್ಟು ಸ್ವಲ್ಪ ಬ್ರೇಕ್ ಕೊಟ್ಟೆ. ನಾನು ಪ್ರಚಾರ ಮಾಡ್ಕೊಳ್ಳೋಕ್ಕೆ ಹೋಗಲಿಲ್ಲ. ನಾನು ಆಗಲಿ ನಿಮ್ಗೆ ಪ್ರಸ್ತಾಪ ಮಾಡ್ದಂಗೆ ನನ್ನ ಫ್ರೆಂಡ್ಸಲ್ಲಿ ಒಬ್ಬ ಇವನು ಜಾತಿ ಬಿಟ್ಟು ಕೆಲಸ ಮಾಡ್ತಿದ್ದಾನೆ ಅನ್ನೋದೊಂದು ಪ್ರಚಾರ ಸ್ಟಾರ್ಟ್ ಮಾಡಿದ್ದ. ಜೊತೆಗೆ ನಮ್ಮ ತಂದೆ ಆರೋಗ್ಯ ಹದಗೆಟ್ಟಾಗ ಅಲ್ಲಿ ನನಗೆ ಒಬ್ಬ ಮೌಲಿಯವರು, ನೀನು ಹಿಂಗೆ ಮಾಡ್ತಾ ಇರೋದ್ರಿಂದನೇ ನಿಮ್ಮ ತಂದೆಯವ್ರಿಗೆ ಹಿಂಗೆ ಆಗ್ತಿದೆ ಅಂತ ಹೇಳ್ಬಿಟ್ಟು ಅಲ್ಲೊಂದು ಪ್ರಚಾರ ಇತ್ತು. ಸಮಾಜದ ಆಂತರಿಕ ಭಯೋತ್ಪಾದಕರು ಇವರೆಲ್ಲ. ಸೊ ಈ ನಿಟ್ಟಿನಲ್ಲಿ ನಾನು ಕಾಸ್ಟ್ಯೂಮ್ಗಳನ್ನ, ನಾನು ಆಗಲೇ ನಿಮಗೆ ಕಾಸ್ಟ್ಯೂಮ್ ಶುಭಗೊಳಿಸಬೇಕು, ಕಾಸ್ಟ್ಯೂಮ್ನ ಸ್ವಚ್ಛವಾಗಿ ಇಟ್ಕೊಳ್ಳೋ ಬಗ್ಗೆ ಮಾತಾಡ್ತಿದ್ದಾಗ, ಕಾಸ್ಟ್ಯೂಮ್ನ ಒಗೆದು ನನ್ನ ಮನೆ ಮೇಲೆ ಹಾರಾಕ್ತಿದ್ದಾಗ ಅಕ್ಕಪಕ್ಕದ ಮನೆಯವ್ರು ನನಗೆ ನೋಡ್ತಾ ಇದ್ದಿದ್ದ ರೀತಿಗಳು, ಸಾಮಾನ್ಯವಾಗಿ ನಮ್ಮ ಮನೆ ಪಕ್ಕದಲ್ಲಿರೋರು ಮುಸ್ಲಿಮ್ಸೇ. ಸೊ ಅವ್ರು ನನಗೆ ನೋಡ್ತಾ ಇದ್ದಿದ್ದ ರೀತಿ, ಏನಿವೆಲ್ಲ ಇದನ್ನ ಬಿಟ್ಟು ಮಾಡ್ತಾವನಲ್ಲ ಅಂತ ಹೇಳ್ಬಿಟ್ಟು ಆ ಥರದ್ದು ಅವ್ರಿಗೆ ಹಿಂದೂ ಕನ್ವರ್ಟ್ ಆಗ್ಬಿಟ್ನಾ ಹಿಂದೂ ಕನ್ವರ್ಟ್ ಆಗ್ಬಿಟ್ಟ ಅನ್ನೋದು ಅದೆಲ್ಲ ಅದ್ರ ಬಗ್ಗೆ ನಾನು ಯೋಚನೆ ಮಾಡಕ್ ಹೋಗ್ಲಿಲ್ಲ. ನಾನು ಅವನ್ನೆಲ್ಲ ಕಡೆಗಣಿಸ್ಬಿಟ್ಟೆ ಸರ್. ನಾನು ಯಾವುದನ್ನು ತಲೆ ಕೆಡ್ಸ್ಕೊಂಡಿಲ್ಲ. ಅದೇ ಉದಾಸೀನವೇ ತುಂಬ ಉತ್ತಮವಾದ ಮದ್ದು ಅಂತ ನಾನು ಅವರ ಒಂದು ನೋಟಕ್ಕೆ ನಾನು ಹೇಳಿದ ನನ್ನ ಗೆಳೆತನ ಇವನು ಜಾತಿ ಬಿಟ್ಟು ಕೆಲಸ ಮಾಡ್ತಿದ್ದಾನೆ ಅಂತ ಹೇಳಿದಕ್ಕೆ ಇದನ್ನೆಲ್ಲ ನನ್ನ ತಲೆನೇ ಕೆಡ್ಸ್ಕೊಂಡಿಲ್ಲ. ನನಗೆ 2010ರಲ್ಲಿ ಕೀಳಾಗಿ ಕಾಣ್ತಾ, ಸಾಮಾನ್ಯವಾಗಿ ನಿಮ್ಗೆ ಕೀಳಾಗೆ ಕಾಣ್ತಾರೆ. ನೀವು ಜಾತಿ ಬಿಟ್ಟು ಕೆಲಸ ಮಾಡ್ತಿದ್ದಾರೆ, ನಿಮ್ಗೆ ಯಾರು ನಿಮ್ಗೆ ಗೌರವದಿಂದ ನೋಡ್ತಾರೆ. ನನ್ನ ಭಾಗ್ಯಕ್ಕೆ 2010ರಲ್ಲೇ ನಾನು ಫ್ಲೈಟ್ ಹತ್ಬಿಟ್ಟಿದ್ದೆ ಒರಿಸ್ಸಾಗೆ, ಭುವನೇಶ್ವರ. ಸೊ ಅಲ್ಲಿ ಈಗ ನಾನು ಹಿಂದೆ ಈ ವಿಚಾರ ಬಿಟ್ಟಿದ್ದೆ, ಬಹುಶಃ ನಾನು ಈ ವಿಚಾರ ಬಿಟ್ಬಿಟ್ಟಿದ್ದೆ. ಸೊ ನನ್ನ ಮನೆಯಲ್ಲಿ ನನಗೆ ಸಪೋರ್ಟ್ಗೆ ನಿಂತ್ಕೊಳ್ಳೋಕೆ ಕಾರಣ ಏನಂತಂದರೆ, ನಾನು 2010ರಲ್ಲೇ ಫ್ಲೈಟ್ ಹತ್ತಿದ ಕಾರಣಕ್ಕೆ ಇವನು ಇದರಲ್ಲಿ ಏನಾದರೂ ಒಂದು ಸಾಧನೆ ಮಾಡ್ತಾನೆ ಅಂತ ಹೇಳಿ ಅವ್ರಿಗೆ ನಂಬಿಕೆ ಬಂತು. ಈಗ ನಾನು ಹೇಳ್ದಂಗೆ ನೀವು ಅಂದ್ಕೊಬೋದು, ಒಂದು ಸಮುದಾಯ, ಈ ನನ್ನ ಸಮುದಾಯದ್ದು ನನ್ನ ಕಂಡೀಷನ್ ನಿಮ್ಗೆ ಹೇಳಿದೆ. ನಮ್ಮ ತಂದೆ ಒಂದು ತಳ್ಳೋ ಗಾಡಿಯಲ್ಲಿದ್ದು ಬೆಂಗಳೂರಿಂದ ಯಾವ ಊರಿಗೆ ಕಡಿಮೆ ಫ್ಲೈಟ್ ಟಿಕೆಟು? ಚೆನ್ನೈಗ ನಿಯರ್ ಬೈ ಇರೋ ಪ್ಲೇಸಸ್ಗೆ, ನಮ್ಮ ಕರ್ನಾಟಕದಲ್ಲೇ ಇರೋ ಪ್ಲೇಸಸ್ಗೆ, ಮೈಸೂರಿಗೆ, ಡೆಲ್ಲಿಗೆ, ಸಾರಿ ಹುಬ್ಬಳ್ಳಿಗೆ ಹೋಗ್ಬೇಕು ಸರ್. ಇಮಿಡಿಯೇಟ್ ಆಗಿ ಹತ್ತಿದ್ರೆ ನಿಮ್ಗೆ ಯಾವುದು ಕಡಿಮೆ ಇಲ್ಲ, ಎಲ್ಲ 10-15 ರೂಪಾಯಿ ಮೇಲೇನೆ ಇರುತ್ತೆ. ಯಾಕೆ ಗೊತ್ತಾ? 8-10 ಸಾವಿರನೇ. ನಮ್ಮನೆಯವ್ರು ಪ್ರೂವ್ ಮಾಡ್ಬೇಕು ಸರ್, ನಾನು ಸಾಧನೆ ಮಾಡ್ತೀನಿ ಅಂತ. ಅವರು ನಂಬ್ತಾ ಇಲ್ಲ, ಒಪ್ತಾ ಇಲ್ಲ. ಅಲ್ಲ, ಅದು ಬೇರೆ ಕಥೆ. ನಾನು ನನ್ನ ಬಗ್ಗೆ ಹೇಳ್ತಾ ಇರೋದು ನಿಮಗೆ. ಸೊ ಅಲ್ಲಿ ನಾನು ಫ್ರೀಯಾಗಿ ಫ್ಲೈಟ್ ಹತ್ತಿದ್ದೆ ಸರ್. ನಾನು ಅವಾಗ ಜನಪದ ಕಲೆಯನ್ನೇ ಕಲಿತು ನಾನು ಫಸ್ಟ್ ಹೇಳ್ತಾ ಇರೋದು, ಡೊಳ್ಳು ಕುಣಿತ ಪರ್ಫಾರ್ಮ್ ಮಾಡೋಕ್ಕೇ ನಾನು ಒರಿಸ್ಸಾಗೆ ಹೋಗ್ತಾ ಇದ್ದಿದ್ದು, ಭುವನೇಶ್ವರಿ ನ್ಯಾಷನಲ್ ಲೆವೆಲ್ ಯೂತ್ ಫೆಸ್ಟಿವಲ್ಗೆ. ಸೊ ಅಲ್ಲಿ ನಾನು ಫ್ಲೈಟ್ ಹತ್ತಿ ನಾನು ಅಲ್ಲಿ ಹೋಗಿ ಪ್ರದರ್ಶನ ಕೊಟ್ಟಾಗ ನಮ್ಮ ಕಾಲೇಜ್ ಸಮಯದಲ್ಲಿ ನಾನು ಹೇಳ್ತಿರೋದು, ನಾನು ಡಿಗ್ರಿ ಅಭ್ಯಾಸ ಮಾಡ್ತಿದ್ದಾಗ ನಾನು ಫ್ಲೈಟ್ ಹತ್ತಿದ್ದು. ನಾನು ಆ್ಯಕ್ಚುಲಿ ಡಿಗ್ರಿ ಮಾಡಿದ್ದು 2007ರಿಂದ 2010 ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮಲ್ಲೇಶ್ವರಂ. ನಮ್ಮದೇ ಫಸ್ಟ್ ಬ್ಯಾಚ್ ಆ ಕಾಲೇಜಿನಲ್ಲಿ. ಸೊ ಅಲ್ಲಿ ನಾನು ಆ ಜರ್ನಿಯಿಂದ ವಾಪಸ್ ಬಂದಾದ್ಮೇಲೆ ನಾನು ಒಂದು ಆರ್ಟಿಕಲ್ ಬರ್ತಿದ್ದೆ, ಐ ಫ್ಲೈಡ್ ಓವರ್ ಟು ಒರಿಸ್ಸಾ ವಿತೌಟ್ ಪೇಯಿಂಗ್ ಎ ಸಿಂಗಲ್ ಪೈಸಾ ಅಂತ ಹೇಳ್ಬಿಟ್ಟು. ಸೊ ಅದು ನಮ್ಮ ಒಂದು ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ಗೆ ಅದು ತುಂಬ ದೊಡ್ಡ ಹೆಮ್ಮೆಯ ವಿಚಾರ. ನಾನು ವಿತೌಟ್ ಪೇಯಿಂಗ್ ಎ ಸಿಂಗಲ್ ಪೈಸಾ ಅಂತ. ಒಳ್ಳೆ ಕವಿ ಅಂತಲ್ಲ, ನಾನು ಅದನ್ನ ಒಂದು ಎಕ್ಸ್ಪ್ಲೇಷನ್ ಕೊಟ್ಟು ಬೇರೆ ಹುಡುಗರಿಗೂ ಈ ಥರದ್ದೆಲ್ಲ ಇದರಲ್ಲಿ ಒಂದು ಲೈಕ್ ನೀವು ಒಂದು ಬಿಲ್ಡಪ್ ಮಾಡ್ಕೊಬೋದು, ನಿಮಗೂ ಒಂದು ಆಪರ್ಚುನಿಟಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ನಾನು ಅದನ್ನು ಕೊಲಾಜ್ ಕಾನ್ಸೆಪ್ಟಿಗೆ ಮಾಡಿ ನಮ್ಮ ಕಾಲೇಜಲ್ಲಿ ಅದನ್ನು ಪ್ರದರ್ಶನ ಮಾಡಿದ್ದು. 4 ಜನ ಅದನ್ನು ಬಂದು ಓದಿದ್ರೆ, ಕಾಲೇಜ್ ಮ್ಯಾಗ್ಝಿನ್ ಅಂದರೆ ಸಾಮಾನ್ಯವಾಗಿ ನಮಗೆ ಒಂದೊಂದು ನಾವು ಏನಾದ್ರು ಬರೆದು ಅದು ನೋಟಿಸ್ ಬೋರ್ಡ್ ಹಾಕುವಂಥ ನಮಗೆ ಒಂದು ಅವಕಾಶಗಳಿರುತ್ತಲ್ಲ, ನಾನು ಅದರಲ್ಲಿ ಒಂದು ಮಾಡಿ ಹಾಕಿದ್ದೆ. ಬೇರೆ ಹುಡುಗರಿಗೂ ಅಟ್ಲೀಸ್ಟ್ ಅದನ್ನು ನೋಡಿ ಇನ್ಸ್ಪೈರ್ ಆಗಲಿ. ಅಥವಾ ನಾನು ಅದ್ರಲ್ಲಿ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದೆ, ಇಫ್ ಯು ಆರ್ ಇಂಟ್ರೆಸ್ಟೆಡ್ ಯು ಕ್ಯಾನ್ ಕಾಂಟ್ಯಾಕ್ಟ್ ಅಸ್ ಡೈಲಿ ಅಂತ ಹೇಳ್ಬಿಟ್ಟು, ಲೈಕ್
ಡೈರೆಕ್ಟ್ಲಿ ಅಂತ ಹೇಳ್ಬಿಟ್ಟು ನನ್ನ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದೆ. ಸೊ ಅಲ್ಲಿ ನನಗೊಂದು ಸ್ವಲ್ಪ ಸಪೋರ್ಟ್ ಸಿಕ್ತು. ನಾನು ಆಮೇಲೆ ನನ್ನ ತರಬೇತಿ ಪಡಿತಾ ಇರೋ ಫೋಟೋಗಳನ್ನ ಮನೆಗೆ ತೊಗೊಂಡು ಹೋಗಿ ಸ್ಟಾರ್ಟ್ ಮಾಡಿದೆ. ಸೊ ಅಲ್ಲಿಗೆ ಸ್ವಲ್ಪ ಅಲ್ಲಿಗೆ ಸರಿ ಹೋಯ್ತು. ಸೊ ಮನೆಯವ್ರ ದಾರಿಗೆ ಬಂದರು. ಸಮುದಾಯದ ಬಗ್ಗೆ ನಾನು ತಲೆನೇ ಕೆಡ್ಸ್ಕೊಂಡಿಲ್ಲ ಸರ್. ಯಾಕಂತಂದರೆ ಇಲ್ಲಿ ನನಗೆ ಸಾಕಷ್ಟು ಜವಾಬ್ದಾರಿ, ನನ್ನ ತಂದೆ ಬೇರೆ ಕಳ್ಕೊಂಡಿದ್ದೆ, ಸಾಕಷ್ಟು ಜವಾಬ್ದಾರಿಗಳು ನನಗಿತ್ತು. ಸೊ ಅಲ್ಲಿ ಯಾರೋ ಮಂತ್ರಿಗಳು ಹೇಳಿದ ಮಾತೊಂದ್ಸಲ ಇಲ್ಲ ಹೇಳಿ ಸರ್. ಬಿಸಿ ರಕ್ತ ಒಳ್ಳೇದಲ್ಲ ರೀ. ಇಲ್ಲ ಸರ್, ಇರಬೇಕು ಬಿಸಿ ರಕ್ತ ಇರಬೇಕಾ? ಇದ್ರೆ ಸಾಧನೆ ಮಾಡೋಕ್ಕಾಗತ್ತೆ, ಇದ್ರೇ ಸಾಧನೆ ಮಾಡೋಕ್ಕಾಗೋದು. ಅವ್ರು ಬಿಸಿ ರಕ್ತ ಇರಬಾರ್ದು ರೀ ಅಂತಾನು ಹೇಳಿದ್ರು. ಜೊತೆಗೆ ಇನ್ನೊಂದು ಮಾತು ಹೇಳಿದ್ರು, ನೋಡಿ ನಮ್ಮ ಮೇಲೆ ಎಷ್ಟು ಅಪಾದನೆ ಬರಲ್ವಾ, ನಾವು ಸಹಿಸ್ಕೊಂಡಿರಲ್ವಾ ಅಂತಾನು ಅಂದ್ರು. ಹಾಗಾದ್ರೆ ಅವ್ರು ಬಿಸಿ ರಕ್ತ ಇಲ್ಲದೆ ಆಪಾದನೆ ಬರುವಂತ ಕೆಲಸಗಳು ಮಾಡ್ಬಿಡ್ತಾರ? ಹಾಗಾದ್ರೆ ಈಗ ಆಪಾದನೆ ಬಂದಿದೆ ಅಂತಂದ್ರೆ ಅವ್ರು ಬಿಸಿ ರಕ್ತ ಇಟ್ಕೊಂಡೆ ಆ ಕೆಲಸಗಳನ್ನ ಮಾಡಿರೋದು, ಜನ ಅದಕ್ಕೋಸ್ಕರ ಅವ್ರ ಮೇಲೆ ಆಪಾದನೆಗಳನ್ನ ಮಾಡೋವಂಥದ್ದು. ಸೊ ಈಗ ನಮ್ಮಲ್ಲಿ ಆಪಾದನೆಗಳು ಬರುತ್ತೆ, ನಾವು ಸುಮ್ಮನೆ ತಡ್ಕೊಂಡಿರಲ್ಲ ಅಂತಂದ್ರೆ ನೀನು ಅಂತ ಕೆಲಸ ಮಾಡಿರೋದಕ್ಕೆ ಅಲ್ವೇನಪ್ಪ ಜನ ನಿಂಗೆ ಆಪಾದನೆ ಮಾಡಿರೋದು. ಒಳಾರ್ಥಗಳನ್ನೆಲ್ಲ ಚೆನ್ನಾಗಿ ಅರ್ಥ ಮಾಡ್ಕೋತೀರಿ ನೀವು. ಮಾಡ್ಕೊಬೇಕು ಸರ್. ಬಡತನ ಅನ್ನೋದು ಇರುತ್ತಲ್ಲ, ಅದು ಎಲ್ಲವನ್ನು ಕಲಿಸುತ್ತೆ. ಆಮೇಲೆ ನನ್ನ ಎಮ್ಮೆನ್ ರಾಮದ ಹುಡುಗರು ಪಾಪ ಬಳ್ಳಾರಿಯಿಂದ ಬಂದಿದ್ದು ಭಾಳ ಕಡು ಬಡತನದಲ್ಲಿದ್ದು ಹುಡುಗರು. ಅವರೆಲ್ಲ ಅವ್ರಿಗೆ ಯಾವುದೋ ಒಂದು ಕಾರ್ಯಕ್ರಮ ಕರ್ಕೊಂಡೋಗಿ ಸಂಭಾವನೆಗಳು ಕೊಡ್ತಾ ಇದ್ದಾಗ ಅವರು ಅದನ್ನು ನನ್ನನ್ನು ಬೇರೆ ಅವ್ರು ನನ್ನ ಕಾಣ್ತಾ ಇರೋ ರೀತಿನೇ ಬೇರೆ ಇತ್ತು ಅವರಲ್ಲಿ. ಸೊ ಅವ್ರಿಗೆ ನನಗೆ ಯಾವುದಾದ್ರು ಒಂದು ಅಭಿನಂದನೆ ಆಗ್ತಾ ಇದೆ ಅಂತಂದರೆ ಅವ್ರಿಗೆ ಇದಾಯ್ತು ಫಸ್ಟು ಅವಮಾನ ಅಪಮಾನ ಆಮೇಲೆ ಸನ್ಮಾನ ಅಂತ ಹೇಳ್ಬಿಟ್ಟು. ಸೊ ನಾನು ಬಹುಶಃ ಅಂತ ಎಲ್ಲ ಅಪಮಾನ ಅವಮಾನಗಳನ್ನ ಸಹಿಸ್ಕೊಂಡು ಬಂದಿರೋಂಥದ್ದು. ಈಗ ನಾನು ಮುಸ್ಲಿಮ್ಸ್ ಅಂತ ಗೊತ್ತಿಲ್ಲದೆ ಇರ್ಬೋದು, ಯಾವುದೋ ಒಂದು ಮೆರವಣಿಗೆ ನಾನು ಪ್ರದರ್ಶನ ಮಾಡ್ಕೊಂಡು ಹೋಗ್ತಾ ಇದ್ದೀನಿ, ನಾನು ಮುಸ್ಲಿಮ್ಸ್ ಅಂತ ಗೊತ್ತಿಲ್ಲದೆ ಇರ್ಬೋದು. ಈಗ ಜನರ ಕಲ್ಪನೆಯಲ್ಲಿ ಒಬ್ಬ ಟಮಟೆ ನುಡ್ಸೋರು ಯಾವ ಸಮುದಾಯದ ಅನ್ನೋದು ಸಾಮಾನ್ಯವನ್ನು ಗೊತ್ತಿರುತ್ತೆ. ಅವ್ರು ಹೋಗಿ ಅವ್ರಿಗೆ ಏನು ಬಾಯಕ್ಕೆ ದಂಡಿರ್ತಾರೆ, ಮನೇಲಿ ನೀರು ಕೊಟ್ಟರೆ ಮನೇಲಿ ನೀರು ಕೇಳಿದ್ರೆ ಕೊಡಲ್ಲ. ನೀವು ಅಬ್ಸರ್ವ್ ಮಾಡಿ, ಮೆರವಣಿಗೆಗಳಲ್ಲಿ ತಂಡಗಳು ಹೋಗ್ತಾ ಇರುವಾಗ, ಬೇರೆ ಬೇರೆ ತಂಡಗಳು ಹೋದಾಗ ಅವ್ರು ಸುಲಭವಾಗಿ ನೀರುಗಳನ್ನ ಕೊಡಲ್ಲ. ಅವರು ಯಾರೋ ಅಪರಿಚಿತ ಅನ್ನೋ ಥರ ಬಿಹೇವ್ ಮಾಡ್ತಾರೆ, ಅಥವಾ ಮಕ್ಕ ತಿರ್ಸ್ಕೊಂಡು ಒಳಗೆ ಹೋಗ್ಬಿಡ್ತಾರೆ, ಮತ್ತೆ ಹೊರಗೆ ಬರೋದೇ ಇಲ್ಲ. ಇಂಥ ಎಲ್ಲ ಅಪಮಾನಗಳನ್ನ ನಾನು ಕನ್ಕೊಂಡ್ಬಂದ್ಬಿಟ್ಟಿರೋದು. ಈಗ ನಾನು ಏನು ಮಾಡಿದ್ದೀನಿ, ನಾನು ಅವ್ರ ಮನೆಗಳಿಗೆ ನೀರು ಕೇಳಕ್ಕೆ ಹೋಗಲ್ಲ. ನಾವೇ ಒಂದು 2 ಲೀಟ್ರ್ ನೀರು ಬಾಟ್ಲ್ ತೊಗೊಂಡು ಕೊಡ್ಕೊಂಡ್ಬಿಡ್ತೀವಿ. ಸೊ ನಾನು ಕಲಾವಿದರಿಗೆ ಹೇಳೋದೇನಂತಂದರೆ, ನೀವು 2,000 ರೂಪಾಯಿ ಕಡಿಮೆಗೆ ಒಪ್ಕೊಬೇಡಿ ಕಾರ್ಯಕ್ರಮನ, 2,000 ರೂಪಾಯಿ ಜಾಸ್ತಿಗೆ ಒಪ್ಕೊಳ್ಳಿ ಕಾರ್ಯಕ್ರಮನ. ಆ 2,000 ರೂಪಾಯಿ ನಿಮ್ಮ ತಂಡಕ್ಕೆ ಏನೇನು ಬೇಕೋ ಅದು ನೀವು ಒದಗಿಸಿ. ಊಟ ತಿಂಡಿ ನೀರು ಎಲ್ಲ ಒದಗಿಸಿ. ಈಗ ನಾನು ಎಷ್ಟು ತಂಡಗಳನ್ನ ಅಬ್ಸರ್ವ್ ಮಾಡಿದ್ದೀನಿ, ಅವ್ರು ಏನು ಮಾಡ್ತಾರೆ, ಕಾರ್ಯಕ್ರಮಕ್ಕೆ ಬರೋಕ್ಕಿಂತ ಮುಂಚೆನೇ ಕಲಾವಿದ ಪರ್ಟಿಕ್ಯುಲರ್ ಒಬ್ಬ ಪ್ರೋಗ್ರಾಮ್ ಆರ್ಗನೈಸರ್ಗೆ ತಿಂಡಿಗೆ ಒಂದು 10 ಸತಿ ಕಾಲ್ ಮಾಡಿರ್ತಾರೆ. ನಾನು ಹೇಳೋದು, ನೀವು ಒಬ್ಬ ಕಲಾವಿದ ಕಲಾ ತಂಡದ ನಿರ್ವಹಣೆ ಮಾಡ್ತಿರೋ ತಂಡದ ನಾಯಕ ಇದನ್ನು ಅರ್ಥ ಮಾಡ್ಕೊಬೇಕು. ಆ ಪ್ರೋಗ್ರಾಮ್ ಆರ್ಗನೈಸ್ ಮಾಡೋರು ಅವ್ರಿಗೆ ಅಲ್ಲಿ 1000 ಕೆಲಸ ಇರುತ್ತೆ ಅವ್ರದ್ದು. ಆ ಕಾರ್ಯಕ್ರಮ ಅವ್ರು ಆರ್ಗನೈಸ್ ಮಾಡ್ತಿದ್ದಾರೆ ಅಂದರೆ ಅವ್ರಿಗೆ ಕಾರ್ಯಕ್ರಮದ ತಯಾರಿಕೆ ಅವ್ರು 1000 ಕೆಲಸ ಇರುತ್ತೆ. ಇವ್ರು ಪದೇ ಅವ್ರಿಗೆ ತಿಂಡಿ ಅಂತ ಒಂದು 5 ಸತಿ 10 ಸತಿ ಅವ್ರ ಹಿಂದೆ ಹೋಗ್ತಾ ಇದ್ರೆ ಅವ್ರು ನೀನು ಎಲ್ಲಿಂದ ಬಂದಿರೋ ಅಂತ ಈ ಥರ ಎಲ್ಲ ಮಾತಾಡೋಕೆ ಬಿಹೇವ್ ಮಾಡ್ಬಿಡ್ತಾರೆ. ನಾನು ಹೇಳ್ತಾ ಇರೋದು, ನೀವು ಕಷ್ಟಪಡ್ತಿರೋದೇ ಒಂದು ಹೊಟ್ಟೆ ತುಂಬಿಸ್ಕೊಳ್ಳೋ ತುತ್ತಿಗೋಸ್ಕರ. ನೀವು ಆ ತುತ್ತನ್ನು ತಿನ್ಬೇಕಂತಂದ್ರೆ ಮತ್ತೆ ಏನಕ್ಕೆ ಬಯಸ್ಕೊಂಡು ಅದನ್ನು ಬಯಸ್ತೀರಾ? ನೀವು 1,000 ರೂಪಾಯಿ ಜಾಸ್ತಿ ಚಾರ್ಜ್ ಮಾಡಿ, ತಂಡ ಹೋಗ್ತಾ ಇರೋ ಕಾರ್ಯಕ್ರಮಕ್ಕೆ 2,000 ರೂಪಾಯಿ ಜಾಸ್ತಿ ಚಾರ್ಜ್ ಮಾಡಿ, ಊಟ ತಿಂಡಿ ಕಂಪ್ಲೀಟ್ ಆ ದುಡ್ಡಲ್ಲಿ ನೀವು ಎಕ್ಸ್ಪೆನ್ಸ್ ಮಾಡ್ಕೊಳ್ಳಿ. ಸೊ ಇಂಥ ಅಷ್ಟು ನಮ್ಮ ತಂಡಗಳಲ್ಲಿ ಒಂದು ಸ್ವಲ್ಪ ಈ ಬದಲಾವಣೆಗಳಾಗಬೇಕು. ನನಗೆ ನಿಮ್ಮ ಬಗ್ಗೆ ಏನಾದರೂ 1-2 ನಿಮಿಷ ಮಾತಾಡಪ್ಪ ಕಾಂತರಾಜು ಅಂತ ಒಂದು ಅವಕಾಶ ನಮ್ಮ ಪ್ರೇಕ್ಷಕರು ಕೊಟ್ಟರೆ ನಾನು ಮಾತಾಡಲ್ಲ? ನೀವು ಮಾತಾಡಿ ಸರ್. ನೀವು ಮಾತಾಡೋಕ್ಕಿಂತ ಮುಂಚೆ ನನ್ನ ಮಾತು ಕ್ಲೋಸ್ ಆಗ್ತಿದೆ ಅಂದರೆ ನಾನು ಒಂದು ಮಾತನ್ನ ನಾನು ಕನ್ಕ್ಲೂಷನ್ ಕೊಟ್ಬಿಡ್ತೀನಿ, ಆಮೇಲೆ ಮಾತಾಡಿ. ಇನ್ನು ಮಾತಿದೆಯಾ? ಕಂಟಿನ್ಯೂ ಸರ್. ಹಾಗಾದ್ರೆ ಮಾತಾಡಿ ಸರ್ ತಾವು. ಏನಂದರೆ, ನಿಮ್ಮ ಈ ಆತ್ಮವಿಶ್ವಾಸ ತುಂಬಿರ್ತಕ್ಕಂಥ ಕಣ್ಣುಗಳನ್ನು ನಾನು ದಿಟ್ಟಿಸಿ ನೋಡ್ತಾ ಇದ್ದರೆ ಎಲ್ಲವನ್ನೂ ಪಡ್ಕೊಂಡ್ಬಿಡ್ತೀರಾ, ಎಲ್ಲವನ್ನೂ ಗೆದ್ದು ಬಿಡ್ತೀರಾ ಮುಂದಿನಗಳಲ್ಲಿ ಅಂತ ನನಗನ್ನಿಸ್ತಾ ಇದೆ ಅಲ್ವಾ? ನಿಮಗೆ ಮುಂದಿನ ದಿನಗಳಲ್ಲಿ ಬಂದು ಒದಗಬಹುದಾದಂತಹ ಯಾವುದೇ ರೀತಿಯ ಸಾಮಾಜಿಕ, ಧಾರ್ಮಿಕ ಅಥವಾ ಸಾಂಸ್ಕೃತಿಕ ದೌರ್ಜನ್ಯಗಳು, ಅಟ್ಟಹಾಸಗಳು ಅಥವಾ ಅಪಾಯಗಳ ನಡುವೆ ನಾನು ನಿಮ್ಮೊಟ್ಟಿಗೆ ಇರ್ತೀನಿ ಅನ್ನೋ ಒಂದು ಆತ್ಮಸೇರಿದ ಮಾತುಗಳನ್ನು ಹೇಳ್ತಾ ಧನ್ಯವಾದಗಳು. ನೀವು ಗೆಲ್ತೀರಿ, ಖಂಡಿತ ಗೆಲ್ತೀರಿ. ಯಾಕೆ ಗೊತ್ತಾ, ಇದು ಸುಮ್ಮನೆ ಯಾವುದೋ ಒಂದು ಆಶೀರ್ವಾದದ ಮಾತಲ್ಲ. ಮೊದಲಿಗೆ ಹೇಳ್ತೀನಿ, ಅನಕ್ಷರಸ್ಥರು ಕಟ್ಟಿದಂತಹ ಕಲೆಗಳು ಜಾನಪದ ಕಲೆ. ತುಂಬ ದೊಡ್ಡ ಹಿರಿಯರೊಬ್ಬರು ನನಗೊಂದು ಮೊನ್ನೆ ಮಾತಂದರು, ಕಾಂತರಾಜು, ಜನಪದ ಕಲೆ ಈ ಶಾಸ್ತ್ರೀಯ ಕಲೆಗಳ ರೀತಿ ಬರಬೇಕಾದ್ರೆ ಏನಾಗಬೇಕು ಗೊತ್ತೇನಪ್ಪ ಅಂದ್ರೆ, ಏನಾಗಬೇಕು ಸರ್ ಅಂದೆ. ಡಿಗ್ರಿ ಓದಿರೋರು, PG ಮಾಡಿರೋರು ಇಲ್ಲಿಗೆ ಬರ್ಬೇಕಯ್ಯ. ಒಬ್ಬ ಡಾಕ್ಟ್ರು ಬಂದು ಡೊಳ್ಳು ಬಾರಿಸ್ಬೇಕಯ್ಯ, ಒಬ್ಬ ಇಂಜಿನಿಯರ್ ಬಂದು ಟಮಟೆ ಬಾರಿಸ್ಬೇಕಯ್ಯ. ಹಿಂಗಾದಾಗ ನೋಡು ಬದಲಾವಣೆ ಆಗುತ್ತೆ. ಅದನ್ನ ತಡೆಯೋಕ್ಕಾಗಲ್ಲ ಯಾರ ಕೈಲೂ ಅಂತ.
ದೊಡ್ಡ ಪುಣ್ಯಾತ್ಮ ಬಿಡಿ, ಆ ಮಾತು ಹೇಳಿ, ಸಣ್ಣ ಪುಟ್ಟದು ಯಾರೂ ಅಲ್ಲ, ದೊಡ್ಡ ಪುಣ್ಯಾತ್ಮ. ಅವ್ರು ಹೇಳಿದ ಮಾತು ಒಂದು 2 ತಿಂಗಳಾಗಿದೆ ನನಗೆ ಹೇಳಿ, ಕಣ್ಮುಂದೆ ನಾನು ಕಾಣ್ತಾ ಇದ್ದೀನಿ. 2 PG, 3 ಡಿಪ್ಲೊಮಾ, 1 B.Ed. ಜನಪದ ಉಳಿಯುತ್ತೆ ಸರ್, ಖಂಡಿತ ಉಳಿಯುತ್ತೆ. ಆಲ್ ದ ವೆರಿ ಬೆಸ್ಟ್. ಇವಾಗಿನ ಉದಯೋನ್ಮುಖ ಕಲಾವಿದರುಗಳಿಗೆ ಅಥವಾ ಕಲೆಯನ್ನು ನೋಡಿ ಅವ್ರಿಗೆ ಟೆಂಪ್ಟ್ ಆಗಿ ನಾನು ಕೂಡ ಈ ಕಲಾವಿದನಾಗಬೇಕು ಅಂತ ಅಂದ್ಕೊಳ್ತಕ್ಕಂಥವ್ರಿಗೆ ಏನಾದರೂ ಕಿವಿ ಮಾತಿದೆಯಾ ಸರ್? ಇದೆ. ನೀವು ಹೇಳಿದ್ರಿ ನಿಮ್ಮ ಮಾತಿಗೆ ನಾನು ಅದನ್ನು ಆ್ಯಡ್ ಮಾಡಲೇಬೇಕು. ಒಬ್ಬ ಇಂಜಿನಿಯರ್ ಟಮಟೆ ಹೊಡಿಬೇಕು, ಒಬ್ಬ ಸಾಫ್ಟ್ವೇರ್ ಢೊಳ್ಳು ಕುಣಿತ ಮಾಡಬೇಕು ಅಂತಂದರೆ ನಾನು ಟ್ಯಾಲಿ ಸೊಲ್ಯೂಷನ್ಸ್ ಅಂತ ಒಂದು ಕಂಪ್ನಿ ಇದೆ. ಆ ಕಂಪ್ನಿ ಎಂಪ್ಲಾಯೀಸಿಗೆ ನಾನು ವರ್ಷ ಢೊಳ್ಳು ಕುಣಿತ ತರಬೇತಿ ಕೊಟ್ಟು ಆ ಕಂಪ್ನಿ ಎಂಪ್ಲಾಯೀಸ್ ಕಡೆಯಿಂದನೇ ಪ್ರೋಗ್ರಾಮ್ ಮಾಡಿಸ್ತೀನಿ. ಟ್ಯಾಲಿ ಅಂದರೆ ಒರಿಜಿನಲ್ ಟ್ಯಾಲಿ ಸೊಲ್ಯೂಷನ್ಸ್ ಅಂತ ಹೇಳಿ ಬೊಮ್ಮನಹಳ್ಳಿಲಿರುವಂಥ ಮೇನ್ ಹೆಡ್ ಬ್ರಾಂಚ್ ಕಂಪ್ನಿ. ಸೊ ಆ ಸಾಫ್ಟ್ವೇರ್ ಕಂಪ್ನಿಯಲ್ಲಿರೋ ಎಂಪ್ಲಾಯೀಸಿಗೆ ನಾನು ತರಬೇತಿ ಕೊಟ್ಟು ಕಾರ್ಯಕ್ರಮ ಮಾಡಿಸಿದ್ದೀನಿ. ಇನ್ನೊಂದು ಆರಿಜಿನ್ ಅಂತ ಹೇಳ್ಬಿಟ್ಟು ಅದು ಸ್ಪೆಷಲೈಸ್ಡ್ ಡಾಕ್ಟ್ರಿಗೆ ಸಂಬಂಧಪಟ್ಟಿದ್ದು ಲ್ಯಾಬ್ ಕ್ಯಾನ್ಸರ್ ಅಂತ ರೋಗವನ್ನು ಕಂಡುಹಿಡಿಯುವಂಥ ಇದು ಲ್ಯಾಬು ಆರಿಜಿನ್ ಅಂತ ಹೇಳ್ಬಿಟ್ಟು ಅಲ್ಲಿರುವಂಥ ಎಂಪ್ಲಾಯೀಸ್ನ ತರಬೇತಿ ಕೊಟ್ಟು ಕಾರ್ಯಕ್ರಮಗಳನ್ನ ಮಾಡಿಸಿದ್ದೀನಿ ಅವ್ರ ಕಡೆಯಿಂದ. ಸೊ ಒಬ್ಬ ತರಬೇತಿ ಕೊಡೋ ನಾನು ಲೈಕ್ ಅಬ್ಸರ್ವ್ ಮಾಡಿದ್ದೀನಿ, ಒಬ್ಬ ತರಬೇತಿ ಕೊಡೋರು ಅವರು ಕಲ್ತಿರೋ ರೀತಿಗೂ ಅವರು ಇನ್ನೊಂದು ಬೇರೆ ಪೀಳಿಗೆಗೆ ಪಾಸ್ ಮಾಡುವ ರೀತಿಗೂ ಆ ಪ್ರಸ್ತುತ ಪೀಳಿಗೆ ಹೆಂಗೆ ಅರ್ಥ ಮಾಡ್ಕೊಳ್ಳುತ್ತೆ ಅದನ್ನು ಅವ್ರಿಗೆ ಗೊತ್ತಿರಬೇಕು. ಕಾಂಪೌಂಡಲ್ಲಿ ಪ್ರದರ್ಶನ ಮಾಡೋದಲ್ಲ ಇದಾಯ್ತು ಹೇಳ್ತಿರೋದು ನಾನು. ಅಂದರೆ ಈಗ ನೋಡಿ, ಉದಾಹರಣೆಗೆ ನೀವು ಕೊಡ್ತಿರೋದು ಸರಿ, IT ಕಂಪ್ನಿಗಳಲ್ಲಿ. ಹಾಂ, ನೀವು ನಿಮ್ಮ ಮಾತಿಗೆ ಯುವಜನಿಗೆ ಒಂದು ಕಿವಿ ಮಾತು ಅಂತ ಹೇಳಿದ್ರಿ. ಅವರು ಕಲ್ತ್ಕೊಂಡು ಅವ್ರು ಮುನ್ನ ಜೀವನ ಕಟ್ಸ್ಕೊಬೋದು ಸರ್. ಅವರು ಪ್ರದರ್ಶನ ಕಲೆಯಾಗಿ ಒಬ್ಬ ಸ್ಪೆಷಲೈಸ್ಡ್ ಢೊಳ್ಳು ಕುಣಿತ ಕಲೆಯಾಗಿ ಹೊರಹೊಂಬೋದು. ಅದಕ್ಕೆ ಸೂಕ್ತವಾದ ತರಬೇತಿ ಇದೆಲ್ಲ ಎಲ್ಲಿ ಸಿಗುತ್ತೆ ಅಂತ ಸರ್? ಸೂಕ್ತವಾದ ತರಬೇತಿ ಅಂತಂದರೆ ಅವ್ರು ತರಬೇತಿ ಪಡೆದಾದ ಮೇಲೆ ಅವ್ರ ಕರ್ತವ್ಯ ಏನಂತಂದರೆ ಅವ್ರು ತಮ್ಮನ್ನು ತಾವು ಅದರಲ್ಲಿ ಪಳಗಿಸ್ಬೇಕು. ಅದನ್ನು ಕಂಟಿನ್ಯೂಸ್ ಆಗಿ ಇವಾಗ ಗುರುವನ್ನ ಹುಡ್ಕೊಂಡು ಅವ್ರ ತಂಡ ಜೊತೆ ತಲ್ಲೀನಾಗಬೇಕು. ಅವನ್ನೆಲ್ಲ ಅದನ್ನ ಮೈಗೆ ಸವರ್ಕೊಬೇಕು. ಈಗ ನಾನು ಬೇರೆ ಹುಡುಗರಿಗೆ ಎಕ್ಸಾಂಪಲ್ ಕೊಡ್ತಿದ್ದಾಗ, ಒಬ್ಬ ಚೈನ್ ಸ್ಮೋಕರ್ ಅಂತ ಇರ್ತಾನೆ, ಅವ್ನಿಗೆ ಏನೋ ಒಂದು ರೀಸನ್ ಇರಲಿ ಅವ್ನು ಸ್ಮೋಕ್ ಮಾಡ್ತಿರ್ತಾನೆ. ಒಬ್ಬ ಯಾವನು ಕುಡ್ಕ ಅಂತಂದ್ರೆ ಅವ್ನ ಚಟನೇ ಕುಡಿಯೋದೇ ಒಂದು ಚಟ. ಅವ್ನ ಖುಷಿ ಇರಲಿ, ಅವ್ನ ಮನೇಲಿ ಹುಟ್ಟಾಗ್ಲಿ, ಸಾವಾಗ್ಲಿ, ಸಂತೋಷ ಆಗಲಿ, ದುಃಖ ಆಗಲಿ, ಅವ್ನು ಯಾವುದೇ ಅದ್ರಲ್ಲಿ ಕುಡಿತಾ ಇರ್ತಾನೆ. ಸೊ ಇವನು ಆ ಢೊಳ್ಳು ಕುಣಿತ ಅನ್ನೋ ಒಂದು ಕಲೆ ಅಥವಾ ಯಾವುದೋ ಒಂದು ಕಲೆ, ನಾನು ಢೊಳ್ಳು ಕುಣಿತ ಅಂತ ಅಲ್ಲ, ಸಾಮಾನ್ಯವಾಗಿ ಯಾವುದೇ ಕಲೆ ಅವ್ನು ತಗೊಂಡ್ರೆ ಅವ್ನು ಅದ್ರ ಬಗ್ಗೆ ತಲ್ಲೀನಾಗಿರ್ಬೇಕು. ಅವ್ನು ಪಳಗಬೇಕು, ಅದ್ರ ಪ್ರತಿ ಶೋಗಳಿಗೆ ಹೋಗ್ಬೇಕು. ಅಲ್ಲಿ ಶೋಗೆ ಹೋದ್ರೇನೆ ಅವ್ನ ಪ್ರದರ್ಶನಕ್ಕೆ ಒಳಪಡಿಸೋನೇ ಅವ್ನಿಗೆ ಅಲ್ಲಿ ಎಕ್ಸ್ಪರ್ಟೈಸ್ ಆಗೋದು ಅವನು. ಸೊ ಅಲ್ಲಿ ಎಕ್ಸ್ಪರ್ಟೈಸ್ ಆದ್ಮೇಲೆ ಅವ್ನು ಅಲ್ಲಿಂದ ಹೊರಗೆ ಬಂದು ತನ್ನ ಸ್ವಂತ ತಂಡನ ಕಟ್ಕೊಬೋದು ಸರ್. ಅವ್ನ ಜೀವನನೇ ಕಟ್ಕೊಬೋದು. ಅವನು ಕಲಾವಿದರು ಇಮ್ಯಾಜಿನ್ ಮಾಡ್ಕೊಳ್ತಿರೋ ಸಾಧನೆಗಳನ್ನ ಮಾಡ್ಬೋದು. ನಂದೊಂದು ಬೀಯಿಂಗ್ ಯು ಅಂತ ಹೇಳಿ ಒಂದು 100 ಜನ ಅಚೀವರ್ಸ್ದು ಒಂದು ಪುಸ್ತಕ ಮಾಡಿದ್ದಾರೆ, ಒಂದು ಏಕಲವ್ಯ ಫೌಂಡೇಶನ್ ಅವರು. ಅದರಲ್ಲಿ ನೀವು ಇಮ್ಯಾಜಿನೇ ಮಾಡ್ಕೊಳ್ಳಲ್ಲ, ಸ್ಯಾಕ್ಸೋಫೋನ್ ವಾದಕರಾದಂಥ ಬೇರೆ ಬೇರೆ ಪಂಡಿತ್ಗಳು, IPS ಅಧಿಕಾರಿಗಳು, ಕಾರ್ಗಿಲ್ ಯುದ್ಧದಲ್ಲಿ ಸಾವಾಗಿರುವಂಥದ್ದು ನವೀನ್ ಕರಿಯಪ್ಪ ಅಂತವರು, ನಾಗಪ್ಪ ಅಂತವರು, ಅಂಥವ್ರದ್ದೆಲ್ಲ ಚರಿತ್ರೆಗಳನ್ನ ತಗೊಂಡು ಅವರು ಆ ಪುಸ್ತಕ ಮಾಡಿದ್ದಾರೆ, 100 ಸ್ಟೋರೀಸ್ ಅಂತ ಹೇಳಿ. ಅದರಲ್ಲಿ ನನ್ನ ಸ್ಟೋರಿನೂ ಆ್ಯಡ್ ಮಾಡಿದ್ದಾರೆ ಅವರು. ಸೊ ಅದರಲ್ಲಿ ಜನಪದ ಕಲಾವಿದರು 4 ಜನ ಆ್ಯಡ್ ಮಾಡಿದ್ದಾರೆ. ಸೊ ನಾನು ಹೇಳ್ತಾ ಇದ್ದೀನಲ್ಲ, ವಂಡರ್ಸ್ನ ಕ್ರಿಯೇಟ್ ಮಾಡ್ಬೋದು. ಸೊ ನಾನು ಐಫಾ ಫಿಲ್ಮ್ಫೇರ್ ಅವಾರ್ಡಲ್ಲಿ ಕಥಕ್ ಮೇಡಮ್ ಅವರು ಆಗಲೇ ಕಥಕ್ ಬಗ್ಗೆ ಅವ್ರು ಮಾತಾಡ್ತಾ ಇದ್ರು. ಕಥಕ್ನ ಬಾಲಿವುಡ್ ಮಾಡಿ ಎಲ್ಲ ಇದು ಕಥಕ್ ಬಾಲಿವುಡ್ ಅಲ್ಲಿ ಎಂಗೇಜ್ ಆಗಿದೆ ಅಂತ ಹೇಳಿ. ನಮಗೆ ಚಾಲೆಂಜಿಂಗ್ ಆಗಿದೆ ಅಂದರೆ ಡ್ರಮ್ಸ್ ಆಫ್ ಇಂಡಿಯಾ ಅಂತ ಹೇಳಿ ಒಂದು ಕಾನ್ಸೆಪ್ಟಲ್ಲಿ ಗೋವಾದಲ್ಲಿ ನಡೆದ 2018ರಲ್ಲಿ ಬಹುಶಃ 2018ರಲ್ಲಿ ನಡೆದ ಒಂದು ಐಫಾ ಫಿಲ್ಮ್ಫೇರ್ ಅವಾರ್ಡಲ್ಲಿ ಢೊಳ್ಳು ಕುಣಿತ ಮತ್ತು ಕಥಕ್ ಜೊತೆ ಜುಗಲ್ಬಂದಿ ಮಾಡಿದ್ದೀವಿ ನಾವು ಢೊಳ್ಳಿನ ಗತ್ತುಗಳನ್ನ ನುಡಿಸಿದ್ರೆ ಅವರು ಕಥಕ್ನ ಹೆಜ್ಜೆಗಳನ್ನ ಹಾಕಿದ್ದಾರೆ. ಸೊ ಅದು ಎಷ್ಟು ಎಫೆಕ್ಟಿವ್ ಆಗಿ ಬಂದಿದೆ ಅಂತಂದ್ರೆ ಅದು ಅಷ್ಟು ಎಫೆಕ್ಟಿವ್ ಆಗಿ ಬಂದಿದೆ. ಹೌದು, ಹಂಗಾರೆ ಜಾನಪದ ಶಾಸ್ತ್ರೀಯ ಕಲೆಗಳ ಜೊತೆ ಪೈಪೋಟಿ ಮಾಡುವಷ್ಟು ಬೆಳೀತಾ ಇದೆ ಅಂತ. 540 ಮಾಡೋಷ್ಟು ಬೆಳೆಯೋದಲ್ಲ, ನನ್ನ ಪರ್ಸ್ನಲ್, ನನ್ನ ವೈಯಕ್ತಿಕ ಅಭಿಪ್ರಾಯದಲ್ಲಿ ಅವರು ಶಾಸ್ತ್ರೀಯ ಕಲಾವಿದರಿಗೆ ಒಂದು ನಡುಕ, ಒಂದು ಭಯ ಅವ್ರ ಮನಸ್ಸಲ್ಲಿ ಇದ್ದೇ ಇದೆ. ಈ ಜನಪದ ಕಲಾವಿದರುಗಳಿಗೆ ಏನಾದರೂ ವೇದಿಕೆಗಳನ್ನ ಕೊಟ್ಬಿಟ್ರೆ ಕಾರ್ಯಕ್ರಮಗಳಿಗೆ ನಮಗೆ ಇಲ್ಲಿ ಜಾಗ ಇರಲ್ಲ ಅನ್ನೋದು ಅವರ ಮನಸ್ಸಲ್ಲಿ ಭಯ ಇದ್ದೇ ಇದೆ. ಸೊ ಅವರು ಯಾವುದೇ ಕಾರಣಕ್ಕೂ ಅವರು ಅವರ ಕಾರ್ಯಕ್ರಮಗಳಲ್ಲಿ ಜನಪದ ಕಲಾವಿದರನ್ನು ವಿಜೃಂಭಿಸೋಕೆ ಅವಕಾಶನೇ ಮಾಡ್ಕೊಳ್ಳಲ್ಲ. ಅದು ಜನಪದ ಕಲಾ ಪ್ರಕಾರಗಳು ಅಂಥ ವೇದಿಕರಿಗೂ ವಿಜೃಂಭಿಸಿದ್ರೆ ಅರ್ಥ ಆಗೋದು ಏನು ಅಂತ ಹೇಳಿ ಜನಗಳಿಗೆ. ಸೊ ಆ ಒಂದು ಭಯ ಶಾಸ್ತ್ರೀಯ ಕಲಾವಿದರಿಗೆ ಇದ್ದೇ ಇದೆ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಸಾಂಸ್ಕೃತಿಕ ಕ್ಷೇತ್ರದ ಬಗ್ಗೆ ನಿಮಗೆ ಒಂದು ಉತ್ತಮವಾದ ಒಂದು ಅಧ್ಯಯನ ಮಾಡ್ಕೊಂಡ್ಬಿಟ್ಟು ನಾನು ನಮ್ಮ ಜೊತೆ ಬೇರೆ ಡಾನ್ಸರ್ಸ್ ಏನು ಶಾಸ್ತ್ರೀಯ ಮತ್ತು ಕಾಂಟೆಂಪರರಿ ಡ್ಯಾನ್ಸ್ ಮಾಡ್ತಾರಲ್ಲ ಅವ್ರ ಬಾಯಿಂದಾನೆ ಕೇಳಿದ್ದೀನಿ. ನಾವು ಇಬ್ಬರು ಢೊಳ್ಳು ಕುಣಿತ ಮಾಡೋದಕ್ಕೂ ಅವರು 8 ಜನ ಡ್ಯಾನ್ಸ್ ಮಾಡೋದಕ್ಕೂ ಅವ್ರು ನಮ್ಮಿಬ್ಬರನ್ನ ಮೀರ್ಸೋಕ್ಕಾಗಲ್ಲ, ಅವರು 8 ಜನ. ಸೊ ಅಂಥ ಅಷ್ಟು
ನಾನು ಹೇಳಿದ್ನಲ್ಲ ನಿಮಗೆ ಈಗ ಪ್ರಸ್ತುತ ಜನಕ್ಕೆ ಏನು ಬೇಕು ಅಂಥ ಶೋಗಳನ್ನ ನಾನು ತುಂಬ ಮಾಡಿದ್ದೀನಿ. ಸೊ ಆ ಚಾನ್ಸಲ್ಲಿ ನೀವು ಎಲ್ಲರೂ ಒಂದು ಜನಪದ ಜಾತ್ರೆ ಅಂತ ಬೇರೆ ಯಾವುದೋ ಒಂದು 10 ತಂಡಗಳನ್ನ ಕರೆಸಿ ಕಾರ್ಯಕ್ರಮ ಮಾಡಿ, ಒಂದು ಕಾರ್ಯಕ್ರಮ ನೀವು ನಮ್ಮ ಜನಪದ ಕಲಾವಿದರಲ್ಲಿ ತುಳಿತ ನೀವು ಅದನ್ನ ಅರ್ಥ ಮಾಡ್ಕೊಬೇಕು. ಆ ಕಲಾವಿದರಲ್ಲಿ ಹೆಂಗಿರುತ್ತೆ ಅಂತಂದರೆ, ಆ ತಂಡಕ್ಕಿಂತ ನಾನು ಚೆನ್ನಾಗಿ ಪ್ರದರ್ಶನ ಮಾಡಬೇಕು, ಆ ತಂಡಕ್ಕಿಂತ ನಾನು ಚೆನ್ನಾಗಿ ಪ್ರದರ್ಶನ ಮಾಡಬೇಕು ಅಂತ ಪ್ರತಿ ತಂಡದಲ್ಲಿ ಅದು ಇದ್ದೇ ಇರುತ್ತೆ. ಸೊ ಆ ಎಲ್ಲ ತಂಡಗಳ ಪ್ರದರ್ಶನ ತುಂಬ ಅತ್ಯುತ್ತಮವಾಗಿ ಹೊರಹೊಮ್ಮುತ್ತೆ. ನೀವು ಅದೇ ಪ್ರದರ್ಶನಗಳನ್ನ ನೀವು ಯಾವ್ದಾದ್ರು ಬೇರೆ ಶಾಸ್ತ್ರೀಯ ಅಂತ ಮಾತಾಡ್ತಿರಲ್ಲ, ಆ ತಂಡಗಳ ಜೊತೆ ಮಾಡಿ ತೋರಿಸಿ ಸಪ್ಪೆ ಆಗಿಬಿಡುತ್ತೆ, ಅದು ಮಲಗಿಬಿಡ್ತಾರೆ ಅವರು. ಈ ನಮ್ಮ ಜನಪದ ಕಲಾವಿದ ತಂಡಗಳು ಆ ತಂಡಗಳನ್ನ ಮಖಾಡೆಗೆ ಮಲಗಿಸ್ಬಿಡ್ತಾರೆ, ಅಷ್ಟು ಶಕ್ತಿ ಜನಪದಕ್ಕಿರೋದು. ಸೊ ನನ್ನ ಕನ್ಕ್ಲೂಷನ್ ನಾನು ಮಾತಾಡ್ಬೇಕಂತ ಹೇಳಿದಾಗ, ನೀವು ಜನಪದ ಸಿರಿ ಅಂತ ಹೇಳ್ಬಿಟ್ಟು, ಕನ್ನಡ ಅಂತ ಹೇಳ್ಬಿಟ್ಟು ಒಂದು ಜನಪದದ ಮೇಲೆ ನಂಬಿಕೆ ಇಟ್ಟು ನೀವು ಒಂದು ಕೆಲಸನ ಸ್ಟಾರ್ಟ್ ಮಾಡಿದ್ದೀರಾ. ನಾನು ದಾರಿ ಇದ್ದಕ್ಕೂ ಬರ್ತಾ ಇದ್ದಾಗ ನನ್ನಲ್ಲಿದ್ದ ಆಲೋಚನಾ ಕ್ರಮಗಳಿಗೂ, ಆಮೇಲೆ ಇಲ್ಲಿ ಬಂದಾಗ ಮೇಲೆ ಬಂದಿರೋ ಆಲೋಚನಾ ಕ್ರಮಗಳಿಗೂ ನಾನು ಇಟ್ಟಿರುವಂಥ ನಂಬಿಕೆ, ನಾನು ನಿಮ್ಗೆ ಹೇಳಿದೆ, ನಾನು ಯಾವುದೋ ಒಂದು ಶಾಲೆಗೆ ಹೋದಾಗ ಅಥವಾ ಒಂದು ಕಾಲೇಜಿಗೆ ಹೋದಾಗ ಒಂದು ವಿದ್ಯಾರ್ಥಿಗಳಿಗೆ ಒಂದೇ ಒಂದು ಕ್ವಶನ್ ಕೇಳೋದು, ಜನಪದ ಅಂತ ಕೇಳಿದಾಗ 10 ಜನವರೆಗೂ ನನಗೆ 10 ಥರ ಬೇರೆ ಬೇರೆ ಆನ್ಸರ್ ಸಿಗುತ್ತೆ. ನಾನು ಪ್ರತಿಯೊಬ್ಬರು ಮಾತಾಡ್ಬೇಕಂತ ಹೇಳ್ತೀನಿ, ಒತ್ತಾಯ ಮಾಡ್ತೀನಿ, ನಾನು ಯಾವನ್ನೂ ಸುಮ್ಮನೆ ಬಿಡಲ್ಲ. ಈಗ ಅವನ ಬಾಯಲ್ಲಿ ಏನೇನೋ ಬರುತ್ತೆ, ಅವ್ನು ಹೇಳ್ತಾನೆ ಆಚರಣೆ, ವಿಚಾರಣೆ, ಸಂಸ್ಕೃತಿ, ಸಂಪ್ರದಾಯ ಅದು ಅಂತ ಎಲ್ಲ ಮಾತಾಡ್ತಾನೆ. ಸೊ ಅಷ್ಟು ಆನ್ಸರ್ಗಳನ್ನ ನಾನು ಪಡಿತಾ ಅಷ್ಟು ಆನ್ಸರ್ಗಳನ್ನ ಪಡಿತಾ ನಾನು ನನ್ನ ತಲೆಯಲ್ಲಿ ಜನಪದ, ನಾನು ಪುಸ್ತಕಗಳಲ್ಲೂ ಓದಿದೆ, ನಮ್ಮ ಶಾಲೆ ನಾನು ಬೇರೆ ಬೇರೆ, ಈಗ ನಾನು ಹೇಳಿದೆ ನಿಂಗೆ ಜನಪದ ಡಿಪ್ಲೊಮಾ ಮಾಡೀನಿ, ಬೇರೆ ಬೇರೆ ಕೋರ್ಸ್ಗಳು ಮಾಡೀನಿ, ಸಂಬಂಧಪಟ್ಟಿದ್ದ ಕೋರ್ಸ್ಗಳನ್ನ ಮಾಡೀನಿ ಅಂತಾಗ ಅಲ್ಲಿ ನನಗೆ ಅರ್ಥ ಆಗಿರೋದು, ಜನಪದ ಅನ್ನೋದು ಇದು ಎಲ್ಲ ರಂಗಭೂಮಿಯ ತಾಯಿ. ಹೌದು, ಜನಪದ ಅನ್ನೋದೇ ಎಲ್ಲ ರಂಗಭೂಮಿಯ ತಾಯಿ. ನಾವಿವತ್ತು ಯಾವುದೇ ಲೆವೆಲ್ಗೆ ಹೋಗಿರ್ಬೋದು, ಯಾವುದೋ ರೋಬೋಟು, ಯಾವುದೋ ಒಂದು ಅವೆಂಜರ್ಸು, KGF, ಯಾವುದೇ ಲೆವೆಲ್ಗೆ ಹೋದ್ರು, ಯಾವುದೇ ರಂಗಭೂಮಿ ಲೆವೆಲ್ ನಾವು ಹೋಗಿದ್ರು, ಅದ್ರ ಮೂಲ ಇರೋ ಜನಪದದಿಂದಾನೆ. ಜನಪದನೇ ಅದು ಎಲ್ಲ ರಂಗಭೂಮಿಯ ತಾಯಿ. ಸೊ ಜನಪದಕ್ಕೆ ಅಷ್ಟು ಅಗಾಧವಾದ ಶಕ್ತಿ ಇದೆ. ನೀವು ಅಂದ್ಕೊಳ್ಳಿ, ನೀನು ಸಮುದಾಯ ಹಿದಾಯತ್ ಅಹಮದ್ ಮುಸ್ಲಿಂ ಅಂತ ಹೇಳ್ತಾ ಇದ್ದೀರಲ್ಲ, ಸೊ ಒಬ್ಬ ಮುಸ್ಲಿಮ್ನೇ ಈ ಲೆವೆಲ್ಗೆ ಜನಪದ ಶಕ್ತಿ ತುಂಬಿದೆ ಅಂತಂದರೆ, ಸೊ ನಿಮ್ಮ ಒಂದು ನೀವು ಜನಪದ ಸಿರಿ ಅಂತ ಹೇಳಿ ಇಟ್ಕೊಂಡು ಜನಪದ ಕಲಾವಿದರ ಮೇಲೆ ಇಟ್ಕೊಂಡು ಕೆಲಸ ಮಾಡ್ತಿರೋದು, ನಿಮಗೂ ಮುಂದೆ ಸಾಕಷ್ಟು ದೊಡ್ಡ ಒಂದು ಪವಾಡನೇ ಅಂದ್ಕೊಳ್ಳಿ, ಆ ಥರದ್ದು ಯಾವ ಕಾದಿದೆ. ನೀವು ನಿಮ್ಮ ಕೆಲಸ ಏನಿದೆ ಅದನ್ನು ಮಾಡ್ಕೊಂಡು ಹೋಗಿ ಸರ್ ನೀವು. ಸೊ ಜನಪದಕ್ಕೆ ಅಷ್ಟು ಅಗಾಧವಾದ ಶಕ್ತಿ ಇದೆ ಸರ್. ಸ್ನೇಹಿತರೆ ನೋಡಿದ್ರಲ್ಲ, ಜನಪದ ಅಂತಂದರೆ ಕೇವಲ ಹಾಡೋದಲ್ಲ, ಕುಣಿಯೋದಲ್ಲ, ಬಾರಿಸೋದಲ್ಲ ಸ್ನೇಹಿತರೆ. ಜನಪದ ಅಂತಂದ್ರೇ ಜೀವನ, ಜನಪದ ಅಂದ್ರೇ ಬದುಕು. ಎಲ್ಲ ಸರ್ವ ಕಲೆಗಳ ತಾಯಿ ಬೇರು ಜನಪದ ಅಂತಕ್ಕಂಥ ಸತ್ಯವನ್ನು ಅಗಾಧವಾಗಿ ಗಟ್ಟಿಯಾಗಿ ನಂಬ್ಕೊಂಡಿರ್ತಕ್ಕಂಥ ಹಿದಾಯತ್ರಂತಹ ಜನಪದ ಕಲಾವಿದರ ಮೇಲೆ ತಮ್ಮೆಲ್ಲರ ಪ್ರೋತ್ಸಾಹ, ಆಶೀರ್ವಾದ ಸದಾಕಾಲ ಇರಲಿ ಅಂತ ಕೇಳ್ತಾ, ಹಿದಾಯತ್ ಸ್ಟುಡಿಯೋವರೆಗೂ ಬಂದು ಸಮಯ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ನಿಮಗೆ ಜನಪದ ದೇವರು ಸಕಲ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಆ ಜನಪದ ದೇವರಲ್ಲಿ ಕೇಳ್ಕೊಳ್ತೀನಿ. ಖಂಡಿತ ಸರ್, ಧನ್ಯವಾದಗಳು ಸರ್. ತಾವೆಲ್ಲರೂ ನನ್ನಂಥ ಸಾವಿರಾರು, ನನ್ನಂಥ ಕೋಟಿ ನಮ್ಮ ಕರ್ನಾಟಕದಲ್ಲಿರುವಂಥ ಜನಪದ ಕಲಾವಿದರ ಪರವಾಗಿ ತಿಳ್ಕೊಬೇಕು ಅಂತಂದರೆ, ಅವರ ಬದುಕು, ಅವರ ಜೊತೆಗೆ ಸಂಸ್ಕೃತಿ ಮತ್ತು ಕಲೆಯ ಏನು ಒಡನಾಟ ಇದೆ ಅದರ ಬಗ್ಗೆ ಇನ್ನೂ ಹೆಚ್ಚಾಗಿ ತಿಳ್ಕೊಬೇಕು. ನಿಮ್ಮಲ್ಲಿರೋ ತೊಂದರೆ, ನಿಮ್ಮಲ್ಲಿರೋ ಬೇರೆ ಬೇರೆ ಆಲೋಚನಾ ಕ್ರಮಗಳು ಏನಾದರೂ ಇದ್ದರೂ ನೀವು ನಮ್ಮನ್ನು ನೇರವಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು. ಈ ಚಾನಲ್ವರನ್ನ ದಯಮಾಡಿ ತಾವೆಲ್ಲರೂ ಈ ಜನಪದ ಸಿರಿ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಾ ಮೂಲಕ ಇದರ ವೀಡಿಯೋಗಳನ್ನ ನೋಡಿ ನಿಮಗಿರೋ ಗೊಂದಲಗಳನ್ನ ನೀವು ಹೊರಗೆ ಬರೋಕ್ಕೆ ಇದು ಒಂದು ಸೂಕ್ತ ದಾರಿ ಅಂತ ನಾನಂತೂ ಭಾವಿಸಿದ್ದೀನಿ. ಈಗ ನಾನು ಒಂದು ಜಾಗದಲ್ಲಿ ಕೂತ್ಕೊಂಡು ಇದನ್ನು ಯಾವುದೋ ಒಂದು ಕಲೆನ ನಾನು ಪಸರಿಸ್ಕೊಬೇಕು, ಇದನ್ನು ನನ್ನ ಜೀವನದ ಒಂದು ಜೀವನಾಂಶ ಅಂತ ಕಂಡ್ಕೊಬೇಕು ಅಂತಂದರೆ ಸಾವಿರಾರು ಅವ್ನ ಹಿಂದೆ ನನ್ನ ಜೊತೆ ಇರೋ ಹುಡುಗರಿಗೆ ಸಾವಿರಾರು ತಲೆಯಲ್ಲಿ ಓಡ್ತಾ ಇರುತ್ತೆ. ಅವ್ರಿಗೆ ಹೆಂಗಪ್ಪ ನಾವು ಹೆಂಗೆ ಕಟ್ಕೊಳಕ್ಕಾಗುತ್ತೋ ಇಲ್ಲೋ, ಈ ಥರ ಏನೇನೋ ಇರುತ್ತೆ. ಸೊ ಇದು ನಮ್ಮಂಥ ಕಲಾವಿದರ ಒಂದು ಅನುಭವಗಳನ್ನ ಮುಕ್ತವಾಗಿ ಹಂಚ್ಕೊಳ್ಳೋಕೆ ತಾವು ವೇದಿಕೆ ಮಾಡಿಕೊಟ್ಟಿದ್ದೀರಾ. ಸೊ ಇದರ ಪರವಾಗಿ ನಿಮ್ಗೆ ಒಳ್ಳೆಯದಾಗಲಿ ಅಂತ ನನ್ನನ್ನು ಇಲ್ಲಿ ಕರೆದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಾನು ನನ್ನ ಪರವಾಗಿ, ನನ್ನ ಕುಟುಂಬದ ಪರವಾಗಿ ವೈಯಕ್ತಿಕವಾಗಿ ಮನದಾಳದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಸರ್. ಧನ್ಯವಾದಗಳು. ಧನ್ಯವಾದಗಳು. ಶುಭವಾಗಲಿ. ಧನ್ಯವಾದಗಳು. ಥ್ಯಾಂಕ್ ಯು.